ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ವಿಡಿಯೋ ಬೇಕು ಅಥವಾ ಕಾಂಟೆಂಟ್ ಬೇಕು ಅಂತ. ಡೆಫಿನೆಟ್ಲಿ ನಾನು ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ನ ಓದ್ತೀನಿ, ರೈಟ್? ಸೊ ಗೈಸ್, ಎಸ್, ಮೇ ಮುಗೀತು. ಜೂನ್, ನೆಕ್ಸ್ಟ್ ಜೂನ್ ಮಂತ್ದು ನಿಮ್ಮ ಮಂತ್ಲಿ ಪ್ರಿಡಿಕ್ಷನ್ ಹೆಂಗಿದೆ, ಓವರ್ ಆಲ್ ಎನರ್ಜಿ ಹೆಂಗಿರುತ್ತೆ ಮಂತ್ದು, ಆ್ಯಂಡ್ ಎಸ್ಪೆಷಲಿ ಕರಿಯರ್ ವೈಸ್ ಏನು ಕಾರ್ಡ್ಸ್ ಬರುತ್ತೆ ಅಂತ ನೋಡೋಣ, ಲವ್ ಲೈಫ್ ವೈಸ್ ಏನು ಕಾರ್ಡ್ಸ್ ಬರುತ್ತೆ ಅಂತ ನೋಡೋಣ, ಆ್ಯಂಡ್ ನಿಮ್ಮ ಸೋಲ್ ಲೆಸನ್ ಅಥವಾ ಈ ಒಂದು ಜೂನ್ ಮಂತಲ್ಲಿ ಏನೆಲ್ಲ ಗ್ರೋತ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅಂತ ನೋಡೋಣ, ರೈಟ್? ಆ್ಯಂಡ್ ದೆನ್ ಏನೆಲ್ಲ ಪ್ರಾಬ್ಲಮ್ಸ್ ಅಥವಾ ಬ್ಲಾಕೇಜಸ್ ಬರ್ಬೋದು, ಏನೆಲ್ಲ ಬ್ಲೆಸ್ಸಿಂಗ್ಸ್ ಬರ್ಬೋದು, ಆ್ಯಂಡ್ ಬೈ ದ ಎಂಡ್ ಆಫ್ ದ ಮಂತ್ ಆ ಒಂದು ಬೆಸ್ಟ್ ಥಿಂಗ್ ನಿಮ್ಮ ಲೈಫಲ್ಲಿ ಏನಾಗಿರುತ್ತೆ ಈ ಮಂತಲ್ಲಿ ಅಂತ ನೋಡೋಣ. ಆಲ್ ರೈಟ್. ಸೊ ಗೈಸ್, ನಿಮ್ಮ ಝೋಡಿಯಾಕ್ ಸೈನ್ಸ್ ಪ್ರಕಾರ ನೀವು ಈ ಒಂದು ಆಪ್ಷನ್ನ ಚೂಸ್ ಮಾಡ್ಬೇಕು ಅಥವಾ ಗ್ರೂಪ್ನ ಚೂಸ್ ಮಾಡಬೇಕಾಗತ್ತೆ. ಸೊ ನನಗೆ ಹೇಳ್ತಾ ಬರ್ತೀನಿ. ಫಸ್ಟ್ ಗ್ರೂಪ್ ಚೂಸ್ ಮಾಡಬೇಕಾದವರು ಮೇಷರಾಶಿ, ಸಿಂಹರಾಶಿ ಹಾಗೂ ಧನಸ್ಸು ರಾಶಿಯವರು. ಸೆಕೆಂಡ್ ಚೂಸ್ ಮಾಡಬೇಕಾಗಿರೋರು ವೃಷಭ ರಾಶಿ, ಕನ್ಯಾ ರಾಶಿ ಹಾಗೂ ಮಕರ ರಾಶಿ. ಥರ್ಡ್ ಕಟಕ ರಾಶಿ, ವೃಶ್ಚಿಕ ರಾಶಿ, ಸಾರಿ ಐ ಮಿಸ್ಡ್. ಥರ್ಡ್ ಬಂದ್ಬಿಟ್ಟು ಮಿಥುನ ರಾಶಿ, ತುಲಾ ರಾಶಿ ಹಾಗೂ ಕುಂಭರಾಶಿ. ಫೋರ್ತ್ ಕಟಕ ರಾಶಿ, ವೃಶ್ಚಿಕ ರಾಶಿ ಹಾಗೂ ಮೀನರಾಶಿ. ಆಲ್ವೇಸ್ ಫಸ್ಟಿಗೆ ಫೈರ್ ಸೈನ್ಸ್ ಬರುತ್ತೆ, ಸೆಕೆಂಡಿಗೆ ಅರ್ತ್ ಸೈನ್ಸ್ ಬರುತ್ತೆ, ಥರ್ಡಿಗೆ ಏರ್ ಸೈನ್ಸ್ ಬರುತ್ತೆ, ಫೋರ್ತಿಗೆ ವಾಟರ್ ಸೈನ್ಸ್, ಬೇಬಿ ಸೈನ್ಸ್ ಬರುತ್ತೆ ಅಂತ ಹೇಳ್ಬೋದು, ರೈಟ್? ಸೊ ಗೈಸ್, ಮೇನ್ ಆಗಿ ನಾವೇನೆಲ್ಲ ಈ ಒಂದು ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡ್ತೀನಿ ಅಂತ ಹೇಳ್ತೀನಿ. ಮೇನ್ ಆಗಿ ಓವರ್ ಆಲ್ ಎನರ್ಜಿ ಹೆಂಗಿರುತ್ತೆ ನಿಮ್ಮ ಮಂತ್, ಓವರ್ ಆಲ್ ವೈಬ್ರೇಷನ್ ಹೆಂಗಿರುತ್ತೆ ಅಂತ ನೋಡೋದಕ್ಕೆ ನಾವು ಒಂದಷ್ಟು ಒರಾಕಲ್ ಡೆಕ್ನ ಫುಲ್ ಮಾಡ್ತೀವಿ. ಆ್ಯಂಡ್ ದೆನ್ ನಿಮ್ಮ ಒಂದು ಕರಿಯರಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ಆ್ಯಂಡ್ ಲವ್ ಲೈಫಲ್ಲಿ ಏನೆಲ್ಲ ಚೇಂಜಸ್ ಆಗ್ಬೋದು, ಸೋಲ್ ಲೆಸನ್ಸ್ ಅಥವಾ ಓವರ್ ಆಲ್ ಗ್ರೋತ್ ಏನನ್ನ ನೀವು ನೋಡ್ತೀರಾ, ಬ್ಲಾಕೇಜಸ್ ಏನು ಬರ್ಬೋದು, ಆ್ಯಂಡ್ ಹಿಡನ್ ಬ್ಲೆಸ್ಸಿಂಗ್ಸ್ ಮುಂಚೆನೆ ಹೇಳ್ದಂಗೆ, ಆ್ಯಂಡ್ ಬೈ ದ ಎಂಡ್ ಆಫ್ ದ ಮಂತ್ ಜನರಲ್ ಆಗಿ ಹೆಂಗೆ ನೀವು ಕನ್ಕ್ಲೂಡ್ ಮಾಡ್ತೀರಾ ಅಂತ ನೋಡೋಣ. ಓಕೆ ಗೈಸ್, ಡಿಸ್ಕ್ರಿಪ್ಷನ್ ಅಲ್ಲಿ ಆಲ್ರೆಡಿ ಟೈಮ್ ಸ್ಟ್ಯಾಂಪ್ಸ್ ಇದೆ. ನಿಮ್ಮ ಆಪ್ಷನ್ ಚೂಸ್ ಮಾಡಿಬಿಟ್ಟು ನೀವು ಕ್ಲಿಕ್ ಮಾಡ್ಬೋದು. ಆ್ಯಂಡ್ ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾರಿಗೆಲ್ಲ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಲೈಫಲ್ಲಿ ಕ್ಲೈಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು, ರೈಟ್? ನನ್ನ ಒಂದು ಮೈಕ್ನ ನಾನು ಈ ಕಡೆ ಹಾಕೋಬಿಡ್ತೀನಿ. ಓಕೆ. ಸೊ ಎಸ್ ಗೈಸ್, ನಿಮ್ಮ ಗ್ರೂಪ್ ಅಲ್ಲಿ ಸಿಗ್ತೀನಿ, ಆಲ್ ರೈಟ್? ಹೆಲೋ ಗ್ರೂಪ್ 1, ಯಾರೆಲ್ಲ ಮೇಷರಾಶಿ, ಸಿಂಹ ರಾಶಿ ಹಾಗೂ ಧನಸ್ಸು ರಾಶಿ ನಿಮ್ದಾಗಿರುತ್ತೆ. ಎಸ್, ನೋಡ ನಿಮಗೆ ಏನೇನೆಲ್ಲ ಮೆಸೇಜಸ್ ಬರುತ್ತೆ ಜೂನ್ ಮಂತ್ಗೆ ಎಸ್ಪೆಷಲಿ ಅಂತ, ರೈಟ್? ಚೆನ್ನಾಗಿ ಶಫಲ್ ಮಾಡ್ಕೊಡೋಣ. ಹೋಗೋದಕ್ಕೂ ಮುಂಚೆ ಗೈಸ್, ಎಟ್ ಎನಿ ಮೂಮೆಂಟ್ ನಿಮ್ಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಲೆಟ್ಸ್ ಸಿ ಏನೆಲ್ಲ ಮೆಸೇಜಸ್ ಬರುತ್ತೆ ಫಾರ್ ಮೈ ಫೈರ್ ಸೈನ್ಸ್. ಇನ್ಫ್ಯಾಕ್ಟ್ ನನ್ನ ಒಂದು ಬರ್ತ್ ಚಾರ್ಟ್ ಅಲ್ಲಿ ಮೋಸ್ಟ್ ಪ್ಲಾನೆಟ್ಸ್ ಫೈರ್ ಸೈನ್ಸ್ ಅಲ್ಲಿ ಇರೋದು, ಲಿಯೋದಲ್ಲಿರೋದು, ಧನಸ್ಸು ರಾಶಿಲಿದೆ, ಮೇಷ ರಾಶಿಲಿ ಒಂದಿಲ್ಲ. ಬಟ್ ಯಾ, ಐ ಲವ್ ಫೈರ್ ಸೈನ್ಸಸ್ ಇನ್ಫ್ಯಾಕ್ಟ್. ಓಕೆ, ಲೆಟ್ಸ್ ಸಿ ಓವರ್ ಆಲ್ ಮಂತ್ ಎನರ್ಜಿ ಏನಿದೆ ನಿಮ್ದು ಅಂತ. ಗ್ರೂಪ್ 1, let me see overall month energy for my fire signs. All right. ಆಮೇಲೆ ರಿವೀಲ್ ಮಾಡಲ್ಲ, ಇವಾಗಲೇ ರಿವೀಲ್ ಮಾಡಲ್ಲ. ಲೆಟ್ ಮಿ ರಿವೀಲ್ ಇಟ್, ಇಟ್ಸ್ ಓಕೆ. ವಾವ್, ಲುಕ್ ಎಟ್ ದಿಸ್. ಸೋಲ್ಮೇಟ್ಸ್, ಐ ಫೀಲ್ ಫೈರ್ ಸೈನ್ಸ್, ಫೈರ್ ಎನರ್ಜಿ ನೆಕ್ಸ್ಟ್ ಲೆವೆಲ್ ಅಲ್ಲೇ ಇದೆ ಅಂತ ಈ ಒಂದು ಮಂತಲ್ಲಿ. ಆಲ್ ರೈಟ್, ನನ್ನ ಒಂಚೂರು ಕ್ಯಾಮ್ರಾ ರಿಫ್ಲೆಕ್ಟ್ ಆಗ್ತಾ ಇದೆ, ವಿಂಡೋ ಲೈಟು, ರೈಟ್? ಐ ಗೆಸ್ ಸಿಗ್ನಲ್ ಇರ್ತೀನಿ. ಆಲ್ ರೈಟ್. ಸೊ ಎಸ್,
ಫಸ್ಟ್ ಕಾರ್ಡ್ ಬಂದಿದೆ ಸೋಲ್ ಮೇಟ್ಸ್. ವಾವ್, ಬ್ಯೂಟಿಫುಲ್ ಕಾರ್ಡ್. ಐ ಫೀಲ್ ಯಾರೆಲ್ಲ ಒಂದು ಲವ್ ಹುಡುಕ್ತಾ ಇದ್ದೀರಾ, ಯಾರೆಲ್ಲ ಒಂದು ರೈಟ್ ಪರ್ಸನ್ ಹುಡುಕ್ತಾ ಇದ್ದೀರಾ, ಜೂನ್ ಅಲ್ಲಿ ನಿಮಗೆ ಅದು ಸಿಗೋ ಪಾಸಿಬಿಲಿಟೀಸ್ ಇದೆ. ಜೂನ್ ಅಲ್ಲಿ ಫೈನಲಿ ದೇರ್ ಕಮ್ಸ್ ಸಮ್ ಒನ್ ನಿಮಗೆ ಆ ಸೋಲ್ ಮೇಟ್ ವೈಬ್ ಕೊಡ್ತಾರೆ ಅಂತಾನೆ ಹೇಳ್ಬೋದು. ರೈಟ್, ಲೆಟ್ ಸಿ ಕರಿಯರ್ ವೈಸ್ ಅಲ್ಲಿ ಏನಿದೆ ಅಂತ. ಫಸ್ಟ್ ಕಾರ್ಡ್ಸ್ ನ ಪುಲ್ ಮಾಡ್ಕೊಬೇಡ, ಆಮೇಲೆ ಒನ್ ಬೈ ಒನ್ ವಿಲ್ ಗೋ ಇನ್ ಟು ಇಟ್. Wow, there is death, there is transformation coming towards you. And love life ಅಲ್ಲಿ ಏನ್ ಚೇಂಜಸ್ ಬರ್ತಾ ಇದೆ. There is, wow. Okay, just a minute guys. I guess ನಾನು ಕ್ಯಾಮ್ರಾದಲ್ಲಿ ತೋರಿಸೋ ಹಾಗಿಲ್ಲ, that's why. Okay, this is perfect. All right, there is a star, beautiful. Starting reading starting cards in fact very beautiful way ಅಲ್ಲಿ ಟರ್ನ್ ಔಟ್ ಆಗಿದೆ. ಆಲ್ ರೈಟ್, ನೆಕ್ಸ್ಟ್ ಬಂದ್ಬಿಟ್ಟು ಐ ಗೆಸ್ ನೆಕ್ಸ್ಟ್ ಕಾರ್ಡ್ನು ನಾವು ಪುಲ್ ಮಾಡ್ಬಿಡೋಣ. ಬಟ್ ಗೆಸ್ ಹೋಗೋದಕ್ಕೂ ಮುಂಚೆ ಈ ಒಂದು ಜನರಲ್ ಟಾಪಿಕ್ನ ನಾವು ಫೈಂಡ್ ಔಟ್ ಮಾಡೋಣ, ಏನೆಲ್ಲ ಮೆಸೇಜಸ್ ಬರುತ್ತೆ ಅಂತ ಗ್ರೂಪ್ 1ಗೆ. ಓಕೆ, ಸ್ಟಾರ್ಟಿಂಗ್ ವಿತ್ ದ ಓವರ್ ಆಲ್ ಎನರ್ಜಿ, ದರ್ ಇಸ್ ಅ ಪ್ಯೂರೆಸ್ಟ್ ಫಾರ್ಮ್ ಸೋಲ್ಮೇಟ್ಸ್ ಕಾರ್ಡ್ ಬಂದಿದೆ, ರೈಟ್. ದಿಸ್ ಇಸ್ ವೆರಿ ವೆರಿ ಅಟ್ರಾಕ್ಟಿವ್ ಎನರ್ಜಿ ಅಂತಾನೆ ಹೇಳ್ಬೋದು. ಅಂಡ್ ಒನ್ ಮೋರ್ ಥಿಂಗ್ ಈಸ್ ಲವ್ ಲೈಫ್ಗೆ ದೇರ್ ಈಸ್ ಸ್ಟಾರ್ ಝೋಡಿಯಾಕ್ ಸೈನ್. ಐ ಫೀಲ್ ಯಾರೆಲ್ಲ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಒಂದು ಪರ್ಸನ್ ಅಥವಾ ಒಂದು ಟೈಪ್ ಆಫ್ ಕನೆಕ್ಷನ್, ಮೇನ್ ಥೀಮ್ ಜೂನ್ ಮಂತ್ ಅಲ್ಲಿ ಮೇ ಬಿ ದಟ್ ವಿಲ್ ಬಿ ದ ಮೇನ್ ಥೀಮ್ ಅಂತಾನೆ ಹೇಳ್ಬೋದು. ಕನೆಕ್ಷನ್ಸ್ ಆಗಿರ್ಬೋದು, ಒಂದು ರೈಟ್ ಪರ್ಸನ್ ಮೀಟ್ ಆಗೋದಾಗಿರ್ಬೋದು. ಸೊ ಮೇನ್ ಆಗಿ ಏನ್ ಹೇಳ್ತಾ ಇದೆ ಅಂದ್ರೆ ಒಂದು ಫೇಟೆಡ್ ಕನೆಕ್ಷನ್ ಬಗ್ಗೆ ಹೇಳ್ತಾ ಇದೆ. ಅಂದ್ರೆ ನಿಮ್ಮ ಹಣೆ ಬರದಲ್ಲಿ ಬರ್ದಿರೋ ಒಂದು ಕನೆಕ್ಷನ್ ಅಥವಾ ನಿಮ್ಮ ಹಣೆ ಬರದಲ್ಲಿ ಬರ್ದಿರುವ ಒಂದು ಪರ್ಸನ್ ನ ಮೀಟ್ ಆಗೋದಾಗಿರ್ಬೋದು. ಇಟ್ಸ್ ಮೋರ್ ಲೈಕ್ ಒಂದು ಡಿವೈನ್ ಟೈಮಿಂಗ್ ಬಗ್ಗೆ ನೋಡ್ಬೋದು. ಸೊ ಇಲ್ಲಿ ಈ ಒಂದು ಕಾರ್ಡ್ ಅಲ್ಲಿ ಐ ಡೋಂಟ್ ನೋ ನಿಮಗೆ ಅದು ಕಾಣಿಸ್ತಾ ಇದೆ, ದೇರ್ ಇಸ್ ಅ ಫೇಸ್, ಇಲ್ಲೊಂದು ಫೇಸ್ ಇದೆ ಲೈಕ್ ಬ್ಲೆಸ್ಸಿಂಗ್ಸ್ ತರದಲ್ಲಿ. ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇರೋರು, ದೇರ್ ಇಸ್ ಅ ಕೀ ಹಿಯರ್, ನಿಮಗೊಂದು ಬಾಗ್ಲು ಓಪನ್ ಆಗುತ್ತೆ, ಯು ಕ್ಯಾನ್ ಗೋ ಅಹೆಡ್. ಈ ಕನೆಕ್ಷನ್ ಇನ್ನೂ ಪೊಟೆನ್ಶಿಯಲ್ ಬರೋದು, ಇನ್ನೂ ಸ್ಟ್ರೆಂತ್ ಬರೋದು, ಎಲ್ಲಾ ರೀತಿಲೂ ಬ್ಲೆಸ್ಸಿಂಗ್ಸ್ ಬರೋದು, ಒಂದು ರೈಟ್ ಪರ್ಸನ್ ಬಂದಿದ್ದಾರೆ ನಿಮ್ಮ ಲೈಫ್ಗೆ. ಅಂಡ್ ಇನ್ಮೇಲೆ ನಿಮಗೆ ಜಾಸ್ತಿ ಅಡೆತಡೆಗಳು ಬರಲ್ಲ, ಆ ತರ ಒಂದು ಸಿಚುವೇಶನ್ ನೀವು ಫೇಸ್ ಮಾಡೋದು ನೋಡ್ತಾ ಇದ್ದೀನಿ. ಸೊ ಜೂನ್ ಮಂತ್ ಅಲ್ಲಿ ಫಸ್ಟ್ ಗ್ರೂಪ್ ಅವ್ರಿಗೆ ಇಟ್ ವಿಲ್ ಬಿ ಮೋರ್ ಲೈಕ್ ರೊಮ್ಯಾಂಟಿಕ್ ಅಥವಾ ಸ್ಪಿರಿಚುವಲಿ ಕನೆಕ್ಟೆಡ್ ಪರ್ಸನ್ ನ ನೋಡ್ತಾ ಇದ್ದೀನಿ. ಅಂಡ್ ಇಟ್ಸ್ ಮೋರ್ ಲೈಕ್ ಮೇ ಬಿ ನಿಮಗೊಬ್ರು ಮೇಲೆ ಆ ಒಂದು ಅಟ್ರಾಕ್ಷನ್ ಅದೊಂದು ಆಗುತ್ತೆ. ಓಕೆ, ಅಥವಾ ನಿಮ್ಮ ಲೈಫಲ್ಲಿ ಅದು ಹೊಸ ಪರ್ಸನೇ ಆಗಿರ್ಬೋದು. ಲೆಟ್ಸ್ ಕ್ಲಾರಿಫೈ ಮಾಡೋಣ ನಿಮ್ಮ ಲವ್ ಲೈಫಿಗೆ ಸೆಪ್ರೇಟ್ ಆಗಿ ಬಂದಾಗ. ಬಟ್ ದೇರ್ ಇಸ್ ಸಮ್ ಒನ್ ಸೋಲ್ಮೇಟ್ ಅಂದ್ರೆ ದೇರ್ ಇಸ್ ನೀವು ಈ ಒಂದು ಜೂನ್ ಮಂತ್ ಅಲ್ಲಿ ಇಟ್ ವೋಂಟ್ ಬಿ ಜಸ್ಟ್ ನೀವು ಮಾತ್ರ ಅಲ್ಲ, ನಿಮ್ ಜೊತೆಗಿನ ಇನ್ನೊಂದು ಪರ್ಸನ್ ಕೂಡ ನಿಮ್ ಲೈಫ್ ನ ಕನೆಕ್ಟ್ ಆಗೋದು, ನಿಮ್ ಲೈಫ್ ನ ಇನ್ನೂ ಬ್ರೈಟನ್ ಮಾಡೋದು. ಅಂಡ್ ಐ ಆಮ್ ಶೋರ್ ಜೂನ್ ಅಲ್ಲಿ ಬರುವ ಈ ಒಂದು ಪರ್ಸನ್ ನಿಮ್ಮ ಲೈಫ್ ಅಲ್ಲಿ ಒಂದು ವೆರಿ ಸಿಗ್ನಿಫಿಕೆಂಟ್ ರೋಲ್ ನ ಪ್ಲೇ ಮಾಡ್ತಾರೆ. ವೆರಿ 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 ಸಿಗ್ನಿಫಿಕೆಂಟ್ ರೋಲ್. ಬಿಕಾಸ್ ಸೋಲ್ಮೇಟ್ ಕಾರ್ಡ್ ಅಂದ್ರೆ ದಿಸ್ ಇಸ್ ನಾಟ್ ಅ ನಾರ್ಮಲ್ ಕಾರ್ಡ್ ಅಲ್ಲ, ದಿಸ್ ಇಸ್ ವೆರಿ ಸ್ಪೆಷಲ್ ಕಾರ್ಡ್. ಅಂಡ್ ಯಾರೋ ಒಬ್ರು ನಿಮ್ಮ ಲೈಫ್ ಜರ್ನಿಲಿ ಒಂದು ಸಿಗ್ನಿಫಿಕೆಂಟ್ ಪಾರ್ಟ್, ಇಂಪಾರ್ಟೆಂಟ್ ಪಾರ್ಟ್ ನ ಪ್ಲೇ ಮಾಡುವಂತವ್ರನ್ನ ನೀವು ಮೀಟ್ ಆಗೋದನ್ನ ನೋಡ್ತಾ ಇದ್ದೀನಿ. ಸೊ ಇಟ್ಸ್ ಮೋರ್ ಲೈಕ್ ಒಂದು ಸ್ಪಿರಿಚುವಲ್ ಪರ್ಪಸ್ ಇಟ್ಕೊಂಡು, ಒಂದು ಡೆಸ್ಟಿನಿ ಇಟ್ಕೊಂಡು ಈ ಪರ್ಸನ್ ನಿಮ್ಮ ಲೈಫಲ್ಲಿ ಬರೋದು. ಸೊ ಇಟ್ಸ್ ಆಲ್ಸೋ ಅನ್ ಇಂಡಿಕೇಶನ್ ಜೂನ್ ಮಂತ್ ಅಲ್ಲಿ ಇಫ್ ಪಾಸಿಬಲ್ ಸಿಂಗಲ್ ಆಗಿರೋರು ಅಥವಾ ರಿಲೇಶನ್ಶಿಪ್ ಬೇಡ ಅನ್ನೋರು, ಇಫ್ ಪಾಸಿಬಲ್ ಸ್ವಲ್ಪ ನೀವು ಓಪನ್ ಆಗಬೇಕು. ಏನೆಲ್ಲ ಸಿಂಕ್ರೋನಿಸಿಟೀಸ್ ನೋಡ್ತಾ ಇದ್ರೆ ಲೈಕ್ ಪದೇ ಪದೇ 111 ನೋಡೋದು, ಪದೇ ಪದೇ ಒಂದು ಪಾಸ್ಟ್ ಮೆಮೊರಿ ಕಣ್ಮುಂದೆ ಬಂದ್ಬಿಟ್ಟು ಹೋಗೋದು, ಪದೇ ಪದೇ ಆಗಿದ್ದ ಸಿಚುವೇಶನ್ ಮತ್ತೆ ಆಗ್ತಾ ಇದೆ ಅನ್ನೋ ಫೀಲ್ ಆಗೋದು, ಈ ತರ ಎಲ್ಲ ಪಾಸಿಬಿಲಿಟೀಸ್ ಇದೆ. ಸೊ ಐ ಫೀಲ್ ಈ ಎಲ್ಲ ಒಂದು ಸೈನ್ಸಿಗೆ ನೀವು ಇಂಪಾರ್ಟೆನ್ಸ್ ಕೊಡಬೇಕು ಜೂನ್ ಮಂತ್ ಅಲ್ಲಿ. ಬಿಕಾಸ್ ಇದು ಯಾವುದೋ ಒಂದು ಸ್ಪೆಸಿಫಿಕ್ ಕನೆಕ್ಷನ್ ಬಗ್ಗೆ ಆಗಿರುತ್ತೆ, ಇಂಡಿಕೇಟ್ ಮಾಡ್ತಾ ಇರುತ್ತೆ ನಿಮಗೆ.
ಐ ಫೀಲ್ ಒಂದು ರೈಟ್ ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಾ ಇದ್ದಾರೆ. ಆ್ಯಂಡ್ ಇದು ವರ್ಕಲ್ಲಾದರೂ ಆಗಿರ್ಬೋದು, ಇದು ಬರೀ ಲವ್ ಆಗಬೇಕು ಅನ್ನೋದೊಂದಿಲ್ಲ, ಬಟ್ ನಿಮ್ಮ ಲೈಫಲ್ಲಿ ಇವರು ಒಂದು ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡ್ತಾರೆ ಅಂತ ಹೇಳ್ಬೋದು. ರೈಟ್, ಗ್ರೂಪ್ 1. ಸೊ ಇದನ್ನ ಒಂದಷ್ಟು ಎಕ್ಸಾಂಪಲ್ಸ್ ರೀತಿ ಹೇಳ್ಬೇಕಂದ್ರೆ, ಗ್ರೂಪ್ 1 ಫಾರ್ ಅನ್ ಎಕ್ಸಾಂಪಲ್, ಆಲ್ ಆಫ್ ಅ ಸಡನ್ ನಿಮ್ಮ ಲೈಫಲ್ಲಿ ಯಾರೋ ಒಬ್ರು ಹೊಸೊಬ್ರು ಎಂಟರ್ ಆಗ್ಬೋದು ಯಾವುದೋ ಒಂದು ಈವೆಂಟ್ ಅಲ್ಲಿ, ಮೇ ಬಿ ಥ್ರೂ ಆನ್ಲೈನ್. ಸೊ ಅದು ಫಸ್ಟ್ ಟೈಮ್ ಮೀಟೇ ಆಗಿರುತ್ತೆ, ಬಟ್ ನಿಮಗೆ ಯಾವ ತರ ಫೀಲ್ ಆಗುತ್ತೆ ಅಂದ್ರೆ, ಓಕೆ ಈ ಪರ್ಸನ್ ನಿಮಗೆ ಮುಂಚೆನೂ ಗೊತ್ತಿದ್ದಾರೆ, ಈ ಪರ್ಸನ್ ಬಗ್ಗೆ ನಿಮಗೇನೋ ಐಡಿಯಾ ಇದೆ, ಈ ಪರ್ಸನ್ ಬಗ್ಗೆ ನಿಮಗೇನೋ ಗೊತ್ತಿದೆ, ಒಂದು ವಿಚಾರ ಗೊತ್ತಿದೆ. ಈವನ್ ದೋ ನಾವು ರೀಸೆಂಟಾಗಿ ಕನೆಕ್ಟ್ ಆಗಿರ್ಬೋದು, ಬಟ್ ಈ ಪರ್ಸನ್ ಹೆಂಗ್ ಫೀಲ್ ಮಾಡಿಸ್ತಾರೆ ನಿಮಗೆ ಅಂದ್ರೆ, ತುಂಬಾ ವರ್ಷಗಳಿಂದಾನೇ ಗೊತ್ತಿದೆ, ಇವ್ರ ಬಗ್ಗೆ ಏನೂ ಗೊತ್ತಿಲ್ಲ, ಬಟ್ ಸ್ಟಿಲ್ ಇವ್ರ ಬಗ್ಗೆ ನನಗೆ ಏನೋ ಒಂದು ಗೊತ್ತಿದೆ, ಈ ತರ ಒಂದು ಫೀಲ್ ಆಗೋ ಪಾಸಿಬಿಲಿಟೀಸ್ ಇದೆ. ಅಂಡ್ ಯೂಶಲಿ ಟ್ಯಾರೋ ಕಾರ್ಡ್ ಅಲ್ಲಿ 6 ಆಫ್ ಕಪ್ಸ್ ಗೆ ನಾವು ಸೋಲ್ಮೇಟ್ ಕಾರ್ಡ್ ಅಂತ ಕರಿತೀವಿ, ಬಟ್ ಅಂಡ್ 6 ಆಫ್ ಕಪ್ಸ್ ಮೇನ್ ಇಂಟರ್ಪ್ರಿಟೇಷನ್ ಚೈಲ್ಡ್ಹುಡ್ ಕನೆಕ್ಷನ್ಸ್. ಸೊ ಮೇ ಬಿ ಆಲ್ ಆಫ್ ಅ ಸಡನ್ ನಿಮ್ಮ ಚೈಲ್ಡ್ಹುಡ್ ಅಲ್ಲಿ ಚೈಲ್ಡ್ಹುಡ್ ಅಲ್ಲಿ ಮೀಟ್ ಆಗೋ ಫ್ರೆಂಡ್ಸೇ ಬೇರೆ, ನಾವು ದೊಡ್ಡವರಾದ್ಮೇಲೆ ಮೀಟ್ ಆಗೋ ಫ್ರೆಂಡ್ಸೇ ಬೇರೆ. ಆಲ್ವೇಸ್ ಚೈಲ್ಡ್ಹುಡ್ ಫ್ರೆಂಡ್ಸ್ ಆರ್ ಚೈಲ್ಡ್ಹುಡ್ ಫ್ರೆಂಡ್ಸ್, ಅಂಡ್ ಅವರೊಂದು ನಮ್ಮ ಲೈಫಲ್ಲಿ ಒಂದು ಸ್ಪೆಷಲ್ ಪೊಸಿಷನ್ನೇ ಕ್ಯಾರಿ ಮಾಡ್ತಾರೆ, ರೈಟ್? ಸೊ ಪಾಸಿಬಿಲಿಟಿ ಇದೆ ಆಲ್ ಆಫ್ ಅ ಸಡನ್ ನೀವು ಚೈಲ್ಡ್ಹುಡ್ ಫ್ರೆಂಡ್ ನ ರೀಕನೆಕ್ಟ್ ಆಗೋದು, ಆಲ್ ಆಫ್ ಅ ಸಡನ್ ಅವ್ರು ನಿಮ್ಮ ಲೈಫಲ್ಲಿ ಯಾರು ಇಲ್ದಿರೋ ಟೈಮಲ್ಲಿ ಒಂದು ಸಪೋರ್ಟ್ ಸಿಸ್ಟಮ್ ಆಗಿ ಬರೋದು, ಒಂದು ಗೈಡೆನ್ಸ್ ಸಿಸ್ಟಮ್ ಆಗಿ ಬರೋದು. ಅಂಡ್ ಎಟ್ ದ ಸೇಮ್ ಟೈಮ್ ಐ ಫೀಲ್ ಇಟ್ಸ್ ಆಲ್ಮೋಸ್ಟ್ ಇಟ್ಸ್ ಲೈಕ್, ಯಾರೆಲ್ಲ ಲೈಕ್ ಇನ್ನೊಂದು ವೇ ನಾನು ಏನ್ ನೋಡ್ತಾ ಇದೀನಿ ಅಂದ್ರೆ, ನಿಮ್ಮ ಒಂದು ಹೈಯರ್ ಸೆಲ್ಫ್ ನ ನೀವು ಕನೆಕ್ಟ್ ಆಗ್ತೀರಾ ಈ ಒಂದು ಮಂತ್ ಅಲ್ಲಿ ಅಂತಾನೆ ಹೇಳ್ಬೋದು. ಅಂಡ್ ಎಟ್ ದ ಸೇಮ್ ಟೈಮ್ ಇನ್ ಜನರಲ್ ಆಗಿ ಹೇಳ್ಬೇಕು ಅಂದ್ರೆ, ಗ್ರೂಪ್ 1 ಒಂದಷ್ಟು ಫೇಟೆಡ್ ಕನೆಕ್ಷನ್ಸ್ ನ ನೀವು ಮೀಟ್ ಮಾಡ್ತೀರಾ. ಅಂದ್ರೆ ನಿಮ್ಮ ಹಣೆ ಬರದಲ್ಲಿ ಬರ್ದಿತ್ತು, ಓಕೆ ಈ ಪರ್ಸನ್ ನೀವು ಮೀಟ್ ಆಗ್ತೀರಾ ಅಂಡ್ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಒಂದು ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡ್ತಾರೆ ಅಂತ ಆಲ್ರೆಡಿ ಬರ್ದಿತ್ತು. ಅಂಡ್ ಈ ಪರ್ಸನ್ ನಿಮ್ಮ ಡೆಸ್ಟಿನಿ ಕಡೆ ಕರ್ಕೊಂಡು ಹೋಗ್ತಾರೆ ಅಂತ ಒಂದು ಕನೆಕ್ಷನ್ ನೀವು ಈ ಒಂದು ಜೂನ್ ಮಂತ್ ಅಲ್ಲಿ ಮಾಡ್ಕೊಳ್ಳೋದು, ಅಥವಾ ಕನೆಕ್ಷನ್ ನೀವು ಪಡ್ಕೊಳ್ಳೋದು ಅಂತಾನೆ ಹೇಳ್ಬೋದು, ರೈಟ್? ಸೊ ಲೆಟ್ಸ್ ಕರಿಯರ್ ವೈಸ್ ನೋಡೋಣ. ದೇರ್ ಇಸ್ ಡೆತ್ ಟ್ಯಾರೋ ಕಾರ್ಡ್. ಡೆತ್ ಅಂತ ಬಂದ್ ಕೂಡಲೇ ಏನಿದು ಅಂತ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಗ್ರೂಪ್ 1 ಡೆತ್ ಅಂತ ಅಂದ್ರೆ ಮೇನ್ ಆಗಿ ಟ್ರಾನ್ಸ್ಫಾರ್ಮೇಶನ್ ಬಗ್ಗೆ ಹೇಳುತ್ತೆ. ಡೆತ್ ಅಂತ ಅಂದ್ರೆ ಮೇನ್ ಆಗಿ ಎಂಡಿಂಗ್, ನ್ಯೂ ಬಿಗಿನಿಂಗ್ ಬಗ್ಗೆ ಹೇಳುತ್ತೆ. ಸೊ ಮೇನ್ ಆಗಿ ಟು ಕೀಪ್ ಇನ್ ಮೈಂಡ್, ಗ್ರೂಪ್ 1 ಏನೋ ಒಂದು ನಮ್ಮ ಲೈಫಲ್ಲಿ ಹೊಸದು ಆಗ್ಬೇಕು, ಹೊಸ ಬಿಗಿನಿಂಗ್ ಆಗ್ಬೇಕಂದ್ರೆ ಏನೋ ಒಂದು ಎಂಡ್ ಆಗ್ಲೇಬೇಕು. ನಾವೆಲ್ಲದನ್ನು ಒಟ್ಟೊಟ್ಟಿಗೆ ತಗೊಂಡು ಹೋಗೋದಕ್ಕೆ ಆಗಲ್ಲ. ವಿ ಕೆನ್ ನಾಟ್ ಮ್ಯಾನೇಜ್, ಬಿಕಾಸ್ ನಾವು ಅಲ್ಟಿಮೇಟ್ಲಿ ವಿ ಆರ್ ಹ್ಯೂಮನ್ ಬೀಯಿಂಗ್ಸ್ ಅಲ್ವಾ? ಸೊ ನಾನು ಮೇನ್ ಆಗಿ ಏನ್ ನೋಡ್ತಾ ಇದ್ದೀನಿ, ಕರಿಯರ್ ವೈಸ್ ಈ ಒಂದು ಮಂತ್ ಇಟ್ಸ್ ಅ ಮೇಜರ್ ಟ್ರಾನ್ಸ್ಫಾರ್ಮೇಶನ್ ಮಂತ್ ಅಂತಾನೆ ಹೇಳ್ಬೋದು. ಬಿಕಾಸ್ ತುಂಬಾ ಜನದ್ದು ಮೇ ಬಿ ಕರಿಯರ್ ಎಂಡ್ ಆಗ್ತಾ ಇದೆ ಜಸ್ಟ್ ಫಾರ್ ಒಂದು ನ್ಯೂ ಬಿಗಿನಿಂಗ್ ಕಡೆ ಕರ್ಕೊಂಡು ಹೋಗೋದಕ್ಕೆ. ಒಂದ್ ಕಡೆ ಎಂಡ್ ಆಗ್ತಾ ಇದೆ, ಬಟ್ ನೀವು ಅದನ್ನ ತಲೆಯಲ್ಲಿ ಇಟ್ಕೊಂಡು ಪ್ಯಾನಿಕ್ ಆಗಬೇಡಿ, ಬಿಕಾಸ್ ಇದು ಏನೋ ಒಂದು ನ್ಯೂ ಬಿಗಿನಿಂಗ್ ಕಡೆ ಕರ್ಕೊಂಡು ಹೋಗ್ತಾ ಇದೆ. ನಿಮ್ಮ ಪ್ರೊಫೆಷನಲ್ ಅಲ್ಲಿ ಆಗಿರ್ಬೋದು, ಫಿನಾನ್ಷಿಯಲಿ ಆಗಿರ್ಬೋದು, ಒಂದಷ್ಟು ಸ್ಪೇಸ್ ನ ಕ್ಲಿಯರ್ ಮಾಡ್ತಾ ಇದೆ, ಸೊ ದಟ್ ಒಂದಷ್ಟು ನೆಕ್ಸ್ಟ್ ಥಿಂಗ್ಸ್ ಆಡ್ ಆನ್ ಆಗೋದಕ್ಕೆ ಹೆಲ್ಪ್ ಆಗಲಿ ಅಂತ. ದ ಥಿಂಗ್ ಈಸ್, ಯಾವಾಗ ಜಾಗ ಖಾಲಿ ಇರುತ್ತೆ ಅವಾಗಲೇ ನೀವು ಹೊಸ ಥಿಂಗ್ಸ್ ನ ಆಡ್ ಆನ್ ಮಾಡೋದಕ್ಕಾಗೋದು. ಆಲ್ರೆಡಿ ಒಂದಷ್ಟು ಥಿಂಗ್ಸ್ ಇದ್ರೆ ಇನ್ನೂ ಅದಕ್ಕೆ ಹೆಚ್ಚು ತುಂಬಿಸೋದಕ್ಕೆ ಆಗಲ್ಲ, ಜಾಗ ಇರಲ್ಲ. ಸೊ ಮೇ ಬಿ ನಾನು ಏನ್ ನೋಡ್ತಾ ಇದ್ದೀನಿ, ಗ್ರೂಪ್ 1 ತುಂಬಾ ಜನ ಜೂನ್ ಅಲ್ಲಿ ಜಾಬ್ ಕ್ವಿಟ್ ಮಾಡೋ ಯೋಚನೆ ಮಾಡೋ ಪಾಸಿಬಿಲಿಟೀಸ್ ಇದೆ, ಅಥವಾ ಒಂದ್ ಕಡೆ ಜಾಬ್ ಈ ಪೊಸಿಷನ್ ಬೇಡ, ನನ್ ನೆಕ್ಸ್ಟ್ ಚೇಂಜಸ್ ಬೇಕು ನಂಗೆ ಅಂತ ನೀವು ಎಂಡ್ ಮಾಡಿ ಇನ್ನೊಂದ್ ಕಡೆ ನ್ಯೂ ಬಿಗಿನಿಂಗ್ ಕಡೆ ಹೋಗೋ ಪಾಸಿಬಿಲಿಟೀಸ್ ಇದೆ. ಐ ನೋ ಜಾಬ್ ಎಂಡ್ ಮಾಡೋದು ಒಂದ್ ಕಡೆ ಜರ್ನಿ ಎಂಡ್ ಮಾಡೋದು ಇಟ್ಸ್ ನಾಟ್ ಅನ್ ಈಸಿ ಥಿಂಗ್. ಒಂದ್ಸತಿ ಭಯ ಕೂಡ ಆಗತ್ತೆ, ರೈಟ್? ನೆಕ್ಸ್ಟ್ ಏನ್ ಆಗ್ಬೋದು, ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೋದು ನನ್ನ ಜೀವನ ಅಂತ. ಸೊ ನಾನು ಮೇನ್ ಆಗಿ ಏನ್ ನೋಡ್ತಾ ಇದ್ದೀನಿ ಅಂದ್ರೆ, ತುಂಬಾ ಜನ ರಿಸ್ಕ್ ತಗೊಂತೀರಾ ನೀವು, ಡೆಫಿನೆಟ್ಲಿ ಪಾಸಿಬಿಲಿಟಿ ಇದೆ ಈ ಒಂದು ರೈಟ್ ಪರ್ಸನ್ ಮೀಟ್ ಆದಾಗ ನಿಮಗೆ ನಾನು ಮುಂಚೆನೆ ಹೇಳ್ದಂಗೆ ಈ ಪರ್ಸನ್ ನೀವು ನಿಮ್ಮ ಡೆಸ್ಟಿನಿ ರೀಚ್ ಆಗೋದಕ್ಕೆ ಹೆಲ್ಪ್ ಮಾಡ್ತಾರೆ ಅಂತ ನಾನು ಮುಂಚೆನೆ ಹೇಳಿದ್ದೆ. ಮೇ ಬಿ ಈ ಪರ್ಸನ್ ಎಂಟರ್ ಆದ್ಮೇಲೆ ನಿಮ್ಮ ಡೆಸ್ಟಿನಿ ಹತ್ರ ಇನ್ನೂ
ಕ್ಲಿಯರ್ ಕಟ್ ಆಗಿ ಒಂದು ಐಡಿಯಾ ಬರೋದು, ಮೇ ಬಿ ತುಂಬಾ ಜನ ನಿಮ್ಮ ಪ್ಯಾಷನ್ನೇ ಪ್ರೊಫೆಷನ್ ಮಾಡ್ಕೊಳ್ಳೋದು, ನಿಮಗೆ ರಿಯಲೈಸೇಷನ್ ಆಗುತ್ತೆ, ಓಕೆ ನಾನು ಇಲ್ಲಿ ಏನ್ ಕೆಲಸ ಮಾಡ್ತಾ ಇದ್ದೀನಿ, ನನಗಿದು ನಾನಿಲ್ಲಿ ಖುಷಿಯಾಗಿಲ್ಲ, ನನಗಿಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೊಂದು ಆಗ್ತಾ ಇಲ್ಲ, ನಂಗೆ ಗೊತ್ತು ನನ್ನ ಡೈರೆಕ್ಷನ್ ಬೇರೆ ಕಡೆ, ನನ್ನ ಡೆಸ್ಟಿನಿ ಬೇರೆ ಕಡೆನೇ ಇದೆ, ನಾನು ಅಲ್ಲಿ ಹೋಗ್ಬೇಕು, ನಾನು ಅಲ್ಲಿಗೆ ರೀಚ್ ಆಗ್ಬೇಕು, ಫೈನಲಿ ನೀವು ಅದು ಆ ಒಂದು ನಿಮ್ಮ ಡೆಸ್ಟಿನಿ ಕಡೆ ನೀವು ಸ್ವಲ್ಪ ತಲೆ ಕೊಡೋದನ್ನ ನೋಡ್ತಾ ಇದ್ದೀನಿ. ಸೊ ತುಂಬಾ ಜನಕ್ಕೆ ಮೇ ಬಿ ಆ ಫ್ರೀಲ್ಯಾನ್ಸ್ ಕಾಂಟ್ರಾಕ್ಟ್ ಇತ್ತು, ಅದು ಎಂಡ್ ಆಯ್ತು, ಬಿಸ್ನೆಸ್ ಕಾಂಟ್ರಾಕ್ಟ್ ಇತ್ತು, ಎಂಡ್ ಆಯ್ತು. ಬಟ್ ರೈಟ್ ಆಫ್ಟರ್ ಏನೋ ಒಂದು ಎಂಡ್ ಆಗಿದ ಕೂಡಲೇ ಒಂದು ನ್ಯೂ ಆಫರ್ ಬರೋದನ್ನ ನೋಡ್ತಾ ಇದ್ದೀನಿ. ಅಂಡ್ ಈ ಒಂದು ನ್ಯೂ ಆಫರ್ ನಿಮ್ಮ ವ್ಯಾಲ್ಯೂಸಿಗೆ ಅಲೈನ್ ಆಗುತ್ತೆ. ಅಂದ್ರೆ ನಿಮ್ಮ ಮೈಂಡ್ ಸೆಟ್ ಅಲ್ಲಿ ನಿಮ್ನ ನೀವು ಯಾವ ತರ ನೋಡ್ಕೊಂಡಿದ್ರಿ ಕರಿಯರ್ ವೈಸ್, ಹಿಂಗಿರ್ಬೇಕು ನಾನು, ಹಂಗಿರ್ಬೇಕು ಲೈಫಲ್ಲಿ ಅಂತ, ಆ ಒಂದು ಐಡಿಯಾಗೆ ರೀಚ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಅಂಡ್ ಅಟ್ ದ ಸೇಮ್ ಟೈಮ್ ಯಾರ್ದೆಲ್ಲ ಒಂದಷ್ಟು ಸಾಲಗಳಿತ್ತು ಅದು ಸ್ಲೋಲಿ ಕ್ಲಿಯರ್ ಆಗೋದನ್ನ ನೋಡ್ತಾ ಇದ್ದೀನಿ. ಫೈನಲಿ ಆ ಒಂದು ಓಲ್ಡ್ ಕ್ರೆಡಿಟ್ ಕಾರ್ಡ್ ಬಿಲ್ಸ್ ಅದನ್ನೆಲ್ಲ ಎಂಡ್ ಮಾಡೋದನ್ನ ನೋಡ್ತಾ ಇದ್ದೀನಿ. ಏನು ನಿಮ್ಮ ಒಂದು ಡೆಸ್ಟಿನಿಗೆ ಅಲೈನ್ ಆಗ್ತಾ ಇರಲಿಲ್ಲ, ಡೆಸ್ಟಿನಿಗೆ ರೀಚ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇರಲಿಲ್ಲ, ಆ ಒಂದು ಪಾತ್ನ ಎಂಡ್ ಮಾಡ್ತಾ ಇದ್ದೀರಾ. ಅಂದ್ರೆ ನಿಮಗೆ ಗೊತ್ತಿತ್ತು ಇದು ನನಗೆ ವರ್ಕೌಟ್ ಆಗ್ತಾ ಇಲ್ಲ, ಇದು ನನಗೆ ಹೆಲ್ಪ್ ಮಾಡ್ತಾ ಇಲ್ಲ, ಯಾವುದೇ ರೀತಿಲೂ ಗ್ರೋತಿಗೆ ಹೆಲ್ಪ್ ಮಾಡ್ತಾ ಇಲ್ಲ ಅಂತ ಯಾವ್ದು ನಿಮಗೆ ಗೊತ್ತಿತ್ತು, ಫೈನಲಿ ನೀವು ಅದನ್ನ ಎಂಡ್ ಮಾಡೋದು, ಫೈನಲಿ ಅದನ್ನ ನೀವು ಇಲ್ಲ ಇದು ನನಗೆ ವರ್ಕೌಟ್ ಆಗ್ತಾ ಇಲ್ಲ ಅಂತ ನಿಮಗೆ ನೀವೇ ರಿಯಲೈಸ್ ಮಾಡ್ಕೊಂಡು ಅದನ್ನ ಎಂಡ್ ಮಾಡಿಕೊಂಡು ಮೂವ್ ಆನ್ ಆಗೋದನ್ನ ನೋಡ್ತಾ ಇದ್ದೀನಿ. ಗ್ರೂಪ್ 1 ದಟ್ಸ್ ರಿಯಲಿ ಬ್ಯೂಟಿಫುಲ್. ನೆಕ್ಸ್ಟ್ ಲವ್ ಲೈಫ್ ಅಂತ ಬಂದ್ರೆ ದೇರ್ ಈಸ್ ಸ್ಟಾರ್. ನಾನು ಇದನ್ನ ತೋರ್ಸೋದಕ್ಕಾಗಲ್ಲ. ಆಲ್ ರೈಟ್, ಸೊ ಬ್ಯೂಟಿಫುಲ್ ಕಾರ್ಡ್ ಇದು, ಲೈಕ್ ಇಂಟರ್ಪ್ರಿಟೇಷನ್, ಆ ಒಂದು ಇಮೇಜ್, ಇಟ್ಸ್ ಆಲ್ ವೆರಿ ಬ್ಯೂಟಿಫುಲ್ ಅಂತಾನೆ ಹೇಳ್ಬೋದು. ಗ್ರೂಪ್ 1. ಸೊ ಮೇನ್ ಆಗಿ ಯಾರೆಲ್ಲ ಒಂದು ಡಿಪ್ರೆಷನ್ ಫೇಸ್ ಅಲ್ಲಿ ಇದ್ರಿ, ಗ್ರೂಪ್ 1 ಈ ಒಂದು ಮಂತ್ ನೀವು ಹೀಲಿಂಗ್ ಗೆ ಕೊಡೋದು. ಅಟ್ ದ ಸೇಮ್ ಟೈಮ್ ಮೇನ್ ಕಾರ್ಡ್ ಬಂದ್ಬಿಟ್ಟು ಕೈಂಡ್ ಆಫ್ ಪಾರ್ಟ್ನರ್ಶಿಪ್ ಅಲ್ಲಿ ಎಕ್ಸಾಕ್ಟ್ ಆಗಿ ನೀವು ವರ್ಕ್ ಮಾಡ್ದಾನೆ ಇದ್ರು ಒಂದ್ ಪರ್ಸನ್ ನಿಮ್ ಲೈಫ್ ನ ಜಾಯಿನ್ ಆಗ್ತಾ ಇದ್ದಾರೆ, ರೈಟ್? ಇವ್ರು ಬಂದ್ಮೇಲೆ ನಿಮಗೆ ಆ ಸಪೋರ್ಟ್ ಸಿಸ್ಟಮ್ ಅನ್ನೋದು ನೆಕ್ಸ್ಟ್ ಲೆವೆಲ್ ಬೂಸ್ಟ್ ಆಗುತ್ತೆ. ಸೊ ಈ ಪರ್ಸನ್ ಮೇ ಬಿ ಬಂದ ಮೇಲೆ ನಿಮಗೆ ಆ ಒಂದು ಹೋಪ್ ಸಿಗುತ್ತೆ. ಅದು ಲವ್ ಲೈಫ್ಗೋಸ್ಕರ ಆಗಿರ್ಬೋದು ಅಥವಾ ಇನ್ನೇನಕ್ಕೋ ಆಗ್ಬೋದು. ಹೋಪ್ ಸಿಗುತ್ತೆ, ಓಕೆ ನನ್ ಆಗುತ್ತೆ, ನನ್ನ ಡ್ರೀಮ್ಸ್ ನಾನು ಫುಲ್ಫಿಲ್ ಮಾಡ್ಕೊತೀನಿ. ನೀವು ಸಿಂಗಲ್ ಆಗಿರ್ಬೋದು ಅಥವಾ ಪಾರ್ಟ್ನರ್ಶಿಪ್ ಅಲ್ಲಿ ಆಲ್ರೆಡಿ ಇರ್ಬೋದು. ಬಟ್ ನಾನು ಏನ್ ನೋಡ್ತಾ ಇದ್ದೀನಿ ಅಂದ್ರೆ ಈ ಒಂದು ಮಂತ್ ಅಲ್ಲಿ ವೆರಿ ಹಾರ್ಮೋನಿಯಸ್ ಸ್ಟೇಟ್, ಎಮೋಷನಲಿ ವೆರಿ ಹ್ಯಾಪಿಯೆಸ್ಟ್ ಸ್ಟೇಟಿಗೆ ನೀವು ಹೋಗ್ತೀರಾ ಈ ಒಂದು ಮಂತ್ ಅಲ್ಲಿ. ಬಿಕಾಸ್ ಈ ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಿರೋ ಒಂದು ನ್ಯೂ ಪರ್ಸನ್ ನಿಮ್ಮಲ್ಲಿ ಒಂದು ಫೇತ್ ತುಂಬಿಸ್ತಾರೆ, ಒಂದು ಆಪ್ಟಿಮಿಸಮ್, ಎಕ್ಸೈಟ್ಮೆಂಟ್ ತುಂಬಿಸ್ತಾರೆ. ಅಂಡ್ ಅವ್ರು ಕೊಡೋ ಒಂದು ಗೈಡೆನ್ಸ್ ಇದೆಯಲ್ಲ, ಅದು ನಿಮಗೆ ಲೈಫಲ್ಲಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಬೂಸ್ಟ್ ಅಪ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಐ ಫೀಲ್ ಯಾರೆಲ್ಲ ಸಿಂಗಲ್ ಆಗಿದ್ದೀರಾ ಗ್ರೂಪ್ 1, ನಾನು ಏನ್ ನೋಡ್ತಾ ಇದ್ದೀನಿ, ವೆರಿ ಸೂನ್ ನಿಮ್ಮ ಲೈಫಲ್ಲಿ ಜೂನ್ ಮಂತ್ ಅಲ್ಲಿ ಒಂದು ನ್ಯೂ ಪರ್ಸನ್ ಬರ್ತಾ ಇದ್ದಾರೆ. ಆನ್ಲೈನ್ ಅಲ್ಲಿ ಆಗೋ ಪಾಸಿಬಿಲಿಟೀಸ್ ಜಾಸ್ತಿನೇ ಇದೆ. ಏನೋ ಆಲ್ ಆಫ್ ಅ ಸಡನ್ ಆ ಫ್ಲರ್ಟೇಷಿಯಸ್ ವೈಬ್ ನ ನೀವು ಆಕ್ಟಿವೇಟ್ ಮಾಡೋದು ನೋಡ್ತಾ ಇದ್ದೀನಿ. ಯುನೋ ಐ ಫೀಲ್ ಈ ಒಂದು ಪರ್ಸನ್ ಏನ್ ಬರ್ತಾ ಇದ್ದಾರೆ ನಿಮ್ಮ ಲೈಫಲ್ಲಿ, ಡೆಫಿನೆಟ್ಲಿ ನಿಮ್ಮ ಪಾಸ್ಟ್ ರಿಲೇಶನ್ಶಿಪ್ ಹೆಂಗಿತ್ತು ನನಗದು ಗೊತ್ತಿಲ್ಲ, ಬಟ್ ಈ ರಿಲೇಶನ್ಶಿಪ್ ಕಂಪ್ಲೀಟ್ಲಿ ನ್ಯೂ ವೈಬ್ ಕೊಡುತ್ತೆ, ಸ್ಪೆಷಲ್ ವೈಬ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಯಾರೆಲ್ಲ ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇದ್ರಿ ಅಂಡ್ ನಿಮ್ಗೆ ಒಂದಷ್ಟು ಪಾಸ್ಟ್ ಅಲ್ಲಿ ಆದ ಒಂದು ಸಿಚುವೇಶನ್ಗಳಿಂದ ಬೇಜಾರಿತ್ತು ಅಲ್ವಾ, ಫೈನಲಿ ಅದನ್ನೆಲ್ಲ ನೀವು ಮರೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಬಿಕಾಸ್ ದಿಸ್ ಇಸ್ ಹೀಲಿಂಗ್ ಕಾರ್ಡ್ ಎಟ್ ದ ಸೇಮ್ ಟೈಮ್. ಬಿಕಾಸ್ ನಿಮ್ಮ ಆ ಒಂದು ಪರ್ಸನ್ ಜೊತೆ ರೈಟ್ ಕಾನ್ವರ್ಸೇಷನ್, ಮಾತುಕತೆಗಳು ಮಾಡ್ಕೊಳ್ಳೋದನ್ನ ನೋಡ್ತಾ ಇದ್ದೀನಿ. ಒಂದು ಥೆರಪಿ ತರ ಫೀಲ್ ಆಗೋದನ್ನ ನೋಡ್ತಾ ಇದ್ದೀನಿ ಈ ಒಂದು ಮಂತ್ ಅಲ್ಲಿ. ಏನೇ ಸಿಚುವೇಶನ್ ಆದ್ರೂ ನಿಮಗೆ ಅದು ಹೆಲ್ಪ್ ಮಾಡ್ತಾ ಇರುತ್ತೆ ಪಾಸ್ಟ್ ಅಲ್ಲಿ ಆದ ಕೆಲವೊಂದೊಂದು ನೆಗೆಟಿವ್ ಸಿಚುವೇಶನ್ಸ್ ಇಂದ ಹೊರಗೆ ಬರೋದಕ್ಕೆ. ಅಂಡ್ ಐ ಫೀಲ್ ನೀವು ಆಲ್ರೆಡಿ ಯಾರೆಲ್ಲ ಕಮಿಟ್ಮೆಂಟ್ ಅಲ್ಲಿ ಇದ್ದೀರಾ, ನಿಮಗೆ ಒಳ್ಳೆ ಟೈಮ್ ಸಿಗುತ್ತೆ ಸ್ಪೆಂಡ್ ಮಾಡೋದಕ್ಕೆ ಒಟ್ಟಿಗೆ. ಅಂಡ್ ಈ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ನಿಮಗೆ ಪಾಸ್ಟ್ ಅಲ್ಲಿ ಆದ ಕೆಲವೊಂದೊಂದು ನೆಗೆಟಿವ್ ಸಿಚುವೇಶನ್ಸ್, ಒಂದಷ್ಟು ಡ್ಯಾಮೇಜಿಂಗ್ ಸಿಚುವೇಶನ್ಸ್, ಅದೆಲ್ಲದ್ರಿಂದ ಹೊರಗೆ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ ಮೇಯ್ನ್ ಆಗಿ. ಅಂಡ್ ಇನ್ ಜನರಲ್ ಆಗಿ ಹೇಳ್ಬೇಕಂದ್ರೆ ಈ ಒಂದು ಮಂತ್ ಅಲ್ಲಿ ನಿಮಗೆ ಲವ್ ಅಲ್ಲಿ ಬೀಳೋದಕ್ಕೆ ಇನ್ಸ್ಪೈರ್ ಆಗ್ತೀರಾ.
ಆ್ಯಂಡ್ ಪ್ಯಾಷನೇಟ್ ಆಗಿ ಕೆಲವೊಂದೊಂದು ಥಿಂಗ್ಸ್ ಮಾಡ್ತಾ ಇರ್ತೀರ. ಸರ್ಪ್ರೈಸ್ ಕೊಡೋದಾಗಿರ್ಬೋದು, ಲೆಟರ್ ಬರೆಯೋದಾಗಿರ್ಬೋದು, ಒಂದು ಸ್ಪೆಷಲ್ ಡೇಟ್ನ ಪ್ಲ್ಯಾನ್ ಮಾಡೋದಾಗಿರ್ಬೋದು. ಪ್ಯಾಷನೇಟ್ ಆಗಿ ಕೆಲವೊಂದೊಂದು ಪ್ಲ್ಯಾನ್ಸ್ ಮಾಡ್ತಾ ಇದ್ದೀರಾ ಬಿಕಾಸ್ ನಿಮ್ಮ ಹಾರ್ಟ್ ಹೀಲ್ ಆಗ್ತಾ ಇದೆ. ಫೈನಲಿ ನೀವು ನಾರ್ಮಲ್ ಸ್ಟೇಟಿಗೆ ಬರ್ತಾ ಇದ್ದೀರಾ. ಆ ಒಂದು ಲವ್ ಅಲ್ಲಿ ನಂಬಿಕೆ ಅನ್ನೋದು ಮತ್ತೆ ಹುಟ್ಟು ಬರ್ತಾ ಇದೆ. ಆ್ಯಂಡ್ ಲೈಫಲ್ಲಿ ಆ ರೊಮ್ಯಾಂಟಿಕ್ ಥಿಂಗ್ ಅನ್ನೋದು ಮತ್ತೆ ಹುಟ್ಟು ಬರ್ತಾ ಇದೆ. ದಟ್ ಈಸ್ ದ ರಿಯಲ್ ಸ್ಪೆಷಲ್ ಥಿಂಗ್. ವಾವ್, ಗ್ರೂಪ್ 1 ಜೂನ್ ಮಂತಲ್ಲಿ ಮಾತ್ರ ಒಂಥರ ಪಟಾಕಿ ಥರ ಎಂಟರ್ ಆಗ್ತೀರಾ ನೀವು. ಬಿಕಾಸ್ ಎಸ್, ಯಾರೆಲ್ಲ ಥೆರಪಿ ತಗೊತಾ ಇದ್ದೀರಾ ಮೇನ್ ಆಗಿ, ಫೈನಲಿ ಯು ವಿಲ್ ಹೀಲ್ ಯೋರ್ ಸೆಲ್ಫ್. ಇನ್ನೂ ಸ್ಟ್ರಾಂಗ್ ಆಗಿ ಹೊರಗೆ ಬರೋದನ್ನ ನೋಡ್ತಾ ಇದ್ದೀನಿ. ಓಕೆ, ಸೊ ಲೆಟ್ಸ್ ಸಿ ಸೋಲ್ ಲೆಸನ್ ಏನ್ ಕಲಿತೀರಾ ಈ ಒಂದು ಮಂತಲ್ಲಿ ಅಂತ. ಗ್ರೂಪ್ 1 soul lesson, 4 of swords. ಓಕೆ, ನೆಕ್ಸ್ಟ್ ನೋಡೋಣ. ಚಾಲೆಂಜಿಂಗ್ ಥಿಂಗ್ ಅಂದ್ರೆ ಏನಾಗಬಹುದು, ಏನ್ ಬ್ಲಾಕ್ ಮಾಡ್ಬೋದು. ದೇರ್ ಈಸ್ ವ್ಯಾಸ್, secret admirer. Okay, beautiful. And hidden blessings. There is lightning, control your anger or you will be sorry. Okay, next, by the end of the month, let's I guess use another deck ivaga. By the end of the month, ಏನ್ ಬೆಸ್ಟ್ ಥಿಂಗ್ ನೀವು ಅಚೀವ್ ಮಾಡಿರ್ತೀರಾ. There is well, family wishes come true. Beautiful. I don't know ಇದನ್ನ ಹೆಂಗೆ ಆರ್ಗನೈಸ್ ಮಾಡೋದು ಇವಾಗ ಅಂತ. ಎಸ್, ಇದಿಲ್ಲಿರಲಿ. ರೈಟ್, ಸೊ I'm very bad at it ಅನಿಸ್ತಾ ಇದೆ ಒಂದೊಂದ್ಸರ್ತಿ. I don't know why. I guess ಇದಿಲ್ಲಿರಲಿ, ಇಟ್ಸ್ ಫೈನ್. ಓಕೆ, ವಾಸ್ ಫಸ್ಟ್ ಬಂದಿದೆ, ಲೈಟ್ನಿಂಗ್ ನೆಕ್ಸ್ಟ್, ಆ್ಯಂಡ್ ವೆಲ್. ಬ್ಯೂಟಿಫುಲ್ ಎನರ್ಜೀಸ್ ಇನ್ ಜನರಲ್ ಆಗಿ. ಕಾರ್ಡ್ಸ್ ಆರ್ ವೆರಿ ಬ್ಯೂಟಿಫುಲ್. ಓಕೆ, ಫಸ್ಟ್ ಆಫ್ ಆಲ್ ವೆರಿ ಬ್ಯೂಟಿಫುಲ್ ಕಾರ್ಡ್ಸ್ ಅಂತಾನೆ ಹೇಳ್ಬೋದು. ಸೊ ಫಸ್ಟ್ ಥಿಂಗ್ ಈಸ್ ಸೋಲ್ ಲೆಸನ್ಸಿಗೆ ಬಂದಿದೆ ನಿಮಗೆ ದ 4 of swords. ಒನ್ ಗುಡ್ ಥಿಂಗ್ ಇಸ್, ಲೈಕ್ ಗುಡ್ ಥಿಂಗ್ ಅಂತ ಅಲ್ಲ, ಯಾವುದು ಫೈರ್ ಎಲಿಮೆಂಟ್ ಬಂದಿಲ್ಲ. ಸೊ ಐ ಗೆಸ್ ನೀವು ಈ ಒಂದು ಮಂತಲ್ಲಿ ನೀವು ನಿಮ್ಮ ಎಲಿಮೆಂಟಲ್ಲೇ ಇರಲ್ಲ. ಪ್ರಾಬಬ್ಲಿ ಎಮೋಷನ್ಸ್ ಲೈಕ್ ಅನ್ಕೊಂಡೇ ಇರಲ್ಲ ನಿಮಗೂ ಲವ್ ಆಗುತ್ತಾ ಅಂತ. ಬಟ್ ಫೈನಲಿ ಆ ಒಂದು ರೈಟ್ ಥಿಂಗ್, ಆ ರೊಮ್ಯಾಂಟಿಕ್ ಥಿಂಗ್ಸ್ನೆಲ್ಲ ನೀವು ಫೀಲ್ ಮಾಡ್ಕೊಳ್ಳೋದು, ಬ್ಯಾಕ್ ಟು ಯುವರ್ ಎನರ್ಜಿಗೆ ಬರೋದಕ್ಕೂ ಮುಂಚೆ ಆ ಟ್ರಾನ್ಸ್ಫಾರ್ಮೇಶನ್ ಇದೆ ಅಲ್ವಾ. ಐ ಫೀಲ್ ಅಗೇನ್ ದೇರ್ ಇಸ್ ಅ ಡೆತ್ ಕಾರ್ಡ್. ದೇರ್ ವಿಲ್ ಬಿ ಅ ಮೇಜರ್ ಟ್ರಾನ್ಸ್ಫಾರ್ಮೇಶನ್ ಅದನ್ನ ನೋಡ್ತಾ ಇದ್ದೀನಿ ಜೂನ್ ಮಂತಲ್ಲಿ. ಸೊ ಸೋಲ್ ಲೆಸನ್ ಮಂತ್ಗೆ ಐ ಫೀಲ್ ರೆಸ್ಟ್ ಮಾಡ್ತೀರಾ. ಫೈನಲ್ ನಿಮಗೆ ರಿಯಲೈಸೇಷನ್ ಆಗುತ್ತೆ ಹೌ ಮಚ್ ಇಟ್ ಈಸ್ ಇಂಪಾರ್ಟೆಂಟ್ ರೆಸ್ಟ್ ಕೊಡೋದಕ್ಕೆ ಲೈಫಲ್ಲಿ. ಮೇ ಬಿ ದಟ್ ಈಸ್ ದ ರೀಸನ್ ನೀವು ಮೇ ಬಿ ಕರಿಯರಲ್ಲಿ ಸ್ವಲ್ಪ ಬ್ರೇಕ್ ತಗೊಳ್ಳೋದು. ಯಾವ್ದು ನಿಮಗೆ ಖುಷಿ ಆಗ್ತಾ ಇಲ್ಲ, ಯಾವ್ದು ನಿಮಗೆ ಹೆಲ್ಪ್ ಮಾಡ್ತಾ ಇಲ್ಲ, ಅದರಿಂದ ಫೈನಲಿ ಗಿವ್ ಅಪ್ ಮಾಡೋದು, ಆ ಒಂದು ಶಾರ್ಟ್ ಬ್ರೇಕ್ ತಗೊಳ್ಳೋದು ಮೆಂಟಲ್ ಕ್ಲಾರಿಟಿಗೋಸ್ಕರ. ನಿಮ್ಮನ್ನ ಮತ್ತೆ ಮತ್ತೆ ಪುಷ್ ಮಾಡ್ಕೊಂಡು ಹೋಗೋದ್ಕಿಂತ ಈ ಮಂತ್ ನಿಮಗೆ ರಿಯಲೈಸೇಷನ್ ಮಾಡುತ್ತೆ. ಆ ಒಂದು ಪಾಸ್ ತಗೊಂಡ್ರೆ, ಒಂದು ಶಾರ್ಟ್ ಬ್ರೇಕ್ ತಗೊಂಡ್ರೆ ಅದೆಷ್ಟರ ಮಟ್ಟಿಗೆ ನಿಮಗೆ ಹೀಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಅದೊಂಥರ ನಿಮ್ಮ ಸೋಲ್ ಮೆಡಿಸಿನ್. ನಮಗೆ ಏನಾದ್ರು ಜ್ವರ, ಶೀತ, ಕೆಮ್ಮು ಬಂದಾಗ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ, ಏನಾದರೂ ಒಂದು ಮೆಡಿಸಿನ್, ಇಂಜೆಕ್ಷನ್ನೋ ಟ್ಯಾಬ್ಲೆಟ್ಸ್ಗೋಸ್ಕರನೋ, ರೈಟ್. ಯಾವಾಗ ನಮ್ಮ ಸೋಲ್, ನಮ್ಮ ಆತ್ಮಕ್ಕೆ ಸ್ವಲ್ಪ ಕಷ್ಟ ಆಗಿರುತ್ತಲ್ವಾ, ಆವಾಗ ರೆಸ್ಟ್ ತಗೊಳ್ಳೋದು, ಮೆಂಟಲ್ ಕ್ಲಾರಿಟಿ ತಗೊಂಡ್ರೆ ದಟ್ ಇಟ್ ಸೆಲ್ಫ್ ಈಸ್ ಎನಫ್. ಅದೇ ಒಂಥರ ಮೇನ್ ಮೆಡಿಸಿನ್ ಆಗೋಗ್ಬಿಡುತ್ತೆ ನಮ್ಮ ಒಂದು ಸೋಲ್ಗೆ ಅಂತಾನೆ, ರೈಟ್. ಸೊ ಗ್ರೂಪ್ 1 ನಾನು ಏನು ನೋಡ್ತಾ ಇದ್ದೀನಿ ಅಂದರೆ ಈ ಒಂದು ಜೂನ್ ಮಂತಲ್ಲಿ, ರೈಟ್,
ಸೊ ಒಂದು ಶಾರ್ಟ್ ಬ್ರೇಕ್ ತಗೊಂತೀರಾ ನೀವು, ಮೆಂಟಲ್ ಹೆಲ್ತ್ ಡೇ, ಏನೋ ವರ್ಕಿಂದ ಒಂದು ಶಾರ್ಟ್ ಬ್ರೇಕ್ ತಗೊಳ್ಳೋದು. ಬಿಕಾಸ್ ನಿಮಗೆ ಆಗ್ತಾ ಇರ್ಲಿಲ್ಲ, ನಿಮಗೆ ಒಂಥರ ಮಷಿನ್ ತರ ವರ್ಕ್ ಮಾಡ್ತಾನೆ ಇದ್ದೀರಾ, ಅದ್ ನಿಮಗೆ ಎಲ್ಲೂ ಕರ್ಕೊಂಡು ಹೋಗ್ತಾ ಇಲ್ಲ. ಅದಿನ್ನೂ ನಿಮ್ನ ಸುಡ್ತಾ ಇದೆ ಬಿಟ್ರೆ ಲೈಫ್ ಸ್ಟೈಲ್, ನಿಮ್ಮ ಒಂದು ಲೈಫ್ ಸ್ಟೈಲ್ ಅಲ್ಲಿ ಶಿಫ್ಟ್ ಆಗ್ತಾನೆ ಇಲ್ಲ. ಅದ್ ನಿಮಗೆ ರಿಯಲೈಸೇಷನ್ ಆಗೋದನ್ನ ನೋಡ್ತಾ ಇದೀನಿ ನಾನು. ಅಂಡ್ ಯಾರೆಲ್ಲ ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಐ ಫೀಲ್ ಇದ್ರಲ್ಲೂ ನೀವೊಂದು ಶಾರ್ಟ್ ಪಾಸ್ ತಗೊಳ್ಳೋದು, ಅಥವಾ ತುಂಬಾ ಆಕ್ಟಿವ್ ಆಗಿರ್ತೀರಾ ಸೋಷಿಯಲ್ ಮೀಡಿಯಾದಲ್ಲಿ, ಅದ್ ಪೋಸ್ಟ್ ಮಾಡೋದು ಇದ್ ಪೋಸ್ಟ್ ಮಾಡೋದು, ಅದಿನ್ನೂ ನಿಮಗೆ ಫ್ರಸ್ಟ್ರೇಟ್ ಆಗ್ತಾ ಇತ್ತು. ಯುನೋ ಅದೆಲ್ಲ ಪಾಸ್ ಮಾಡೋದು. ಓಕೆ, ನನಗೆ ಸಾಕು, ಇಷ್ಟ ದಿನ ನಾನು ಮಷಿನ್ ತರ ವರ್ಕ್ ಮಾಡಿದೀನಿ, ಇವಾಗ ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ, ನಂಗೆ ಫ್ರಸ್ಟ್ರೇಟ್ ಆಗ್ತಾ ಇದೆ, ನಂಗೆ ಒಂದು ರಿಫ್ರೆಶ್ಮೆಂಟ್ ಬೇಕು, ಒಂದು ವೆಕೇಶನ್ ತಗೊಳ್ಳೋದು. ಬಿಕಾಸ್ ಎಸ್, 4 ಆಫ್ ಸ್ವಾರ್ಡ್ಸ್, ನಿಮ್ಗಂತ ನೀವು ವೆಕೇಶನ್ ತಗೊಳ್ಳೋದು, ನಿಮ್ಮ ಒಂದು ಮೆಂಟಲ್ ಕ್ಲಾರಿಟಿಗೋಸ್ಕರ, ಮತ್ತೆ ಆ ಗ್ರೌಂಡೆಡ್ ಸ್ಟೇಬಲ್ ಬರೋದಕ್ಕೋಸ್ಕರ ಒಂದು ವೆಕೇಶನ್ ತಗೊಳ್ಳೋದು. ನಾನು ಮೇನ್ ಆಗಿ ಏನ್ ನೋಡ್ತಾ ಇದ್ದೀನಿ ಅಂದ್ರೆ, ಮೆಡಿಟೇಟ್ ಮಾಡ್ತೀರಾ ನೀವು ಈ ಒಂದು ಮಂತಲ್ಲಿ, ಅಥವಾ ಎಲ್ಲಿ ನಿಮ್ಮ ಪಾಡಿಗೆ ನೀವು ಇರೋದಕ್ಕಾಗತ್ತೆ ಅಲ್ಲಿ ಹೋಗ್ತೀರಾ ನೀವು. ಒಂದು ಪಾಸ್ ತಗೊಳ್ಳೋದು ಗ್ರೋತೆ. ನಾವ್ ಅನ್ಕೊಂತೀವಿ ಲೈಫಲ್ಲಿ ಒಂದು ಬ್ರೇಕ್ ತಗೊಳ್ಳೋದು, ಒಂದು ಪಾಸ್ ತಗೊಳ್ಳೋದು ಅಂದ್ರೆ ಇಟ್ಸ್ ಅ ಫೇಲ್ಯೂರ್, ಇಟ್ಸ್ ಅ ಪ್ರಾಬ್ಲಮ್, ಇಟ್ಸ್ ಅ ಪ್ರಾಬ್ಲಮ್ಯಾಟಿಕ್ ಡಿಸಿಷನ್. ನೋ, ಲೈಫಲ್ಲಿ ಪಾಸ್ ಸಮ್ಟೈಮ್ಸ್ ಬೇಕಾಗತ್ತೆ. ಅಂಡ್ ಪಾಸ್ ಆದ್ಮೇಲೆ, ಆ ಮೆಂಟಲ್ ಕ್ಲಾರಿಟಿ ಆದ್ಮೇಲೆ ಸಿಗೋ ಬೂಸ್ಟ್ ಇರುತ್ತಲ್ವಾ, ಅದನ್ನ ನಾವ್ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗಲ್ಲ, ರೈಟ್? ಓಕೆ, ದಟ್ ಈಸ್ ದ ಒಂಥರ ಸೋಲ್ ಲೆಸನ್. ನೀವು ಈ ಒಂದು ಮಂತ್ ಅಲ್ಲಿ ನಿಮಗೆ ರಿಯಲೈಸೇಷನ್ ಆಗೋದು, ಆಲ್ವೇಸ್ ನೀವು ಆಲ್ವೇಸ್ ನೀವು ಆಕ್ಟಿವ್ ಆಗಿರೋದು, ಆಲ್ವೇಸ್ ನೀವು ಇದ್ದಿದ್ದ ಎನರ್ಜಿನೇ ಮೇಂಟೈನ್ ಮಾಡ್ಕೊಂಡು ಹೋಗೋದು, ದಟ್ ಈಸ್ ನಾಟ್ ಲೈಫ್. ಸಮ್ಟೈಮ್ಸ್ ಇಟ್ ಈಸ್ ಇಂಪಾರ್ಟೆಂಟ್. ನಿಮ್ ಬಾಡಿ ಏನ್ ಹೇಳುತ್ತೆ, ನಿಮಗೆ ಮೆಂಟಲಿ ನಿಮಗೆ ಏನ್ ಫೀಲ್ ಆಗುತ್ತೆ, ಅದನ್ನ ಫೀಲ್ ಮಾಡ್ಕೊಳ್ಳೋದು ಇಟ್ಸ್ ವೆರಿ ಮಚ್ ಇಂಪಾರ್ಟೆಂಟ್. ಆ ಸಕ್ಸಸ್ ನ ಅಚೀವ್ ಮಾಡ್ತೀರಾ, ಫೈನಲ್ ನಿಮಗೆ ಏನ್ ಲೈಫಲ್ಲಿ ಮಾಡ್ಬೇಕಂತ ಇತ್ತು ಅದನ್ನ ಮಾಡ್ತೀರಾ. ಆಮೇಲೆ ಏನಾಗುತ್ತೆ, ನೀವ್ ಅದನ್ನ ಎಂಜಾಯ್ ಮಾಡ್ಕೊಳ್ಳೋದಕ್ಕೆ ನಿಮಗೋಸ್ಕರ ನೀವು ಟೈಮೇ ಕೊಡಲ್ಲ, ನಿಮ್ ಫ್ಯಾಮಿಲಿಗೆ, ನಿಮ್ಮ ಫ್ರೆಂಡ್ಸಿಗೆ ಟೈಮೇ ಕೊಡಲ್ಲ. ನೆಕ್ಸ್ಟ್ ಪ್ರಾಜೆಕ್ಟ್ ಏನು ಅಂತ ಒಳ್ಳೆ ಮಷಿನ್ ತರ. ಯು ಆರ್ ನಾಟ್ AI, ನೀವು AI ಅಲ್ವಾ, ನೀವು ಮಷಿನ್ ಅಲ್ಲ. ನಿಮಗೆ ಅದು ರಿಯಲೈಸೇಷನ್ ಆಗುತ್ತೆ ಈ ಒಂದು ಮಂತ್ ಅಲ್ಲಿ ಅಂತ ಹೇಳ್ಬೋದು. ನಿಮ್ಮ ಒಂದು ಮೇ ಬಿ ನೀವು ಫೈನಲ್ ನಿಮ್ಮ ಒಂದು ರೈಟ್ ಪರ್ಸನ್ಗೆ ನೀವು ಟೈಮ್ ಕೊಡ್ತೀರಾ, ಫೈನಲಿ ರಿಯಲೈಸೇಷನ್ ಆಗುತ್ತೆ ನಿಮಗೆ. ದುಡ್ಡು, ಸ್ಟೇಟಸ್ಸು, ಮನಿ ಅದೇ ಮುಖ್ಯ ಅಲ್ಲ. ಸಮ್ಟೈಮ್ಸ್ ಬಾಂಡಿಂಗ್ಸ್ ಇಂಪಾರ್ಟೆಂಟ್ ಅಂಡ್ ಮೆಂಟಲ್ ಹೆಲ್ತ್ ವೆರಿ ಮಚ್ ಇಂಪಾರ್ಟೆಂಟ್ ಅಂತ ರಿಯಲೈಸೇಷನ್ ಆಗೋದನ್ನ ನೋಡ್ತಾ ಇದ್ದೀನಿ. ಏನ್ ನಿಮಗೆ ಗ್ರೋತಿಗೆ ಏನ್ ಪ್ರಾಬ್ಲಮ್ ಆಗ್ಬೋದು ಈ ಒಂದು ಮಂತ್ ಅಲ್ಲಿ? ದೇರ್ ಇಸ್ ಅ ಸೀಕ್ರೆಟ್ ಅಡ್ಮೈರರ್, ಗ್ರೂಪ್ 1. ಐ ಫೀಲ್ ಈ ಪರ್ಸನ್ ನಿಮಗೆ ಒಂಥರ ಖುಷಿನೂ ಕೊಡ್ತಾರೆ, ಬಟ್ ವೀಕ್ನೆಸ್ ಆಗು ಟರ್ನ್ ಔಟ್ ಆಗ್ಬೋದು. ನಾನು ಮೇನ್ ಆಗಿ ಏನ್ ನೋಡ್ತಾ ಇದ್ದೀನಿ ಅಂದ್ರೆ, ಯಾರೋ ಇಲ್ಲಿ ನಿಮ್ಮ ಒಂದು ಅಟೆನ್ಷನ್ ಸಿಗ್ಲಿ ಅಂತ ಟ್ರೈ ಮಾಡ್ತಾ ಇದ್ದಾರೆ. ಏನೋ ನಿಮ್ ಬಗ್ಗೆ ಅವಾಗ ರೊಮ್ಯಾಂಟಿಕಲಿ ಥಿಂಕ್ ಮಾಡ್ತಾ ಇದ್ದಾರೆ ಇಲ್ಲಿ ಯಾರೋ. ಮೇ ಬಿ ನಿಮಗೆ ಗೊತ್ತಿಲ್ಲ ಈ ಒಂದು ಪರ್ಸನ್ ಬಗ್ಗೆ. ಡೋಂಟ್ ಗೆಟ್ ಡಿಸ್ಟ್ರಾಕ್ಟೆಡ್. ರೈಟ್ ಪರ್ಸನಿಗೆ ನೀವು ಟೈಮ್ ಕೊಡಬೇಕು. ಇಲ್ಲಿ ಯಾವುದೋ ಒಂದು ಇಲ್ಲಿ ಬೇಡದಿರೋ ಒಂದು ಕನೆಕ್ಷನ್, ಎಮೋಷನಲ್ ಕನೆಕ್ಷನ್, ತುಂಬಾ ಜನಕ್ಕೆ ಎಕ್ಸ್ ಆಗಿರ್ಬೋದು, ಎಕ್ಸ್ ಪಾರ್ಟ್ನರ್ ಆಗಿರ್ಬೋದು, ಈ ಒಂದು ಪರ್ಸನ್ ನಿಮಗೆ ಎಮೋಷನಲಿ ವೀಕ್ ಮಾಡೋ ಪಾಸಿಬಿಲಿಟೀಸ್ ಇದೆ. ಸೊ ಬಿ ಕೇರ್ಫುಲ್. ಬಿ ಕೇರ್ಫುಲ್ ಆಗಿರಿ. ಹೆಂಗ್ ಕೇರ್ಫುಲ್ ಆಗಿರ್ಬೋದು ಅಂದ್ರೆ, ಯಾರು ನಿಮ್ನ ನೋಡ್ತಾ ಇದಾರೆ, ಯಾರು ನಿಮ್ನ ಐ ಕಾಂಟ್ಯಾಕ್ಟ್ ಮಾಡ್ತಾ ಇದಾರೆ, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದಾಗ ಯಾರು ನಿಮ್ಮ ಒಂದು ಸ್ಟೋರೀಸ್ನ ಪದೇ ಪದೇ ಲೈಕ್ ಮಾಡ್ತಾ ಇದಾರೆ, ಯಾರು ಫ್ಲರ್ಟ್ ಮಾಡ್ತಾ ಇದಾರೆ ವರ್ಕ್ ಪ್ಲೇಸ್ ಅಲ್ಲಿ, ಮೇ ಬಿ ಯು ಹ್ಯಾವ್ ಟು ಬಿ ಕೇರ್ಫುಲ್. ಒಂದು ರೈಟ್ ಪರ್ಸನ್ ನ ಹುಡುಕೋಷ್ಟೊತ್ತಿಗೆ ರಾಂಗ್ ಪರ್ಸನ್ ಬಲೆ ಒಳಗ್ ಬೀಳ್ಬೇಡಿ. ತುಂಬಾ ಜನಕ್ಕೆ ನನಗೆ ಏನ್ ಫೀಲ್ ಆಗ್ತದೆ ಈ ಒಂದು ಮಂತ್ ಅಲ್ಲಿ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಎಕ್ಸ್ ಪಾರ್ಟ್ನರ್, ತುಂಬಾ ಜನಕ್ಕೆ ನಿಮ್ಮ ಎಕ್ಸ್ ಪಾರ್ಟ್ನರ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮಗೆ ಮೆಸೇಜ್ ಮಾಡೋದು, ಎಮೋಷನಲಿ ಟೆಂಪ್ಟ್ ಮಾಡೋದು. ಬಟ್ ನಿಮಗೆ ಗೊತ್ತು ಇದೊಂಥರ ಡಿಸ್ಟ್ರಾಕ್ಷನ್ ಅಂತ, ಬಟ್ ಬಿ ಕೇರ್ಫುಲ್. ಬಿಕಾಸ್ ಈ ಒಂದು ಪರ್ಸನ್ ನಿಮ್ಮ ಡೆಸ್ಟಿನಿಯಿಂದ ಸ್ವಲ್ಪ ಕೆಳಗೆ ಎಳ್ಕೊಬರೋ ಪಾಸಿಬಿಲಿಟೀಸ್ ಇದೆ. ಸೊ ಬಿ ಕೇರ್ಫುಲ್. ನಿಮ್ಮ ರೈಟ್ ಪರ್ಸನ್ ಯಾರು, ರಾಂಗ್ ಪರ್ಸನ್ ಯಾರು ಅಂತ ಡಿಸೈಡ್ ಮಾಡೋದ್ರಲ್ಲಿ ನೀಡ್ ಟು ಬಿ ವೆರಿ ಕೇರ್ಫುಲ್ ಈ ಒಂದು ಮಂತ್ ಅಲ್ಲಿ. ಗ್ರೂಪ್ 1 ಹಿಡನ್ ಬ್ಲೆಸ್ಸಿಂಗ್ಸ್ ಗೆ ಬಂದಿದೆ ನಿಮಗೆ ಲೈಟ್ನಿಂಗ್. ವಾವ್, ಲುಕ್ ಎಟ್ ದಿಸ್.
ಐ ಫೀಲ್ ಈ ಒಂದು ಮಂತ್ ಅಲ್ಲಿ ಆಲ್ ಆಫ್ ಅ ಸಡನ್ ನೀವು ಒಂದು ಸಡನ್ ಗಿಫ್ಟ್ ಸಿಗುತ್ತೆ ನಿಮಗೆ, ಸಡನ್ ಆಗಿ ಒಬ್ಬರಿಂದ ಒಂದು ಮೆಸೇಜ್ ಸಿಗುತ್ತೆ, ಗಾಸಿಪ್ ಸಿಗ್ಬೋದು ನಿಮಗೆ ಈ ಪರ್ಸನ್ ಕಡೆಯಿಂದ. ಸೊ ಬಿ ಕೇರ್ಫುಲ್. ಓಕೆ, ಬ್ಲೆಸ್ಸಿಂಗ್ಸ್, ಕಂಟ್ರೋಲ್ ಯುವರ್ ಆಂಗರ್ ಆರ್ ಯು ವಿಲ್ ಬಿ ಸಾರಿ. ಐ ಡೋಂಟ್ ನೋ ಇದು ಹೆಂಗೆ ಬ್ಲೆಸ್ಸಿಂಗ್ಸ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ. ಐ ಫೀಲ್ ಆ ಒಂದು ಆ ಒಂದು ಆಂಗರೇ ಇಂಪಾರ್ಟೆಂಟ್ ಅನ್ಸ್ತಾ ಇದೆ. ಮೇ ಬಿ ಈ ಒಂದು ಮಂತ್ ಅಲ್ಲಿ ಎಷ್ಟಾಗತ್ತೆ ಅಷ್ಟು ಬೋಲ್ಡ್ ಆಗಿರಿ. ಐ ಫೀಲ್ ಐ ಡೋಂಟ್ ನೋ ಹೆಂಗ್ ಹೇಳೋದು ಅಂತ. ಏನಾದ್ರೂ ಒಂದಷ್ಟು ನೆಗೆಟಿವ್ ಎಮೋಷನ್ಸ್ ನೀವು ನಿಮ್ ತಲೆ ಒಳಗೆ ಮನ್ಸೊಳಗೆ ಇಟ್ಕೊಂಡಿರ್ತೀರಾ, ಇಫ್ ಪಾಸಿಬಲ್ ಅದನ್ನೆಲ್ಲ ಹೇಳ್ಬಿಡಿ. ಯಾರಿಗಾರು ಏನಾದ್ರು ಹೇಳ್ಬೇಕು ಅಂದ್ರೆ ಐ ಫೀಲ್ ಹೇಳ್ಬಿಡಿ. ಒಳಗಡೆನೆ ಇಟ್ಕೊಂಡು ಅದನ್ನ ಮುಚ್ಚಿಡೋದ್ರಿಂದ ಏನೂ ಒಳ್ಳೇದಾಗಲ್ಲ. ಯಾರಿಗೂ ಏನಾದ್ರು ಹೇಳ್ಬೇಕು ಅಂತ ಇದ್ರೆ ಹೇಳಿ. ಇಟ್ಸ್ ಮೋರ್ ಲೈಕ್ ಯಾರ ಮೇಲಾದ್ರೂ ಫೀಲಿಂಗ್ಸ್ ಇದೆಯಾ, ಯಾರ ಮೇಲಾದ್ರೂ ಭಾವನೆಗಳಿದೆಯಾ, ಇಫ್ ಪಾಸಿಬಲ್ ಗ್ರೂಪ್ ಒನ್ ಮುಚ್ಚಿಟ್ಕೊಂಡ್ಬೇಡಿ. ಏನಾಗತ್ತೆ ಆಗ್ಲಿ, ಟೇಕ್ ರಿಸ್ಕ್ ಈ ಒಂದು ಮಂತ್ ಅಲ್ಲಿ. ಬಿಕಾಸ್ ಬ್ಲೆಸ್ಸಿಂಗ್ಸ್ ಪೊಸಿಷನ್ಗೆ ಅದು ಬಂದಿದೆ ಅಂದ್ರೆ ಇವಾಗ ಏನಾದ್ರೂ ಒಂದು ರಿಯಲ್ ಕಾನ್ವರ್ಸೇಷನ್, ಮಾತುಕತೆ ಮಾಡ್ಬೇಕು ಅಂತ ಇದ್ರೆ ಯಾರು ಜನ ಆದ್ರೂ ಜಸ್ಟ್ ಮಾಡ್ಬಿಡಿ. ವರ್ಕ್ ಪ್ಲೇಸ್ ಅಲ್ಲೇ ಆಗಿರ್ಬೋದು, ಯಾರಿಗಾರು ಏನಾದ್ರು ಹೇಳ್ಬೇಕಾ, ಡೈರೆಕ್ಟ್ ಆಗಿ ಹೋಗಿ ಹೇಳ್ಬಿಡಿ, ನನ್ ಕೈಲಿ ಆಗಲ್ಲ ಇದು ನೀವು ಮಾಡ್ಕೊಳ್ಳಿ, ಡೈರೆಕ್ಟ್ ಆಗಿ ಹೇಳ್ಬಿಡಿ. ಮೇ ಬಿ ಅದೇ ನಿಮಗೆ ಬ್ಲೆಸ್ಸಿಂಗ್ಸ್ ಆಗಿ ಟರ್ನ್ ಔಟ್ ಆಗ್ಬೋದು. ಏನಾದ್ರು ಡಿಸಿಷನ್ ತಗೊಳ್ಳೋದಕ್ಕೆ ನೀವು ಸ್ವಲ್ಪ ಮುಜುಗರ ಪಡ್ಕೊಂತ ಇದ್ರೆ ಗೋ ಅಂಡ್ ಟೇಕ್ ಬೋಲ್ಡ್ ಡಿಸಿಷನ್ಸ್. ಅದೇ ನಿಮಗೆ ಬ್ಲೆಸ್ಸಿಂಗ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ನೀವೆಷ್ಟು ಆನೆಸ್ಟ್ ಆಗಿರ್ತೀರಾ ಈ ಒಂದು ಮಂತ್ ಅಲ್ಲಿ, ಅದು ನಿಮಗೆ ಹೆಲ್ಪ್ ಮಾಡ್ತಾ ಬರುತ್ತೆ ಹೀಲ್ ಮಾಡ್ಕೊಳ್ಳೋದಕ್ಕೆ, ಅಥವಾ ಒಂಥರ ಬ್ಲೆಸ್ಸಿಂಗ್ಸ್ ತರ ಟರ್ನ್ ಔಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಏನಾದ್ರೂ ಒಂದು ರಿಯಾಕ್ಷನ್ ಸಿಚುವೇಶನ್ ಕೊಡ್ಬೇಕು ಅಂದ್ರೆ ಎಮೋಷ್ನಲಿ ಆಗಿರ್ಬೋದು, ವಾಟ್ ಎವರ್ ರಿಯಾಕ್ಷನ್ ಕೊಟ್ಬಿಡಿ. ಅದನ್ನ ನಿಮ್ ತಲೆಯಲ್ಲೇ ಮುಚ್ಚಿಟ್ಕೊಂಡು ಕೂರ್ಬೇಡಿ. ಬಿಕಾಸ್ ರಿಯಾಕ್ಟ್ ಮಾಡೋದು, ಬೋಲ್ಡ್ ಆಗಿ ಬಿಹೇವ್ ಮಾಡೋದ್ರಿಂದ ಈ ಒಂದು ಮಂತ್ ಅಲ್ಲಿ ನಿಮಗೆ ಅದೇ ಬ್ಲೆಸ್ಸಿಂಗ್ಸ್ ಆಗಿ ಟರ್ನ್ ಔಟ್ ಆಗೋ ಪಾಸಿಬಿಲಿಟೀಸ್ ಇದೆ, ರೈಟ್? ಓಕೆ, ನೆಕ್ಸ್ಟ್, ವಾಟ್ ಈಸ್ ದ ಬೆಸ್ಟ್ ಥಿಂಗ್ ನಿಮ್ಮ ಒಂದು ಲೈಫಲ್ಲಿ ಈ ಒಂದು ಮಂತ್ ಅಲ್ಲಿ ಫ್ಯಾಮಿಲಿ ವಿಶಸ್ ಕಮ್ ಟ್ರೂ? ಎಸ್, ಐ ಫೀಲ್ ತುಂಬ ಜನ ನಿಮಗೆ, ನಿಮ್ಮ ಒಂದು ಫ್ಯಾಮಿಲಿ ಪೀಪಲ್ ನಿಮ್ಮನ್ನ ನೋಡಿ ಪ್ರೌಡ್ ಫೀಲ್ ಮಾಡೋದು ನೋಡ್ತಾ ಇದ್ದೀನಿ. ಏನೋ ನಿಮ್ಮ ಫ್ಯಾಮಿಲಿ ರಿಲೇಟೆಡ್ ನಿಮಗೆ ಏನಾದ್ರು ವಿಶಸ್ ಇತ್ತು ಅಂದರೆ ಅದು ಫುಲ್ಫಿಲ್ ಮಾಡೋದನ್ನ, ನಿಮ್ಮ ಲವ್ಡ್ ಒನ್ಸ್ ಏನಾದರೂ ಲೈಕ್ ಅವ್ರಿಗೊಂದು ಬೆಸ್ಟ್ ಮನೆ, ಒಂದು ಒಳ್ಳೆ ಮನೆ ಕಟ್ಟಿಸ್ಕೊಡೋದಾಗಿರ್ಬೋದು. ಒಂಥರ ಇಲ್ಲಿ ವೆಲ್ ಇದೆ, ಸೊ ಇಟ್ಸ್ ಅನ್ ಇಂಡಿಕೇಶನ್ ಮನೆ ಸುತ್ತ ಏನೋ ಒಂದು ಮಾಡಿಸ್ಬೇಕಾಗಿರುತ್ತೆ, ಅದನ್ನ ಫೈನಲಿ ಮಾಡಿಸೋದು, ಅದು ಅವರಿಗೂ ಖುಷಿ ಆಗೋದು. ಫ್ಯಾಮಿಲಿ ಮೇ ಬಿ ನಿಮಗೆ ಏನಾದ್ರು ಒಂಥರ ಏನೋ ಒಂದು ನಿಮ್ಮ ಫೇವ್ರೆಟ್ ಪೆಟ್, ನಾಯಿ ಮರಿ, ಬೆಕ್ಕಿನ ಮರಿ, ಏನೋ ಒಂದು ತಗೊಬರ್ಬೇಕಾಗಿರುತ್ತೆ, ಇಷ್ಟ ಇರುತ್ತೆ. ಯಾರಿಗೋ ನಿಮ್ಮ ಫ್ಯಾಮಿಲಿಲಿ ಇಷ್ಟ ಇರುತ್ತೆ, ಅವ್ರಿಗೆ ನೀವು ತಗೊಬಂದು ಕೊಟ್ಟು ಖುಷಿ ಪಡಿಸೋದು. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಏನೋ ಕೇಳ್ತಾ ಇರ್ತಾರೆ ನಿಮ್ಮಿಂದ, ಫೈನಲಿ ಅದನ್ನ ನೀವು ನೆರವೇರಿಸ್ಕೊಡೋದು. ನಾನು ಮೇನ್ ಆಗಿ ಏನ್ ನೋಡ್ತಾ ಇದೀನಿ, ಗ್ರೂಪ್ ಒನ್ ಈ ಒಂದು ಮಂತ್ ಅಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನೀವು ರೀಕನೆಕ್ಟ್ ಆಗ್ತೀರಾ. ತುಂಬಾ ಜನ ಒಂದು ನಿಮ್ಮ ಫ್ಯಾಮಿಲಿ ಅಂತ ಬಂದ್ರೆ ನಿಮ್ಮ ಪಾರ್ಟ್ನರ್ ಆಗಿರ್ಬೋದು. ಬಿಕಾಸ್ ಇಷ್ಟು ದಿನ ಅವ್ರಿಗೆ ನೀವು ಟೈಮ್ ಕೊಡ್ತಾ ಇರ್ಲಿಲ್ಲ, ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ರಿ. ಬಟ್ ಇವಾಗ ಫೈನಲಿ ಒಂದು ಪೀಸ್ ಫೀಲ್ ಆಗುತ್ತೆ ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದಷ್ಟು. ಮೇ ಬಿ ತುಂಬಾ ಮಂತ್ಗಳಿಂದ ನೀವು ಪ್ಲಾನ್ ಮಾಡ್ತಾ ಇದ್ರಿ ಅನ್ಸುತ್ತೆ, ನಾನು ಟ್ರಿಪ್ ಹೋಗ್ಬೇಕು ಫ್ಯಾಮಿಲಿ ಜೊತೆ, ಅಲ್ಲಿ ಇಲ್ಲಿ ಟೆಂಪಲ್ ವಿಸಿಟ್ ಮಾಡಬೇಕು, ಎಲ್ಲ ಒಂದು ಮೇ ಬಿ ಫ್ಯಾಮಿಲಿ ಬಿಸ್ನೆಸ್ ಮಾಡಬೇಕು. ಫೈನಲಿ ಅದನ್ನ ನೀವು ಫ್ಯಾಮಿಲಿ ಜೊತೆ ಕೂತ್ಕೊಂಡು ಓಪನ್ ಮಾಡೋದು, ಹೇಳೋದು, ನೆರವೇರಿಸ್ಕೊಳ್ಳೋದು. ಆ್ಯಂಡ್ ಮೇ ಬಿ ನೀವು ಯಾವಾಗಲೂ ಅನ್ಕೊಂಡಿರ್ತೀರ, ನೀ ಕೆಲಸ ಬಿಡ್ತೀನಿ, ನನ್ನ ಫ್ಯಾಮಿಲಿ ಅವ್ರು ಸಪೋರ್ಟ್ ಮಾಡ್ತಾರೆ ಇಲ್ವಾ ಗೊತ್ತಿಲ್ಲ, ಬಟ್ ನಿಮಗೆ ರಿಯಲೈಸೇಷನ್ ಆಗೋದನ್ನ ನೋಡ್ತಾ ಇದ್ದೀನಿ. ಫೈನಲಿ ಓಕೆ, ನನ್ನ ಫ್ಯಾಮಿಲಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಫ್ಯಾಮಿಲಿ ನನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾ ಇದ್ದಾರೆ. ಫ್ಯಾಮಿಲಿ ಯಾವುದೇ ಕಾರಣಕ್ಕೂ ಈ ಒಂದು ಮಂತಲ್ಲಿ ನಿಮಗೆ ಪ್ರಾಬ್ಲಮ್ಯಾಟಿಕ್ ಆಗಲ್ಲ. ಬಿಕಾಸ್ ಅಲ್ಲಿ ನಿಮಗೆ ಎಮೋಷ್ನಲಿ ಸೆಕ್ಯೂರಿಟಿ ಸಿಗುತ್ತೆ. ಆ್ಯಂಡ್ ಐ ಫೀಲ್ ನೀವು ಅನ್ಕೊಂಡೇ ಇರಲ್ಲ, ಬಟ್ ಅವ್ರು ನಿಮಗೆ ಸಪೋರ್ಟ್ ಮಾಡ್ತಾರೆ ನಿಮ್ಮ ವಿಶಸ್ ಆ್ಯಂಡ್ ಡಿಸೈರ್ಸಿಗೆ. ನೀನು ಮಾಡು, ನಾವಿದ್ದೀವಿ, ಹೆದರ್ಕೋಬೇಡ, ಈ ಥರ ನಿಮಗೆ ಮೋಟಿವೇಟ್ ಮಾಡೋದನ್ನ ನೋಡ್ತಾ ಇದ್ದೀನಿ ಗ್ರೂಪ್ ಒನ್.
ಸೊ ಎಸ್, ವೆರಿ ಬ್ಯೂಟಿಫುಲ್ ಮಂತ್ ಗ್ರೂಪ್ ಒನ್ ಅವ್ರಿಗೆ. ವೆರಿ ಬ್ಯೂಟಿಫುಲ್ ಎನರ್ಜೀಸ್ ಅಂತಾನೆ ಹೇಳ್ಬೋದು ಓವರ್ ಆಲ್ ಆಗಿ. ಸೊ ಇದ್ರ ಬಗ್ಗೆ ಕೇರ್ಫುಲ್ ಆಗಿರಿ ಆ್ಯಂಡ್ ಮೆಂಟಲ್ ಕ್ಲಾರಿಟಿ ಬಗ್ಗೆ ಕೇರ್ಫುಲ್ ಆಗಿರಿ. ಆ್ಯಂಡ್ ಎಸ್, ಕರಿಯರಲ್ಲಿ ಮೇಜರ್ ಟ್ರಾನ್ಸ್ಫಾರ್ಮೇಷನ್ ಆ್ಯಂಡ್ ಲವ್ ಲೈಫ್ಗೆ ಬೆಸ್ಟ್ ಮಂತ್. ಆ್ಯಂಡ್ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡೋದನ್ನ ನೋಡ್ತಾ ಇದ್ದೀನಿ ಮೋಸ್ಟ್ ಆಫ್ ಯು. ಫ್ಯಾಮಿಲಿ ಜೊತೆ ಫೈನಲಿ ಒಂದು ಟ್ರಿಪ್ಪಿಗೆ ಹೋಗೋದು, ಟೆಂಪಲ್ ವಿಸಿಟ್ ಮಾಡೋದು, ಈ ಥರದ್ದೆಲ್ಲ ಎನರ್ಜೀಸ್ ನೋಡ್ತಾ ಇದ್ದೀನಿ. ಮುಂಚೆ ಇಲ್ದಿದ್ದ ಹ್ಯಾಪಿನೆಸ್ಸು, ಇಲ್ದಿದ್ದ ನೆಮ್ಮದಿ ಇವಾಗ ಸಿಗೋದು ಫೈನಲಿ. ದಟ್ ಈಸ್ ವಾಟ್ ಐ ಆಮ್ ಸೇಯಿಂಗ್. ಸೊ ಎಸ್ ಗೈಸ್, ಗ್ರೂಪ್ ಒನ್ ಇದಾಗಿತ್ತು ನಿಮ್ಮ ರೀಡಿಂಗ್. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ. ಏನನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಆ್ಯಂಡ್ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನು ಕ್ಲೈಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ಲಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ನಲ್ಲಿ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಐ ಲವ್ ಯು ಆಲ್. ಬಾಯ್. ಹೆಲೋ ಗ್ರೂಪ್ 2, ಯಾರೆಲ್ಲ ಸೆಕೆಂಡ್ ಆಪ್ಷನ್ಗೆ ಬಿಲಾಂಗ್ ಆಗ್ತೀರಾ ಅಂದರೆ ನಿಮ್ಮ ಒಂದು ಝೋಡಿಯಾಕ್ ಸೈನ್ ವೃಷಭ ರಾಶಿ, ಮಕರ ರಾಶಿ ಹಾಗೂ ಕನ್ಯಾ ರಾಶಿ ಆಗಿದ್ರೆ ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಜೂನ್ ಮಂತ್ ನೋಡೋಣ ಏನೆಲ್ಲ ಮೆಸೇಜಸ್ ಬರುತ್ತೆ ಅಂತ. ಸೋಲ್ ಮೇನ್ ಆಗಿ ಥೀಮ್ ಹೆಂಗಿರುತ್ತೆ, ಎನರ್ಜಿ ಹೆಂಗಿರುತ್ತೆ, ನಿಮ್ಮ ಒಂದು ವೈಬ್ರೇಷನ್ ಹೆಂಗಿರುತ್ತೆ ನೋಡೋಣ. ಆ್ಯಂಡ್ ನಿಮ್ಮ ಕರಿಯರ್ ಆ್ಯಂಡ್ ಫಿನಾನ್ಷಿಯಲ್ ಸಿಚುವೇಶನ್ ಅಲ್ಲಿ ಏನೆಲ್ಲ ಚೇಂಜಸ್ ಬರ್ಬೋದು ಅಂತ ನೋಡೋಣ. ಆ್ಯಂಡ್ ಲವ್ ಲೈಫಲ್ಲಿ ಏನೆಲ್ಲ ಚೇಂಜಸ್ನ ನೀವು ಫೇಸ್ ಮಾಡಬೇಕಾಗಿ ಬರ್ಬೋದು. ಆ್ಯಂಡ್ ಸೋಲ್ ಲೆಸನ್ ಯಾವ ಒಂದು ಪಾಠ ನೀವು ಕಲಿತೀರಾ ಈ ಒಂದು ಮಂತಲ್ಲಿ ನೋಡೋಣ. ಆ್ಯಂಡ್ ಬ್ಲಾಕೇಜಸ್ ಅಟ್ ದ ಸೇಮ್ ಟೈಮ್ ಬ್ಲೆಸ್ಸಿಂಗ್ಸ್ ಏನೆಲ್ಲ ಬರ್ತಾ ಇದೆ ನಿಮ್ಮ ಕಡೆಗೆ. ಆ್ಯಂಡ್ ಫೈನಲಿ ಈ ಒಂದು ಮಂತ್ ಎಂಡ್ ಆಗೋದ್ರೊಳಗೆ ಏನನ್ನ ನೀವು ಅಚೀವ್ ಮಾಡಿರ್ತೀರಾ ಅಂತ ನೋಡೋಣ. ರೈಟ್ ಗೈಸ್, ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನ ನಿಮಗೆ ಕ್ಲೈಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ರೈಟ್, ಲೆಟ್ಸ್ ಸಿ ಓವರ್ ಆಲ್ ಎನರ್ಜಿ ಆಫ್ ದ ಮಂತ್ ಗ್ರೂಪ್ 2. Alright, wow, there is ಮಿಲ್ಕ್ ಆ್ಯಂಡ್ ಹನಿ. ಒನ್ಸ್ ಅಪಾನ್ ಅ ಟೈಮ್ ನನ್ನ ಫೇವ್ರೆಟ್ ಕಾರ್ಡ್ ಇದು. ಇವಾಗಲೂ ಕೂಡ ಇಲ್ಲ ಅಂತ ಅಲ್ಲ, ಬಟ್ ಯಾ ಓಕೆ. ಕರಿಯರ್ ಆ್ಯಂಡ್ ಲವ್ ಎನರ್ಜಿನೂ ಪುಲ್ ಮಾಡ್ಕೊಬಿಡೋಣ. ರೈಟ್, ಕರಿಯರ್ ಅಂದ್ಕೊಳ್ಳೆ ಬರೀ ಕರಿಯರ್ ಬರಲ್ಲ, ಬಿಸ್ನೆಸ್ ಅಥವಾ ದಟ್ ಇಟ್ ಸೆಲ್ಫ್ ಇಸ್ ಕರಿಯರ್. ಯಾ, ಆ್ಯಂಡ್ ಮನಿ, ಫಿನಾನ್ಷಿಯಲ್ ಸಿಚುವೇಶನ್, ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ ಅಂದರೆ ಏನಾಗಿ ಟರ್ನ್ ಔಟ್ ಆಗ್ಬೋದು. All right, there is wow. Both are almost similar energy cards. Okay, love life ಅಲ್ಲಿ ಬಂದಿದೆ ನಿಮಗೆ Page of Swords. Okay, beautiful energies to come out. First of all, ಸ್ವಲ್ಪ ಟೈಮ್ ತಗೊಳ್ಳೋಣ ಈ ಒಂದು ಬ್ಯೂಟಿಫುಲ್ ಕಾರ್ಡ್ನ ನಾವು ಆ ಒಂದು ಏನು ಇಮೇಜ್ನ ತೋರಿಸೋದಕ್ಕೆ ನಿಮಗೆ. ದೇರ್ ಇಸ್ ಎ ರೈನ್ಬೋ, ಆಯ್ತಾ. ದಿಸ್ ಇಸ್ ಎಲಿಫೆಂಟ್, ಇದು ಆನೆ, ಇದು ಹನಿ ಒಳಗೆ ಆಟ ಆಡ್ಕೊಂಡಿದೆ, ಮಿಲ್ಕ್ ಇದೆ, ವೆರಿ ಹ್ಯಾಪಿನೆಸ್. ಸಿ ಲುಕ್ ಎಟ್ ದಿಸ್, ಇಲ್ಲೊಂದು ಫೇಸ್ ಕೂಡ ಇದೆ, ಬ್ಲೆಸ್ ಮಾಡ್ತಾ ಇದೆ. ಐ ಡೋಂಟ್ ನೋ ನಿಮಗೆ ಅದು ಕಾಣಿಸ್ತಾ ಇದೆಯಾ ಅಂತ, ಬಟ್ ಎಸ್, ದೇರ್ ಇಸ್ ಅ ಫೇಸ್ ಇಲ್ಲಿ. ಸೊ ಓವರ್ ಆಲ್ ಎನರ್ಜಿ ಬಂದ್ಬಿಟ್ಟು ಫುಲ್ ಅಬಂಡೆನ್ಸ್ ಅನ್ಕೊಳ್ಳಿ ಈ ಒಂದು ಮಂತಲ್ಲಿ ಗ್ರೂಪ್ 2 ಅವ್ರಿಗೆ. ಅಂದ್ರೆ ಕಂಫರ್ಟ್ ಝೋನ್ ಅಲ್ಲಿ ಇರ್ತೀರಾ. ನಿಮಗೆ ಏನ್ ತಿನ್ಬೇಕು ಅದಕ್ಕೆ ದುಡ್ಡು ಇರುತ್ತೆ, ಎಲ್ಲಿ ಹೋಗ್ಬೇಕು ಅದಕ್ಕೆ ದುಡ್ಡು ಇರುತ್ತೆ, ಏನ್ ಮಾಡ್ಬೇಕು ಅದಕ್ಕೆ ಫ್ರೆಂಡ್ಸ್ ಇರ್ತಾರೆ, ಯುನೋ ಚೆನ್ನಾಗಿ ಬಟ್ಟೆ ಹಾಕೊಂಡು ತಿರ್ಗ್ಬೇಕಾ, ಎಸ್, ಆಪರ್ಚುನಿಟೀಸ್ ಸಿಗುತ್ತೆ ನಿಮಗೆ. ಎಮೋಷನಲಿ ಸ್ಯಾಟಿಸ್ಫ್ಯಾಕ್ಷನ್ ಅದೊಂದು ಇರುತ್ತೆ ಅಂತ ನೋಡ್ಬೋದು ಈ ಒಂದು ಮಂತಲ್ಲಿ. ಇಟ್ಸ್ ಅ ಸ್ವೀಟ್ ಅಲ್ವಾ, ಲೈಕ್ ಏನೇ ಒಂದು ಖುಷಿ ಸಿಚುವೇಶನ್ ಆದ್ರೂ ನಾವು ಮೇನ್ ಆಗಿ ಕೊಡೋದೆ, ಹಂಚೋದೆ ಸ್ವೀಟ್. ರೈಟ್, ಬರ್ಡೇ ಆದ್ರೂ ಸ್ವೀಟೇ ಅಲ್ವಾ. ಸೊ ಮೇನಾಗಿ ನಾನು ಏನ್ ನೋಡ್ತಾ ಇದ್ದೀನಿ ಈ ಒಂದು ಮಂತಲ್ಲಿ ಗ್ರೂಪ್ 2 ಟಾರಸ್, ವೃಷಭ ರಾಶಿಯವರು, ಮಕರ ರಾಶಿಯವರು ಮೋಸ್ಟ್ ಇದನ್ನೇ ಕೇಳೋದು ನೀವು, ಲಕ್ಸುರಿಯಸ್ ಲೈಫ್ನ ಲೀಡ್ ಮಾಡಬೇಕು ಅಂತ. ಸೊ ಮೇನ್ ಆಗಿ ಒಂದು ಲಕ್ಸುರಿಯಸ್ ಅಂಡ್ ಸ್ವೀಟ್ ಮೂಮೆಂಟ್ನ ನೀವು ಲೀಡ್ ಮಾಡೋದನ್ನ ನೋಡ್ತಾ ಇದ್ದೀನಿ. ಆಫ್ಟರ್ ಎಷ್ಟೋ ಎಫರ್ಟ್ ಹಾಕಿದ್ಮೇಲೆ ಫೈನಲಿ ಎಫರ್ಟ್ನ ಎಂಜಾಯ್ ಮಾಡ್ಕೊಳ್ಳೋದನ್ನ ನೋಡ್ತಾ ಇದ್ದೀನಿ. ಫೈನಲ್ ಏನ್ ನೋಡ್ತಾ ಇದೆ ಅಂದ್ರೆ ಗ್ರೂಪ್ 1 ನಿಮಗೆ ಈ ಒಂದು ಮಂತಲ್ಲಿ ಆ ಒಂದು ಫ್ಲೋ ಅಲ್ಲಿ ಇರ್ತೀರಾ. ಬಿಕಾಸ್
ಬೆಳಗ್ಗೆ ಎದ್ದ ಕೂಡಲೇ ಆ ಟೆನ್ಷನ್ ಇರಲ್ಲ, ಅಯ್ಯೋ ಅದು ಮಾಡ್ಬೇಕಲ್ಲಪ್ಪ, ಅಯ್ಯೋ ಇದು ಮಾಡ್ಬೇಕಲ್ಲಪ್ಪ ಅನ್ನೋ ಒಂದು ಟೆನ್ಷನ್ ಇರಲ್ಲ. ಆ ಪೀಸ್ ಇರುತ್ತೆ. ಬಿಕಾಸ್ ನಿಮ್ಮ ರೋಟಿನ ನೀವು ಮಾಡ್ತೀರಾ. ಓಕೆ, ಬೆಳಗ್ಗೆ ಎದ್ದು ವಾಕಿಂಗ್ ಹೋಗ್ಬೇಕಾ, ಜಾಗಿಂಗ್ ಹೋಗ್ಬೇಕಾ, ಹೋಗ್ತೀರಾ. ಬೆಳಗ್ಗೆ ಎದ್ದು ಲೈಮ್ ವಾಟರ್ ಕುಡಿಬೇಕು, ಒಂದಷ್ಟು ರೋಟಿನ ಫಾಲೋ ಮಾಡ್ಬೇಕಾ, ಮಾಡ್ತೀರಾ ನೀವು, ರೈಟ್. ಆ್ಯಂಡ್ ನಿಮ್ಮ ಕಾಫಿನ ಆರಾಮಾಗಿ ಕುಡಿತೀರಾ. ಏನೋ ಇಷ್ಟು ದಿನ ಟೆನ್ಷನ್ ಇತ್ತು ಪ್ರಾಬಬ್ಲಿ ಗ್ರೂಪ್ 2 ಅವ್ರಿಗೆ, ಆರಾಮಾಗಿ ಕಾಫಿ ಕುಡಿತೀರಾ, ಅದಕ್ಕೆ ಟೈಮ್ ಇರುತ್ತೆ. ಏನೋ ಒಂದು ಮೇಜರ್ ಚೇಂಜಸ್ ನಿಮ್ಮ ಲೈಫಲ್ಲಿ ಆಗ್ತಾ ಇದೆ, ನಿಮ್ಮ ಲೈಫಲ್ಲಿ ಒಂದು ಕಂಫರ್ಟ್ನೆಸ್ನ ತಗೊಬರ್ತಾ ಇದೆ. ಏನೋ ಫೈನಲಿ ನಿಮಗೆ ಏನೋ ಒಂದು ಬುಕ್ ಮಾಡಬೇಕಿರುತ್ತೆ, ಮೂವಿ ಶೋ ಆಗಿರ್ಬೋದು, ಆರಾಮಾಗಿ ಬುಕ್ ಮಾಡ್ತೀರಾ. ಮುಂಚೆ ನಿಮಗೆ ಅದು ಆಪರ್ಚುನಿಟಿ ಇರಲಿಲ್ಲ, ಬಟ್ ಇವಾಗಿದೆ. ವೀಕೆಂಡ್ ಟ್ರಿಪ್ ಮಾಡಬೇಕಾ, ಮಾಡ್ತೀರಾ. ನೀವು ಟ್ರೀಟ್ ಮಾಡಬೇಕಾ, ಮಾಡ್ತೀರಾ. ಯಾವುದೇ ರೀತಿ ಗಿಲ್ಟ್ ಇರಲ್ಲ, ಅಯ್ಯೋ ನಾನು ಅದು ಮಾಡಿಬಿಟ್ಟೆ, ಅಯ್ಯೋ ಅದು ನಾನು ಮಾಡಬಾರ್ದಿತ್ತು ಆ ಒಂದು ರಿಗ್ರೆಟ್ ಇರಲ್ಲ. ಮೇಯ್ನಾಗಿ ಮೇ ಬಿ ತುಂಬ ಜನಕ್ಕೆ ಅನ್ಎಕ್ಸ್ಪೆಕ್ಟೆಡ್ ಬ್ಲೆಸ್ಸಿಂಗ್ಸ್ ಬರೋದನ್ನ ನೋಡ್ತೀನಿ, ದುಡ್ಡು ಬರೋದು, ಕಾಂಪ್ಲಿಮೆಂಟ್ಸ್ ಬರೋದು ನೀವು ಮಾಡಿದ ಕೆಲಸಕ್ಕೆ, ನಿಮ್ಮ ಜೊತೆ ನಿಮಗೆ ಒಂದು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಫೀಲ್ ಆಗೋದು. ಇಟ್ಸ್ ಮೋರ್ ಲೈಕ್ ದುಡ್ಡು ಇರೋದಕ್ಕಿಂತ ಎಮೋಷ್ನಲಿ ರಿಚ್. ಅಂದರೆ ಏನಿದೆ ಅದ್ರಲ್ಲಿ ಖುಷಿಯಾಗಿರ್ತೀರ. ಬಿಕಾಸ್ ನೀವು ನಿಮ್ಮ ಒಂದು ಕಂಫರ್ಟ್ ಝೋನಲ್ಲಿ ಇರ್ತೀರಾ, ಆ ಒಂದು ಫ್ಲೋ ಅಲ್ಲಿ ಇರ್ತೀರಾ. ಆ್ಯಂಡ್ ದಿಸ್ ಇಸ್ ಮೋರ್ ಲೈಕ್ ಈ ಒಂದು ಮಂತಲ್ಲಿ ಏನು ಗೊತ್ತಾ, ಮಾಡಿದ ಕೆಲ್ಸಕ್ಕೆ ನಿಮಗೆ ಇದು ಸಿಗೋದು, ರಿವಾರ್ಡ್ ಸಿಗೋದು. ಈ ಒಂದು ಮಂತ್ ನೀವು ಕಷ್ಟಪಟ್ಟು ದುಡಿಯೋದನ್ನ ನೋಡ್ತಾ ಇಲ್ಲ, ಇನ್ಫ್ಯಾಕ್ಟ್ ಮಾಡಿದ್ದಕ್ಕೆ ಫೈನಲಿ ರೆಕಗ್ನಿಷನ್ ಸಿಗೋದು. ಮೇ ಬಿ ದಿಸ್ ಇಸ್ ವಾಟ್, ಬಿಕಾಸ್ 6 of Wands ಅಂದ್ರು ಅದೊಂದು ರೆಕಗ್ನಿಷನ್ ಕಾರ್ಡ್ ಇದು. ಪಾಪ್ಯುಲಾರಿಟಿ ಸಿಗೋದು, ಫೈನಲಿ ನಿಮ್ಮ ಒಂದು ಹೆಸರು ಪಾಪ್ ಅಪ್ ಆಗೋದು, ಫೈನಲಿ ನೀವು ಮಾಡಿದ ಕೆಲಸನ ಎಲ್ಲರೂ ಐಡೆಂಟಿಫೈ ಮಾಡೋದು, ಸಕ್ಸಸ್ ನಿಮ್ಮನ್ನ ಹುಡ್ಕೊಂಡು ಬರೋದು ನೋಡ್ತಾನೆ. ಸೊ ಎಸ್ಪೆಷಲಿ ಕರಿಯರಲ್ಲಿ ನಿಮಗೆ ಸಕ್ಸಸ್ ಫಿಕ್ಸ್ಡ್ ಅನ್ಕೊಳ್ಳಿ, ಪಬ್ಲಿಕ್ ರೆಕಗ್ನಿಷನ್ ಫಿಕ್ಸ್ಡು. ಫೈನಲ್ ನಿಮಗೆ ಫೀಲ್ ಆಗುತ್ತೆ, ಓಕೆ ನನ್ನ ಜನರು ನೋಡ್ತಾ ಇದ್ದಾರೆ, ನನ್ನ ಕೆಲಸನ ರೆಕಗ್ನೈಸ್ ಮಾಡಿದ್ದಾರೆ, ನಾನು ಒಂದು ಇಂಪಾರ್ಟೆಂಟ್ ಪರ್ಸನ್ನೇ. ಒಂದು ಸೆಲೆಬ್ರೇಷನ್ ಮಂತ್ ಅನ್ಕೊಳ್ಳಿ ಗ್ರೂಪ್ 2 ಈ ಒಂದು ಜೂನ್ ಮಂತ್. ಬಿಕಾಸ್ ತುಂಬ ಜನ ನಿಮ್ಮನ್ನ ಪ್ರೈಸ್ ಮಾಡೋದನ್ನ ನೋಡ್ತಾ ಇದ್ದೀನಿ. ನಿಮ್ಮ ವರ್ಕಿಗೆ ಒಂದು ಪಾಸಿಟಿವ್ ರಿವ್ಯೂ ಬರೋದು. ಏನಾದ್ರು ಬಿಸ್ನೆಸ್ ಮಾಡಿದ್ದೀರಾ, ಸ್ಟಾರ್ಟ್ಅಪ್ ಮಾಡಿದ್ದೀರಾ ಅಂದರೆ ಮಾಡಬೇಕು ಅಂತ ಇದ್ದಾರೆ, ಗೋ ಫಾರ್ ಇಟ್ ಗ್ರೂಪ್ 2. ಬಿಕಾಸ್ ಈ ಒಂದು ಮಂತಲ್ಲಿ ನಿಮಗೆ ಫೈನಲಿ ಆ ಬಿಸ್ನೆಸ್ ಫಾಲೋವರ್ಸ್ ಗೇನ್ ಆಗೋದು. ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಎಸ್ಪೆಷಲಿ ಏನಾದ್ರು ಮಾಡ್ತಾ ಇದ್ದೀರಾ ಅಂದರೆ ಫಾಲೋವರ್ಸ್ ಬರೋದು ನೋಡ್ತಾ ಇದ್ದೀನಿ, ಕ್ಲೈಂಟ್ಸ್ ಬರೋದನ್ನ ನೋಡ್ತಾ ಇದ್ದೀನಿ, ತುಂಬ ಜನ ನಿಮ್ಮನ್ನ ರೀಚ್ ಔಟ್ ಮಾಡೋದನ್ನ ನೋಡ್ತಾ ಇದ್ದೀನಿ. ಏನಾದ್ರು ಪ್ರಾಜೆಕ್ಟಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂದರೆ ಫೈನಲಿ ತುಂಬ ಜನ ಅದಕ್ಕೆ ಸಪೋರ್ಟ್ ಮಾಡೋದು, ನಿಮ್ಮನ್ನ ಐಡೆಂಟಿಫೈ ಮಾಡೋದು. ತುಂಬ ಜನಕ್ಕೆ ಬೋನಸ್ ಅಥವಾ ನ್ಯೂ ಆಫರ್, ಏನೆಲ್ಲರೂ ಇನ್ವೆಸ್ಟ್ ಮಾಡಿದ್ದೀರಾ ಅಂದರೆ ಅದರಿಂದ ರಿಟರ್ನ್ ಚೆನ್ನಾಗಿ ಬರೋದು. ಸೊ ಇಟ್ಸ್ ಮೋರ್ ಲೈಕ್ ಏನು ಗೊತ್ತಾ, ಗ್ರೂಪ್ 2 ಈ ಒಂದು ಮಂತಲ್ಲಿ ಸ್ಪಾಟ್ಲೈಟ್ ನಿಮ್ಮ ಮೇಲಿರುತ್ತೆ. ಆ ಒಂದು ಮೇನ್ ಸ್ಪಾಟ್ಲೈಟ್ ನಿಮ್ಮ ಮೇಲಿರುತ್ತೆ, ದಟ್ ಈಸ್ ಫಿಕ್ಸ್ಡ್ ಅನ್ಕೊಳ್ಳಿ. ಓಕೆ, ನೆಕ್ಸ್ಟ್ ನೋಡೋಣ. ಲವ್ ಲೈಫಲ್ಲಿ ಬಂದಿದೆ ಪೇಜ್ ಆಫ್ ಸ್ವರ್ಡ್ಸ್. ಸೊ ಪಾಸಿಬಿಲಿಟಿ ಇದೆ ಗ್ರೂಪ್ 2 ನೀವು ಈ ಒಂದು ರಾಶಿಗಳಿಂದ ಕೇರ್ಫುಲ್ ಆಗಿರಬೇಕು. ಕುಂಭರಾಶಿ, ಮಿಥುನ ರಾಶಿ ಹಾಗೂ ತುಲಾ ರಾಶಿ. ಎಸ್ಪೆಷಲಿ ಮಿಥುನ ರಾಶಿ ವೈಬ್ ಸಿಗ್ತಾ ಇದೆ. ಬಿಕಾಸ್ ಯಾರೋ ಒಬ್ರು ನಿಮ್ಮನ್ನ ಸ್ಟಾಕ್ ಮಾಡೋದನ್ನ ನೋಡ್ತಾ ಇದ್ದೀನಿ, ಯಾರೋ ಒಬ್ರು ನಿಮ್ಮ ಮೇಲೆ ಇಂಟ್ರೆಸ್ಟ್ ತೋರಿಸ್ತಾ ಇರೋದನ್ನ ನೋಡ್ತಾ ಇದ್ದೀನಿ, ಯಾರೋ ಒಬ್ರು ನಿಮ್ಮ ಬಗ್ಗೆ ಇನ್ಫಾರ್ಮೇಶನ್ ಗೇನ್ ಮಾಡ್ಕೊಳ್ಳೋದನ್ನ ನೋಡ್ತಾ ಇದ್ದೀನಿ. ಬಿಕಾಸ್ ಇದೊಂಥರ ಸ್ಟಾಕಿಂಗ್ ಕಾರ್ಡ್. ಇದೊಂಥರ ನಿಮ್ಮನ್ನ ಯಾರೊಬ್ರು ಅಬ್ಸರ್ವ್ ಮಾಡ್ತಾ ಇರೋದು, ನಿಮ್ಮ ಬಗ್ಗೆ ಇನ್ಫಾರ್ಮೇಶನ್ ಗೇನ್ ಮಾಡ್ತಿರೋದು, ಈ ಥರ ಒಂದು ಕಾರ್ಡ್ ಇದು. ಯಾರಿಗೋ ಒಬ್ರಿಗೆ ನಿಮ್ಮ ಬಗ್ಗೆ ಕ್ಯೂರಿಯಾಸಿಟಿ, ಅಥವಾ ನಿಮಗೆ ಯಾರೋ ಒಬ್ರ ಮೇಲೆ ಕ್ಯೂರಿಯಾಸಿಟಿ ಜಾಸ್ತಿ ಆಗೋ ಪಾಸಿಬಿಲಿಟಿ ಇದೆ, ಮಾತುಕತೆ ಆಗೋ ಪಾಸಿಬಿಲಿಟೀಸ್ ಇದೆ. ಸಿಂಗಲ್ ಆಗಿರ್ಬೋದು ಅಥವಾ ಕಮಿಟ್ ಆಗಿರ್ಬೋದು. ಮೆಂಟಲಿ ಒಬ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರಾ, ಈ ಪರ್ಸನ್ ಬಗ್ಗೆ ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಹುಡುಕ್ತಾ ಇರ್ತೀರಾ, ಕ್ವೆಶನ್ಸ್ ಬರ್ತಾ ಇರುತ್ತೆ ನಿಮ್ಮ ಮೈಂಡಲ್ಲಿ, ಯಾರಿದು, ಏನು ಮಾಡ್ತಾ ಇದ್ದಾರೆ, ಅವ್ರನ್ನೇ ಪದೇ ಪದೇ ನೀವು ನೋಟಿಸ್ ಮಾಡೋ ಪಾಸಿಬಿಲಿಟೀಸ್ ಇದೆ. ಯಾರೆಲ್ಲ ಸಿಂಗಲ್ ಆಗಿದ್ದೀರಾ, ಡೆಫಿನೆಟ್ಲಿ ಈ ಒಂದು ಮಂತಲ್ಲಿ ಯಾರ ಜೊತೆ ನೀವು ಮೆಸೇಜ್ ಮಾಡೋದಕ್ಕೆ, ಟೆಕ್ಸ್ಟ್ ಮಾಡೋದಕ್ಕೆ, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕನೆಕ್ಟ್ ಆಗೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಯಾರೆಲ್ಲ ರಿಲೇಶನ್ಶಿಪ್ಪಲ್ಲಿ ಇದ್ದೀರಾ, ಐ ಫೀಲ್ ಒಂದಷ್ಟು ಎಕ್ಸ್ಟ್ರಾ ಇನ್ಫಾರ್ಮೇಶನ್ಸ್ ನಿಮ್ಮ ಒಂದು ಪರ್ಸನ್ ಬಗ್ಗೆ ನಿಮಗೆ ಗೊತ್ತಾಗೋದು ಈ ಒಂದು ಮಂತಲ್ಲಿ. ಮಾತುಕತೆಗಳು, ಕಮ್ಯುನಿಕೇಶನ್ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಬಿಕಾಸ್ ಏನೋ ಒಂದು ಹೊಸ ವಿಚಾರದ ಬಗ್ಗೆ ನೀವು ಮಾತಾಡೋಕ್ಕೆ ಶುರು ಮಾಡ್ತೀರಾ.
ಆನೆಸ್ಟ್ ಕಾನ್ವರ್ಸೇಷನ್ ಮಾಡ್ತಿರ್ತೀರಾ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಕೇರ್ಫುಲ್ ಆಗಿರಿ ಯಾರೆಲ್ಲ ಸಿಂಗಲ್ ಆಗಿದ್ದೀರಾ, ಬಿಕಾಸ್ ಯಾರೋ ನಿಮ್ಮನ್ನ ನೋಡ್ತಾ ಇದ್ದಾರೆ. ಐ ಫೀಲ್ ನೀವು ಇನ್ನೊಬ್ರು ನೋಡೋಕ್ಕಿಂತ ಯಾರೋ ಒಬ್ರು ನಿಮ್ಮನ್ನ ಪದೇ ಪದೇ ಅಟೆನ್ಷನ್ ನಿಮ್ಮ ಮೇಲೆ ಅಟೆನ್ಷನ್ ಬರ್ತಾ ಇದೆ, ನಿಮ್ಮ ಎನರ್ಜಿನ ನೋಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ತಿಳ್ಕೊತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ನಿಮ್ಮ ಬಗ್ಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಇದೆ ಅವ್ರಿಗೆ ಅನ್ನೋದನ್ನ ಮೇಯ್ನಾಗಿ ನೋಡ್ತಾ ಇದ್ದೀನಿ. ದಟ್ಸ್ ರಿಯಲಿ ಕೂಲ್ ಎನರ್ಜಿ ಗ್ರೂಪ್ 2, ಬಟ್ ಕೇರ್ಫುಲ್, ಬಿ ಕೇರ್ಫುಲ್ ಅಷ್ಟೇ ಹೇಳೋದು. ಓಕೆ, ಸೊ ಲೆಟ್ ಸಿ ಸೋಲ್ ಲೆಸನ್ಸ್ ಏನಿರ್ಬೋದು. ನಿಮ್ಮ ಒಂದು ಸೋಲ್ ಲೆಸನ್ಸ್ ಈ ಮಂತ್ಗೆ ಮೇ ಬಿ ಆಲ್ ಆಫ್ ಅ ಸಡನ್ ನೀವು ಪಾಪ್ಯುಲರ್ ಆಗ್ತೀರಾ ನಿಮ್ಮ ವರ್ಕ್ ಎನ್ವಿರಾನ್ಮೆಂಟ್ ಅಲ್ಲಿ, ನಿಮ್ಮ ಅಚೀವ್ಮೆಂಟ್ಸ್ನ ಎಲ್ಲರಿಗೂ ಹೇಳ್ತಾರೆ ನಿಮ್ಮ ಬಾಸ್, ನಿಮ್ಮ ಮ್ಯಾನೇಜರ್. ಆಲ್ ಆಫ್ ಅ ಸಡನ್ ಒಬ್ರು ಕಣ್ಣು ನಿಮ್ಮ ಮೇಲೆ ಬರೋದು, ಒಬ್ರು ಆಲ್ ಆಫ್ ಅ ಸಡನ್ ನಿಮ್ಮ ಮೇಲೆ ಅಟ್ರಾಕ್ಟ್ ಆಗೋದು, ನಿಮ್ಮನ್ನ ಅಡ್ಮೈರೇಷನ್ ಥರ ತಗೊಳ್ಳೋದು, ಯುನೋ ಖುಷಿಯಾಗಿರ್ತೀರ ಓವರ್ ಆಲ್ ಆಗಿ. ಆ ಒಂದು ಹ್ಯಾಪಿನೆಸ್ಸಿಗೆ ಒಬ್ರು ಅಟ್ರಾಕ್ಟ್ ಆಗೋದು, ಡೆಫಿನೆಟ್ಲಿ ದಟ್ ಈಸ್ ಪಾಸಿಬಲ್. ಒಂದು ಸೋಲ್ ಲೆಸನ್ ಅಂತ ಅಂದ್ರೆ ಏನಾಗಿರುತ್ತೆ ಈ ಒಂದು ಮಂತ್ ಅಲ್ಲಿ ನೋಡೋಣ. ಗ್ರೂಪ್ 2, ಓಕೆ, ದೇರ್ ಈಸ್ 8 of cups. ಐ ಗೆಸ್ ಇದನ್ನ ಹಿಂಗೆ ಇಟ್ಕೊಳ್ಳೋಣ, ಇದು ಸೆಂಟರಲ್ಲಿರಲಿ. ಆ್ಯಂಡ್ ದೆನ್ ಆಲ್ ರೈಟ್, ಓಕೆ, ಚಾಲೆಂಜಸ್ ಏನಾಗಿರ್ಬೋದು, ಚಾಲೆಂಜಿಂಗ್ ಸಿಚುವೇಶನ್. ಚಾಲೆಂಜಿಂಗ್ ಸಿಚುವೇಶನ್ ಅಂದರೆ ಏನಾಗಿರ್ಬೋದು ಅಂತ ನೋಡೋಣ ಗ್ರೂಪ್ 2 ಅವ್ರಿಗೆ. ಚಾಲೆಂಜಿಂಗ್ ಸಿಚುವೇಶನ್, ಯಾಕೆ 2-3 ಕಾರ್ಡ್ಸ್ಗಳು ಬರ್ತಾ ಇದೆ. ಚಾಲೆಂಜಿಂಗ್ ಸಿಚುವೇಶನ್, ಓಕೆ, ದೇರ್ ಈಸ್ ಲ್ಯಾಡರ್, ಕ್ಲೈಂಬಿಂಗ್ ಟುವರ್ಡ್ಸ್ ಸಕ್ಸಸ್. ಓಕೆ, ಅದೇ ಚಾಲೆಂಜಿಂಗ್ ಸಿಚುವೇಶನ್ ಆಗುತ್ತಾ? ಲೆಟ್ಸ್ ಸಿ. ಬ್ಲೆಸ್ಸಿಂಗ್ಸ್ ಅಥವಾ ಏನು ಸರ್ಪ್ರೈಸಸ್ ಬರ್ತಾ ಇದೆ. ದೇರ್ ಈಸ್ ಫ್ರೈಯಿಂಗ್ ಪ್ಯಾನ್, ಟ್ರಬಲ್, ಅಕ್ಯೂಸೇಷನ್ಸ್. ಕೇರ್ಫುಲ್ ಆಗಿರಬೇಕು. ಯಾವಾಗ ಸಕ್ಸಸ್ ಬರುತ್ತೆ ಆವಾಗಲೇ ಅನ್ವಾಂಟೆಡ್ ಚಾಲೆಂಜಸ್ಸು ಕೂಡ ಬರೋದು. ಬಟ್ ಲೆಟ್ ಸಿ ಬೈ ದ ಎಂಡ್ ಆಫ್ ದ ಮಂತ್ ಏನು ನೀವು ಅಚೀವ್ ಮಾಡಿರ್ತೀರಾ. ದೇರ್ ಇಸ್ ಟ್ಯಾಂಕರ್ಡ್, ಸೆಲೆಬ್ರೇಷನ್, ಫನ್, ಎಂಜಾಯ್ಮೆಂಟ್. ಎಸ್, ತುಂಬ ಜನ ಪಾರ್ಟಿಗೆ ಹೋಗ್ತೀರಾ, ತುಂಬ ಜನ ಟೆನ್ಷನ್ನೇ ತಗೊಳ್ಳಲ್ಲ. ಐ ಫೀಲ್ ಏನೆಲ್ಲ ಆಗ್ತಾ ಇದೆ ನೆಗೆಟಿವಿಟೀಸಿಗೆ ನೀವು ತಲೆನೇ ಕೊಡಲ್ಲ, ಆ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ಸೊ ಮೇಯ್ನಾಗಿ ಇಲ್ಲಿ ಸೋಲ್ ಲೆಸನ್ ಅಂತ ಬಂದರೆ 8 of cups. ಐ ಫೀಲ್ ಯಾವುದೆಲ್ಲ ಒಂದಷ್ಟು ಕನೆಕ್ಷನ್ಸು, ಯಾವುದೆಲ್ಲ ಒಂದಷ್ಟು ಎಕ್ಸ್ಪೀರಿಯನ್ಸ್ಗಳು ನಿಮಗೆ ಎಮೋಷ್ನಲಿ ಲೋ ಫೀಲ್ ಮಾಡಿಸ್ತಾ ಇತ್ತಲ್ವಾ, ಅದು ಪಾಸ್ಟ್. ಬಿಕಾಸ್ ನಾನು ಮುಂಚೆನೇ ಹೇಳಿದೆ, ಯಾವುದೇ ರೀತಿ ಗಿಲ್ಟ್ ಇರಲ್ಲ ನಿಮಗೆ ಈ ಒಂದು ಮಂತಲ್ಲಿ. ನಾನು ಅವತ್ತು ಹಂಗೆ ಮಾಡಿದೆ, ಅವತ್ತು ನಾನು ಹಿಂಗೆ ಮಾಡಿದೆ, ಆ ಒಂದು ಗಿಲ್ಟೇ ಇರಲ್ಲ. ದ ಥಿಂಗ್ ಇಸ್, ನೀವು ಅದರಿಂದ ಡಿಟ್ಯಾಚ್ ಆಗ್ತಾ ಹೋಗ್ತೀರಾ. ಏನು ನಿಮಗೆ ಹೆಲ್ಪ್ ಮಾಡ್ತಾ ಇಲ್ಲ ಎಮೋಷ್ನಲಿ ಖುಷಿಯಾಗಿರೋದಕ್ಕೆ, ಅದರಿಂದ ಡೇ ಬೈ ಡೇ ಡಿಟ್ಯಾಚ್ ಆಗ್ತಾ ಹೋಗ್ತೀರಾ ಈ ಮಂತಲ್ಲಿ ಅಂತಲೇ ಹೇಳ್ಬೋದು. ಸೊ ವಾಕಿಂಗ್ ಅವೇ, ಯಾವುದೋ ಒಂದು ಅನ್ಕಂಫರ್ಟೇಬಲ್ ಸಿಚುವೇಶನ್ ಇದ್ದರೆ ನಿಮ್ಮ ಲೈಫಲ್ಲಿ ಅಥವಾ ನಿಮ್ಮ ಮೈಂಡಲ್ಲಿ ಎಸ್ಪೆಷಲಿ, ಅದು ಅಟ್ಯಾಚ್ಮೆಂಟ್ ಆಗಿರ್ಬೋದು, ಒಂದಷ್ಟು ರಿಲೇಷನ್ಶಿಪ್ಸ್ ಆಗಿರ್ಬೋದು, ಅದರಿಂದ ನೀವು ಡಿಟ್ಯಾಚ್ ಆಗೋದನ್ನ ನೋಡ್ತಾ ಇದ್ದೀನಿ. ಸಮಥಿಂಗ್ ಡೀಪರ್ ಕಡೆ ಹೋಗ್ತೀರಾ. ಏನು ನಿಮಗೆ ಮೆಂಟಲಿ ಬೆಟರ್ ಫೀಲ್ ಆಗುತ್ತೆ ಆ ಕಡೆ ಹೋಗ್ತೀರಾ, ಬಿಟ್ಟರೆ ಏನು ನಿಮಗೆ ಅನ್ಕಂಫರ್ಟೇಬಲ್ ಫೀಲ್ ಮಾಡಿಸುತ್ತೆ ಆ ಕಡೆ ಹೋಗಲ್ಲ ನೀವು. ಮೇ ಬಿ ತುಂಬ ಜನ ಕೆಲವೊಂದೊಂದು ರಿಲೇಷನ್ಶಿಪ್ ಅಥವಾ ಕೆಲವೊಂದೊಂದು ಜಾಬ್, ಕೆಲವೊಂದೊಂದು ಹ್ಯಾಬಿಟ್ ಅದು ನಿಮಗೆ ಎಮೋಷ್ನಲಿ ಡ್ರೈನ್ ಮಾಡ್ತಾ ಇದೆ ಅಂತ ರಿಯಲೈಸೇಷನ್ ಆಗುತ್ತೆ. ಮೇ ಬಿ ಫೈನಲಿ ನೀವು ಪ್ಲ್ಯಾನ್ ಮಾಡ್ತೀರಾ ಅದರಿಂದ ಎಕ್ಸಿಟ್ ಆಗೋದಕ್ಕೆ, ಅದನ್ನ ಬಿಟ್ಟು ಮೂವ್ ಆನ್ ಆಗೋದಕ್ಕೆ, ಮೆಂಟಲಿ ಡಿಟ್ಯಾಚ್ ಆಗೋದಕ್ಕೆ ಪ್ಲ್ಯಾನ್ ಮಾಡೋದನ್ನ ನೋಡ್ತಾ ಇದ್ದೀನಿ. ಆ್ಯಂಡ್ ಇಟ್ಸ್ ಮೋರ್ ಲೈಕ್ ಏನು ಗೊತ್ತಾ, ನಿಮಗೆ ವರ್ಕ್ ಲೈಫಲ್ಲಿ ಡೆಫಿನೆಟ್ಲಿ ಒಂದು ವ್ಯಾಲಿಡೇಷನ್ ಸಿಗುತ್ತೆ. ವರ್ಕ್ ಲೈಫಲ್ಲಿ ತುಂಬ ಜನ ನಿಮ್ಮನ್ನ ರೆಕಗ್ನೈಸ್ ಮಾಡ್ತಾರೆ. ಆ್ಯಂಡ್ ಯಾವ ಒಂದಷ್ಟು ಪೀಪಲ್, ಯಾವ ಒಂದಷ್ಟು ಮನುಷ್ಯರು ನಿಮಗೆ ನಿಮ್ಮ ಒಂದು ಬೆಸ್ಟ್ ಥಿಂಗಿಗೆ ಹೆಲ್ಪ್ ಮಾಡ್ತಾ ಇರಲ್ಲ, ಬೆಸ್ಟ್ ಥಿಂಗ್ನ ಫೋಕಸ್ ಮಾಡೋದಕ್ಕೆ ಬಿಡ್ತಾ ಇರಲ್ಲ, ಯಾರು ನಿಮ್ಮನ್ನ ಇನ್ನೂ ಲೋ ಫೀಲ್ ಮಾಡಿಸ್ತಾ ಇರ್ತಾರಲ್ವ, ಅವರಿಂದ ನೀವು ಡಿಟ್ಯಾಚ್ ಆಗೋದನ್ನು ನೋಡ್ತಾ ಇದ್ದೀನಿ. ಬಿಕಾಸ್ ರಾಂಗ್ ಪೀಪಲ್ ಬೇಡ, ಅವರಿಂದ ನಿಮಗೆ ಯಾವುದೇ ರೀತಿ ವ್ಯಾಲಿಡೇಷನ್ ಬೇಡ.
ಆ್ಯಂಡ್ ಯಾವುದೇ ಕಾರಣಕ್ಕೂ ನೀವು ಪೀಸ್ನ ಚೂಸ್ ಮಾಡ್ತೀರಾ ಈ ಒಂದು ಮಂತಲ್ಲಿ. ನಾನು ಮುಂಚೆನೆ ಹೇಳ್ದಂಗೆ ಏನು ನಿಮಗೆ ಇನ್ನೂ ಟೆನ್ಷನ್ ಕೊಡುತ್ತೆ, ಏನು ನಿಮಗೆ ಇನ್ನೂ ಪ್ರಾಬ್ಲಮ್ಯಾಟಿಕ್ ಆಗಿ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ, ಅದನ್ನ ನೀವು ಚೂಸ್ ಮಾಡಲ್ಲ. ಪೀಸ್ನ ಚೂಸ್ ಮಾಡ್ತೀರಾ, ಕನ್ಫ್ಯೂಷನ್ನ ಚೂಸ್ ಮಾಡಲ್ಲ. ಐ ಫೀಲ್ ಒಂದಷ್ಟು ಸಿಚುವೇಶನ್ಸ್ ನೀವು ಗಿವ್ ಅಪ್ ಮಾಡ್ತೀರಾ ಜಸ್ಟ್ ಬಿಕಾಸ್ ನಿಮ್ಮ ಗ್ರೋತ್ ಅಲ್ಲಿ ಆಗ್ತಾ ಇಲ್ಲ ಅಂತ. ಬಿಕಾಸ್ ನಿಮಗೆ ಗೊತ್ತಿರುತ್ತೆ ಈ ಒಂದಷ್ಟು ಕನೆಕ್ಷನ್ಸ್ ನಿಮ್ಮನ್ನ ಇನ್ನೂ ಲೋ ಫೀಲ್ ಮಾಡಿಸ್ತಾ ಇದ್ದಾರೆ, ನಿಮ್ಮಲ್ಲಿ ಇಲ್ಲ 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 ಅಂತಾನೆ ಬರ್ತಾ ಇದ್ದಾರೆ. ಫ್ಯಾಮಿಲೀಸೇ ಆಗಿರ್ಬೋದು. ಏನಾಗುತ್ತೆ, ಯಾವಾಗಲೂ ನಿಮ್ಮನ್ನ ಡಿಮೋಟಿವೇಟ್ ಮಾಡ್ತಾ ಇರ್ತಾರೆ ಒಂದಷ್ಟು ಜನರು, ನಿಮ್ಗೆಲ್ಲ ಆಗಲ್ಲ ಆಗಲ್ಲ. ಬಟ್ ನಿಮಗೆ ರಿಯಲೈಸೇಷನ್, ನಿಮಗೆ ಗೊತ್ತಿರುತ್ತೆ ನಿಮ್ಮ ಒಂದು ಕೆಪಾಸಿಟಿ ಏನು, ನಿಮ್ಮಿಂದ ಏನು ಸಾಧ್ಯ ಇದೆ. ಫೈನಲಿ ಅದನ್ನ ನಿಮಗೆ ರಿಯಲೈಸೇಷನ್ ಆಗುತ್ತೆ. ಅವಾಗ ನಿಮಗೆ ಗೊತ್ತಾಗುತ್ತೆ, ಈ ಒಂದು ಪೀಪಲ್ ಇಂದ ನಾನು ಡಿಟ್ಯಾಚ್ ಆದ್ರೆ, ನಾನು ಅವ್ರನ್ನ ಡಿಸ್ಕನೆಕ್ಟ್ ಆದ್ರೆ ಮೇ ಬಿ ನಾನು ಏನು ಅಚೀವ್ ಮಾಡಬೇಕು ಅಂತ ಇದ್ದೀನಿ, ಯಾವ ಒಂದು ಹ್ಯಾಪಿನೆಸ್ ನನಗೆ ಬೇಕು ಅಂತ ಇದೆ, ಅದ್ ನನಗೆ ರೀಚ್ ಮಾಡ್ತೀನಿ, ನಾನು ಅದನ್ನ ನಾನು ಪಡ್ಕೊತೀನಿ. ಮೇ ಬಿ ಇದೇ ಒಂದು ಮೇನ್ ಲೆಸನ್ ನೀವು ಕಲಿಯೋದು ಈ ಒಂದು ಮಂತಲ್ಲಿ. ಕೆಲವೊಂದು ರಿಲೇಶನ್ಶಿಪ್ಸ್ ಬೇಡ, ಅನ್ನೆಸೆಸರಿ ರಿಲೇಶನ್ಶಿಪ್ಸ್ ಬೇಡ. ಈವನ್ ದೋ ನೀವು ತುಂಬಾ ಕೇರ್ ಮಾಡಿರ್ಬೋದು ಅವ್ರಿಗೆ, ಈವನ್ ದೋ ಅವ್ರು ನಿಮಗೆ ಇಂಪಾರ್ಟೆಂಟ್ ಪೀಪಲ್ಲೇ ಆಗಿರ್ಬೋದು, ರಿಲೇಶನ್ಶಿಪ್ಸ್ ಆಗಿರ್ಬೋದು, ಬಟ್ ಈ ಒಂದು ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಅವ್ರು ನಿಮಗೆ ಸಪೋರ್ಟ್ ಮಾಡೋದ್ಕಿಂತ ಜಾಸ್ತಿ ಅವ್ರು ನಿಮ್ನ ಇದೇ ಮಾಡ್ತಾ ಇದ್ದಾರೆ, ಇನ್ನೂ ಲೋ ಫೀಲ್ ಮಾಡಿಸ್ತಾ ಇದ್ದಾರೆ. ಅದೆಲ್ಲ ಬೇಡ ಅನ್ನೋದನ್ನ ನೀವು ರಿಯಲೈಸೇಷನ್ ಮಾಡ್ಕೊಂತೀರಾ ಈ ಒಂದು ಮಂತಲ್ಲಿ. ಸೊ ಬ್ಲಾಕೇಜಸ್, ಚಾಲೆಂಜಿಂಗ್ ಸಿಚುವೇಶನ್ಸ್, ಕ್ಲೈಂಬಿಂಗ್ ಟುವರ್ಡ್ಸ್ ಸಕ್ಸಸ್. ಸೊ ಎಸ್, ಸಕ್ಸಸ್ ಬಂದ ಕೂಡಲೇ ಎನಿಮೀಸ್ ಬರೋದು ಇಟ್ಸ್ ಕ್ವೈಟ್ ಕಾಮನ್. ಸೊ ಕೇರ್ಫುಲ್ ಆಗಿರಬೇಕು. ಆ್ಯಂಡ್ ಎಟ್ ದ ಸೇಮ್ ಟೈಮ್, ಓಕೆ, ಒಂದ್ಸತಿ ನೀವು ಅಚೀವ್ಮೆಂಟ್ ಮಾಡಿದ್ರಿ, ಒಂದ್ಸತಿ ನೀವು ಆ ಒಂದು ಪೊಸಿಷನ್ ರೀಚ್ ಆದ್ರಿ, ಸಾಕು, ಒಂದಷ್ಟು ರೆಕಗ್ನಿಷನ್ ಸಿಗ್ತಾ ಸಾಕು. ಬಟ್ ಅದನ್ನೇ ಕೊಬ್ಬು ತರ ತಗೊಂಡು ಹೋಗೋದು, ನಾನು ಇದ್ ಮಾಡಿದೆ, ನಾನು ತುಂಬಾ ಜನ ಗೊತ್ತಿದ್ದೀನಿ, ನಾನು ಅದನ್ನ ಅಚೀವ್ ಮಾಡಿದೆ, ಆ ಒಬ್ಸೆಷನ್ ಬೇಡ. ಒಂದ್ಸತಿ ಹತ್ತದ್ರ ಮೇಲೆ ಸಾಕು, ಇನ್ನೂ ಬೇಕು, ಇನ್ನೂ ನನಗ್ ಬೇಕು, ಆ ಒಂದು ಈಗೋ, ಆ ಒಂದು ಆಟಿಟ್ಯೂಡ್ ಬೇಡ. ಸೊ ಎಟ್ ದ ಸೇಮ್, ಇಟ್ಸ್ ಮೋರ್ ಲೈಕ್ ಹೆಂಗ್ ಗೊತ್ತಾ, ಓಕೆ, ಫಾರ್ ಎನ್ ಎಕ್ಸಾಂಪಲ್ ಸೋಷಿಯಲ್ ಮೀಡಿಯಾ ತಗೊಳ್ಳೋಣ. ಏನೋ ಬಿಸ್ನೆಸ್ ಮಾಡ್ತಾ ಇರ್ತೀರಾ, ರೆಕಗ್ನಿಷನ್ ಸಿಗುತ್ತೆ. ಬಟ್ ಇವಾಗ ಏನಂದ್ರೆ, ನೀವು ತುಂಬಾ ನಂಬರ್ಸ್ ಮೇಲೆ ಫೋಕಸ್ ಮಾಡ್ಕೊಂಡು ಹೋಗೋದು ಬೇಡ. ಓಕೆ, ನನಗಿಷ್ಟು, ನಾನು ದಿನ ನನಗಿಷ್ಟು ರೀಚ್ ಆಗಬೇಕು, ನನ್ನ ಟಾರ್ಗೆಟ್ ಇಷ್ಟು ಜನ ಬರಬೇಕು, ನನ್ನ ಫಾಲೋವರ್ಸ್ ಬೇಕು ಅಂತ ಇದ್ದಾರೆ, ಅದನ್ನ ರೀಚ್ ಮಾಡಲೇಬೇಕು, ನನಗಿಷ್ಟು ದುಡ್ಡು ಮಾಡಲೇಬೇಕು, ನನಗಿಷ್ಟು ರೆಕಗ್ನಿಷನ್ ಬೇಕೇ ಬೇಕು, ನಂಗೆ ಅವಾರ್ಡ್ ಬೇಕೇ ಬೇಕು. ಬಟ್ ಕೀಪ್ ಇನ್ ಮೈಂಡ್, ಏನ ನೀವು ತಲೆಯಲ್ಲಿ ಇಟ್ಕೊಂಡು ನೀವು ಸ್ಟಾರ್ಟ್ ಮಾಡಿದ್ರಿ ಮುಂಚೆ? ಈ ರೆಕಗ್ನಿಷನ್ಗೋಸ್ಕರ ಮಾಡಿದ್ರೆ ನೀವು, ಅಥವಾ ಇನ್ನೂ ದುಡ್ಡು ಬರ್ಲಿ ಅಂತ ಮಾಡಿದ್ರ? ತಲೆಯಲ್ಲಿ ಇಟ್ಕೋಬೇಕು, ಎಷ್ಟು ಬೇಕು ಎಷ್ಟು ಬೇಡ ಅನ್ನೋದನ್ನ ಯಾವಾಗ್ಲೂ ತಲೆಯಲ್ಲಿ ಇಟ್ಕೋಬೇಕು. ಬಿಕಾಸ್ ಏನಾಗುತ್ತೆ, ಇನ್ನೂ ಮಾಡ್ಬೇಕು, ಇನ್ನೂ ಅಚೀವ್ ಮಾಡ್ಬೇಕು, ನಾನು ಇನ್ನೂ ಬೇಗ ಹೋಗ್ಬೇಕು ಅನ್ನೋದು ಪ್ರೆಷರ್ ಆಗಿ ಕನ್ವರ್ಟ್ ಆಗೋ ಪಾಸಿಬಿಲಿಟೀಸ್ ಇದೆ. ಇದು ನಿಮಗೆ ಆಂಗ್ಸೈಟಿ ಆಗ್ಬೋದು, ನಾನು ಫೇಲ್ ಆಗ್ಬಿಟ್ರೆ ಅಂತ ಭಯ ಬರುತ್ತೆ, ರೈಟ್? ಒಂದಷ್ಟು ಪುವರ್ ಡಿಸಿಷನ್ಸ್ ಮಾಡ್ಬೋದು ನೀವು. ಏನೋ ಸಕ್ಸಸ್ ಇನ್ನೂ ಬೇಕು ಅಂತ ನಿಮ್ಮ ಇಂಟ್ಯೂಷನ್ನೇ ನೀವು ಬ್ಲಾಕ್ ಮಾಡೋದಕ್ಕೆ ಶುರು ಮಾಡ್ಬೋದು. ಯಾವಾಗ್ಲೂ ಶಾರ್ಟ್ ಕಟ್ ತಗೊಂಡ್ರೆ ಆ ಸಕ್ಸಸ್ ಬಂದ್ಬಿಟ್ಟು ತುಂಬಾ ಶಾರ್ಟ್ ಆಗೇ ಇರುತ್ತೆ. ಯಾವಾಗ ನಾವು ಲಾಂಗ್ ರೂಟ್ ತಗೊಂತೀವಿ, ಸ್ಟೆಪ್ ಬೈ ಸ್ಟೆಪ್ ನಡ್ಕೊಂಡು ಹೋಗ್ತೀವಿ, ಆವಾಗಲೇ ನಾವು ಏನೋ ಒಂದು ಬಿಗ್ ಥಿಂಗ್ ನ ಅಚೀವ್ ಮಾಡೋದು ಅಂಡ್ ಲಾಂಗ್ ಲಾಸ್ಟಿಂಗ್ ಆಗು ಇರುತ್ತೆ. ನೀವು ಕೇಳಿದ್ರೆ, ನೀವು ನಾನಿವಾಗ ರಾಹುನ ಫಾಲೋ ಮಾಡ್ಬೇಕಾ, ಶನಿನ ಫಾಲೋ ಮಾಡ್ಬೇಕಾ ಅಂದ್ರೆ, ಪ್ಲೀಸ್ ಫಾಲೋ ಶನಿ. ಬಿಕಾಸ್ ರಾಹು ಬಂದ್ಬಿಟ್ಟು ನಿಮಗೆ ಲೇಟ್ ನೈಟಲ್ಲಿ, ಒಂದೇ ನೈಟಲ್ಲಿ ಗ್ರೋತ್ ಕೊಡ್ಬೋದು, ಸಕ್ಸಸ್ ಕೊಡ್ಬೋದು, ಬಟ್ ಆ ಸಕ್ಸಸ್ ವೆರಿ ಲಾಂಗ್ ಟೈಮಿಗೆ ಉಳಿಯಲ್ಲ, ಅದು ಹೋಗ್ಬಿಡುತ್ತೆ. ಬಟ್ ಶನಿ ಒಂದ್ಸತಿ ಕೊಟ್ಟ ಅಂದ್ರೆ ಮುಗೀತು, ಅದು ನಿಮ್ ಲೈಫ್ ಲಾಂಗ್ ಇರುತ್ತೆ. ಇಫ್ ಯು ಸಿ ಅಂಬಾನಿ ಎಲ್ಲಾರ್ದು ಸೆಕೆಂಡ್ ಹೌಸಲ್ಲಿ, ಮೋಸ್ಟ್ ದುಡ್ಡಿರೋ ಸೆಕೆಂಡ್ ಹೌಸಲ್ಲಿ ಶನಿ ಇರುತ್ತೆ. ಶನಿ ಲೇಟೇ ಕೊಡ್ತಾನೆ, ಬಟ್ ಲೇಟೆಸ್ಟ್ ಆಗಲ್ಲ, ಲಾಂಗ್ ಲಾಸ್ಟಿಂಗ್ ಆಗಿ ಕೊಡ್ತಾನೆ ಅನ್ಬೋದು. ಸೊ ದ ಥಿಂಗ್ ಈಸ್, ಯಾವುದೇ ಸ್ಟೆಪ್ಸ್ನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಏನೇ ಒಂದು ಮಾಡ್ಬೇಕಂದ್ರೆ ಅರ್ಜೆಂಟಲ್ಲಿ ಮಾಡೋದಕ್ಕೆ ಹೋಗಬೇಡಿ. ಬಿಕಾಸ್ ಅರ್ಜೆಂಟಲ್ಲಿ, ಇವಾಗ ಫಾರ್ ಎನ್ ಎಕ್ಸಾಂಪಲ್, ಏನೋ ಒಂದು ಅರ್ಜೆಂಟಲ್ಲಿ ನಾವು ಬರ್ಕೊಂತೀವಿ, ಏನೋ ಒಂದು ಡಿಕ್ಟೇಟ್ ಮಾಡ್ಬೇಕಾದ್ರೆ ಕ್ಲಾಸಲ್ಲೆಲ್ಲ ತುಂಬಾ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇರುತ್ತೆ, ಅಲ್ಟಿಮೇಟ್ಲಿ ಆ ಕರೆಕ್ಷನ್ ಅಲ್ಲೇ ಟೈಮ್ ಹೋಗ್ಬಿಡುತ್ತೆ. ಬಟ್ ಯಾವಾಗ ನಾವು ನೀಟಾಗಿ ಕ್ಲಿಯರ್ ಆಗಿ ಏನೋ ಒಂದು ಮಾಡ್ತಾ ಇದೀವಿ ಅಂದ್ರೆ, ಅಲ್ಟಿಮೇಟ್ಲಿ ಅದಕ್ಕೊಂದು ಕ್ಲಾರಿಟಿ ಸಿಗುತ್ತೆ, ಅದಕ್ಕೊಂದು ಕನ್ಕ್ಲೂಷನ್ ಸಿಗುತ್ತೆ.
ಸಕ್ಸಸ್ ಒಬ್ಸೆಷನ್ ಆಗಿ ಟರ್ನ್ ಔಟ್ ಆಗಬಾರ್ದು, ಅದನ್ನ ತಲೆಯಲ್ಲಿ ಇಟ್ಕೊಂಡ್ರೆ ಸಾಕು. ಓಕೆ, ಸೊ ಮೂವ್ ಆನ್ ಆಗೋಣ, ಜಾಸ್ತಿ ಇದ್ರ ಬಗ್ಗೆನೇ ಬೇಡ. ಸೊ ನೆಕ್ಸ್ಟ್ ಬ್ಲೆಸ್ಸಿಂಗ್ಸ್ ನೋಡೋಣ. ದೆರ್ ಇಸ್ ಫ್ರೈಯಿಂಗ್ ಪ್ಯಾನ್, ಟ್ರಬಲ್, ಅಕ್ಯೂಸೇಷನ್ಸ್. ಓಕೆ, ಇದೊಂಥರ ಇಂಟೆನ್ಸ್ ಆಗಿ ಸೌಂಡ್ ಮಾಡ್ತಾ ಇದೆಯಲ್ಲ. ಓಕೆ, ಒಂದಷ್ಟು ಸತ್ಯಗಳು ಹೊರಗೆ ಬರೋದನ್ನ ನೋಡ್ತಾ ಇದೀನಿ, ಬಿಕಾಸ್ ಅಕ್ಯೂಸೇಷನ್ಸ್ ಅಂತ ಇದೆ. ಒಂದಷ್ಟು ಜಗಳಗಳಿಂದ ಸತ್ಯ ಹೊರಗೆ ಬರೋದು. ಇಟ್ಸ್ ಮೋರ್ ಲೈಕ್, ನಾನು ಹೆಂಗೆ ಹೇಳೋದಿನ, ಯಾರೋ ಒಬ್ರು ಆಲ್ ಆಫ್ ಅ ಸಡನ್ ನಿಮ್ಮ ಮೇಲೆ, ನಿಮ್ಮನ್ನ ಎಲ್ರೂ ಮುಂದೆ ಕರಿಬೋದು. ಕರಿಯರಲ್ಲೇ ಎಕ್ಸಾಂಪಲ್ ಆಗಿ ತಗೊಳ್ಳೋಣ. ಮುಂದೆ ಎಲ್ರೂ ಮುಂದೆ ನಿಮ್ಮನ್ನ ಕರಿಬೋದು, ಜೋರಾಗಿ ಮಾತಾಡಿಸ್ಬೋದು, ರೂಡಾಗಿ ಬಿಹೇವ್ ಮಾಡ್ಬೋದು, ಬಟ್ ಏನೋ ಒಂದು ಕ್ವೆಶನ್ ಮಾಡ್ಬೋದು ನಿಮಗೆ. ಬಟ್ ನಿಮ್ಮಿಂದ ಸಿಗೋ ಆನ್ಸರ್ಸ್ ನಿಮಗೆ, ಅಥವಾ ಅವರಿಂದ ಸಿಗೋ ಒಂದು ಆನ್ಸರ್ಸ್, ನಿಮ್ಮ ಬಾಯಲ್ಲಿ ಬರುವಂಥ ಒಂದೊಂದು ವರ್ಡ್ಸು, ಅದೊಂಥರ ಒಂದಷ್ಟು ಟ್ರುತ್, ಸತ್ಯಗಳನ್ನ ಹೊರಗೆ ಬರ್ಸುತ್ತೆ. ಸೊ ಏನಾಗುತ್ತೆ ಅಂದರೆ, ಒಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ಬೋದು ಕೆಲಸದಲ್ಲಿ ಅಥವಾ ಲವ್ ಲೈಫಲ್ಲೇ. ಬಟ್ ಆ ಮಾತುಕತೆ ಮಾಡ್ತೀವಲ್ವ ಫೈನಲಿ ನಾವು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದಮೇಲೆ, ಅವಾಗ ನಿಮಗೆ ಅಟ್ಲೀಸ್ಟ್ ಒಂದು ಕ್ಲಾರಿಟಿ ಸಿಗುತ್ತೆ ಯಾಕೆ ಹಿಂಗೆ ಆಗ್ತಾ ಇದೆ. ಅಟ್ಲೀಸ್ಟ್ ಆ ಕನ್ಫ್ಯೂಷನ್ ಇರಲ್ಲ. ದಟ್ ಈಸ್ ದ ಬ್ಲೆಸ್ಸಿಂಗ್ಸ್. ಕ್ಲಾರಿಟಿ ಸಿಗುತ್ತೆ. ಬಿಕಾಸ್ ಅವಾಗ ನಿಮಗೆ ರಿಯಲೈಸೇಷನ್ ಆಗುತ್ತೆ ಯಾರನ್ನ ನೀವು ಟ್ರಸ್ಟ್ ಮಾಡ್ಬೋದು, ಯಾರನ್ನ ನೀವು, ಫಾರ್ ಎನ್ ಎಕ್ಸಾಂಪಲ್ ಒಬ್ರು ಕಲೀಗ್ ಅನ್ನೆಸೆಸರಿ ನಿಮ್ಮನ್ನ ಟ್ರಿಗರ್ ಮಾಡ್ತಾ ಇರ್ತಾರೆ, ಅನ್ನೆಸೆಸರಿ ನಿಮ್ಮನ್ನ ಯಾವುದೋ ಒಂದು ಸಿಚುವೇಶನಿಗೆ ಕರ್ಕೊಬರ್ತಾ ಇರ್ತಾರೆ. ಬಟ್ ಅಟ್ಲೀಸ್ಟ್ ನಿಮಗೆ ರಿಯಲೈಸೇಷನ್ ಆಗುತ್ತೆ, ಓಕೆ ಈ ಪರ್ಸನ್ ನನ್ನ ಕಂಡ್ರೆ ಈ ಪರ್ಸನ್ ಆಗಲ್ಲ, ಅದಕ್ಕೆ ಇವ್ರು ಪದೇ ಪದೇ ಹಿಂಗೆ ಮಾಡ್ತಾ ಇದ್ದಾರೆ, ಅದಕ್ಕೆ ಪದೇ ಪದೇ ಡ್ರಾಮಾ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ಗೊತ್ತಾಗುತ್ತೆ, ಓಕೆ ಈ ಪರ್ಸನ್ ಜೊತೆ ನಾನು ಫ್ರೆಂಡ್ಲಿ ಆಗಿರಬಾರ್ದು, ಅಟ್ಲೀಸ್ಟ್ ಆ ಕನೆಕ್ಷನ್ ಫೇಕ್ ಅನ್ನೋದು ಗೊತ್ತಾಗುತ್ತೆ. ಮೇ ಬಿ ದಟ್ ಈಸ್ ವೈ ಒಂದಷ್ಟು ಕನೆಕ್ಷನ್ಸ್ ನೀವು ಬಿಟ್ಕೊಳ್ಳೋದು, ಕನೆಕ್ಷನ್ಸ್ ವರ್ಕೌಟ್ ಆಗ್ತಾ ಇಲ್ಲ, ಬಿಕಾಸ್ ಈ ಪರ್ಸನ್ ಪದೇ ಪದೇ ನನ್ನ ಜೊತೆ ಜಗಳ ಮಾಡ್ತಾ ಇದ್ದಾರೆ, ಈ ಒಂದು ಕನೆಕ್ಷನ್ ಪದೇ ಪದೇ ನನಗೆ ಹಿಂಸೆ ಕೊಡ್ತಾ ಇದೆ, ಬೇಡ ನನಗಿದು, ಆ ಥರ ಬಿಟ್ಟೋಗೋದನ್ನ ನೋಡ್ತಾ ಇದ್ದೀನಿ. ರೈಟ್, ಓಕೆ, ಲೆಟ್ ಸಿ ಬೈ ದ ಎಂಡ್ ಆಫ್ ದ ಮಂತ್ ಏನು ಅಚೀವ್ ಮಾಡಿರ್ತೀರಾ ಅಂತ. ದೇರ್ ಈಸ್ ಟ್ಯಾಂಕರ್ಡ್, ಸೆಲೆಬ್ರೇಷನ್, ಫನ್, ಎಂಜಾಯ್ಮೆಂಟ್. ವಾವ್, ಐ ಫೀಲ್ ಲೈಕ್ ಒಂದಷ್ಟು ಕನೆಕ್ಷನ್ಸ್ನ ನೀವು ತೆಗ್ದಾಕಿದಾಗ ನಿಮಗೆ ರಿಯಲೈಸೇಷನ್ ಆಗುತ್ತೆ, ಲೈಫ್ ಅಂದರೆ ಎಷ್ಟು ಫನ್ ಮಾಡ್ಬೋದು, ಒಂದು ರಿಯಲ್ ಫ್ರೆಂಡ್ಶಿಪ್ ಬಂದಾಗ ನಾನು ಎಷ್ಟು ಎಂಜಾಯ್ ಮಾಡ್ಬೋದು. ಒಂದು ಸೆಲೆಬ್ರೇಷನ್ ನೋಡ್ತಾ ಇದ್ದೀನಿ. ಮೇ ಬಿ ದಟ್ ಈಸ್ ವಾಟ್, ನೀವೇನೋ ಒಂದು ಅಚೀವ್ ಮಾಡ್ತೀರಾ ಕರಿಯರಲ್ಲಿ, ಅದಕ್ಕೊಂದು ಸೆಲೆಬ್ರೇಷನ್, ಒಂದು ಸ್ಮೈಲ್ ಸಿಗುತ್ತೆ, ನಿಮ್ಮ ಕಳೆದೋಗಿರೋ ಒಂದು ಸ್ಮೈಲ್ ವಾಪಸ್ ಬರುತ್ತೆ. ಯಾವುದೋ ಒಂದು ಪಾರ್ಟಿಗೆ ನಿಮ್ಮನ್ನ ಇನ್ವೈಟ್ ಮಾಡೋದನ್ನ ನೋಡ್ತಾ ಇದ್ದೀನಿ, ಯಾವುದೋ ಒಂದು ಇವೆಂಟಿಗೆ ನಿಮ್ಮನ್ನ ಇನ್ವೈಟ್ ಮಾಡೋದನ್ನ ನೋಡ್ತಾ ಇದ್ದೀನಿ. ಸೊ ಇಟ್ಸ್ ಮೋರ್ ಲೈಕ್, ಓಕೆ ನಿಮಗೆ ರಿಯಲೈಸೇಷನ್ ಆಗುತ್ತೆ, ಓಕೆ ನಾನು ಎಷ್ಟೋ ದಿವಸ ಈ ಒಂದು ಫನ್ನ ನಾನು ಬಿಟ್ಟಿದ್ದೆ, ಎಷ್ಟು ಎಂಜಾಯ್ ಮಾಡ್ಬೋದಿತ್ತು ನನ್ನ ಲೈಫಲ್ಲಿ. ದೇರ್ ಆರ್ ಸೋ ಮೆನಿ ಥಿಂಗ್ಸ್ ನಾನು ಖುಷಿ ಪಡೋದಕ್ಕಿದೆ, ನಾನು ಅದನ್ನ ತಲೆಯಲ್ಲಿ ಇಟ್ಕೊಳ್ತಾ ಇರಲಿಲ್ಲ ಅಷ್ಟೇ. ಫೈನಲಿ ಯಾರೋ ಒಬ್ರು ನಿಮ್ಮ ಈವೆಂಟಿಗೆ ಕರೆಯೋದಕ್ಕಿಂತ ನೀವೇನು ಅಚೀವ್ ಮಾಡ್ತೀರಾ ಅಲ್ವಾ, ಆ ಪರ್ಸ್ನಲ್ ವಿನ್ ನೀವು ಸೆಲೆಬ್ರೇಟ್ ಮಾಡ್ತಾ ಇರ್ತೀರಾ. ಸಣ್ಣದಾಗಿರ್ಬೋದು, ದೊಡ್ಡದಾಗಿರ್ಬೋದು, ನಿಮಗೆ ರಿಯಲೈಸೇಷನ್ ಆಗುತ್ತೆ, ಓಕೆ ನಾನು ಅವತ್ತು ಅಲ್ಲಿದ್ದೆ, ಇವತ್ತು ನಾನು ಇಲ್ಲಿದ್ದೀನಿ, ಇಷ್ಟು ನಾನು ಗ್ರೋತ್ ಆಗಿದ್ದೀನಿ, ಇಷ್ಟು ನಾನು ಅಚೀವ್ಮೆಂಟ್ ಮಾಡಿದ್ದೀನಿ. ಫೈನಲಿ ಐ ಫೀಲ್ ಅದೆಲ್ಲದಕ್ಕಿಂತ ಜಾಸ್ತಿ ಕೆಲವೊಂದೊಂದು ಫೇಕ್ ಫ್ರೆಂಡ್ಶಿಪ್ಸ್, ಫೇಕ್ ರಿಲೇಶನ್ಶಿಪ್ ಇಂದ ನೀವು ಡಿಸ್ಕನೆಕ್ಟ್ ಆಗ್ತೀರಾ. ಆವಾಗ ನಿಮಗೆ ರಿಯಲೈಸೇಷನ್ ಆಗುತ್ತೆ, ಅಪ್ಪ ಈ ಪರ್ಸನ್ ನನ್ನ ಲೈಫಲ್ಲಿ ಇದ್ದಿದ್ದ ದಿನ ಎಲ್ಲ ನನಗೆ ವೀಕ್ ಫೀಲ್ ಆಗ್ತಾ ಇದೆ, ಇವಾಗ ನನಗೆ ಯಾವುದೇ ರೀತಿ ಗಿಲ್ಟ್ ಇಲ್ಲ, ಯಾವುದೇ ರೀತಿ ಪ್ರೆಷರ್ ಇಲ್ಲ, ಮೇನ್ ಆಗಿ ನಾನು ಖುಷಿಯಾಗಿದ್ದೀನಿ, ನಾನು ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ, ನಾನು ಯಾರಿಗೂ ಇದನ್ನ ಹೇಳಬೇಕಾಗಿದ್ದಿಲ್ಲ. ಸೊ ನಾನು ಮೇನಾಗಿ ಏನು ನೋಡ್ತಾ ಇದ್ದೀನಿ, ಈ ಒಂದು ಮಂತ್ ಎಮೋಷನಲ್ ರೀಸೆಟ್ ಬಟನ್ ಕೊಡುತ್ತೆ ನಿಮಗೆ ಕ್ಲಿಕ್ ಮಾಡೋದಕ್ಕೆ. ಬಿಕಾಸ್ ಒನ್ ಥಿಂಗ್ ಈಸ್, ನೀವು ವಾಕ್ ಅವೇ ಮಾಡ್ತಾ ಇದ್ದೀರಾ, ಬಿಟ್ಟು ಹೋಗ್ತಾ ಇದ್ದೀರಾ, ಏನೆಲ್ಲ ನಿಮಗೆ ಆಗ್ತಾ ಇಲ್ಲ ಎಮೋಷ್ನಲಿ ಅದನ್ನ ನೀವು ಬಿಟ್ಟೋಗ್ತಾ ಇದ್ದೀರಾ. ಆ್ಯಂಡ್ ನಿಮಗೆ ಗೊತ್ತು ಎಷ್ಟು ಸಕ್ಸಸ್ ಮಾಡಬೇಕು, ಎಷ್ಟು ಮಾಡಬಾರ್ದು. ಆ್ಯಂಡ್ ಐ ಫೀಲ್ ಬೈ ದ ಎಂಡ್ ಆಫ್ ದ ಮಂತ್ ನೀವೊಂದು ಸ್ಪೇಸ್ ಮಾಡ್ಕೊಂಡಿರ್ತೀರ ಜಸ್ಟ್ ಎಂಜಾಯ್ ಮಾಡೋದಕ್ಕೆ, ಫನ್ನ ನೀವು ಎಂಕರೇಜ್ ಮಾಡೋದಕ್ಕೆ.
ಬಿಕಾಸ್ ಆ ಎಮೋಷ್ನಲ್ ಕ್ಲಾರಿಟಿ ಇದನ್ನೆಲ್ಲ ನಿಮಗೆ ಕೊಡುತ್ತೆ. ರೈಟ್, ಗ್ರೂಪ್ 2. ಎಸ್ ಗೈಸ್, ಇದಾಗಿತ್ತು ನಿಮ್ಮ ಒಂದು ಮೆಸೇಜ್. ವೆರಿ ಇಂಟೆನ್ಸಿಫೈಡ್ ಮೆಸೇಜ್ ಆಗಿತ್ತು ನನ್ನ ಪ್ರಕಾರ. ಏನನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ಅದನ್ನು ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಮಗೆ ವಾಟ್ಸಪ್ ಮಾಡಿದ್ರೆ ಆಯಿತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಐ ಲವ್ ಯು ಆಲ್, ಬಾಯ್. ಹೆಲೋ ಗೈಸ್, ಯಾರೆಲ್ಲ ಥರ್ಡ್ ಆಪ್ಷನ್ ಅಥವಾ ಥರ್ಡ್ ಝೋಡಿಯಾಕ್ ಸೈನ್ಸ್ ಗ್ರೂಪಿಗೆ ಬಿಲಾಂಗ್ ಆಗ್ತೀರಾ, ಎಸ್ ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಜೂನ್ ಮಂತ್ ಹೆಂಗಿರುತ್ತೆ, ಏನೆಲ್ಲ ಚೇಂಜಸ್ ಬರುತ್ತೆ, ಏನೆಲ್ಲ ಬ್ಲೆಸ್ಸಿಂಗ್ಸ್, ಎಸ್ಪೆಷಲಿ ಓವರ್ ಆಲ್ ಎನರ್ಜಿ, ಕರಿಯರ್, ಲವ್ ಲೈಫ್, ಸೋಲ್ ಲೆಸನ್ ಏನು ಕಲಿತೀರಾ, ಬ್ಲಾಕೇಜಸ್ ಏನು ಬರ್ಬೋದು, ಫೈನಲಿ ಬೈ ದ ಎಂಡ್ ಆಫ್ ದ ಮಂತ್ ಏನ ನೀವು ಅಚೀವ್ ಮಾಡಿರ್ತೀರಾ ಅಂತ ನೋಡೋಣ. ಮೇನ್ ಆಗಿ ಮಿಥುನ ರಾಶಿ, ಕುಂಭರಾಶಿ ಹಾಗೂ ತುಲಾ ರಾಶಿ. ರೈಟ್, ಸೊ ಲೆಟ್ಸ್ ಸಿ ಗೈಸ್. ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ಅದನ್ನ ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ರೈಟ್, ಸೊ ಪುಲ್ ಮಾಡೋದಕ್ಕೂ ಮುಂಚೆನೇ ಬಿದೋಗ್ಬಿಡ್ತು. ಓಕೆ, ದೆರ್ ಈಸ್ ಫೋರ್ಕ್ ಇನ್ ದ ರೋಡ್, ಕೈಂಡ್ ಆಫ್ ಓವರ್ ಆಲ್ ಮಂತ್ ಎನರ್ಜಿಗೆ ಬಂದಿದೆ ಅಂದರೆ ಯು ನೀಡ್ ಟು ಬಿ ಕ್ವೈಟ್ ಕೇರ್ಫುಲ್ ಈ ಮಂತಲ್ಲಿ ಅಂತಾನೆ ಹೇಳ್ಬೋದು. ಅದನ್ನು 1 by 1 ಎಕ್ಸ್ಪ್ಲೇನ್ ಮಾಡ್ತಾ ಬರೋಣ. ಕರಿಯರ್ ಮತ್ತು ಲವ್ ಲೈಫಿಗೆ ಕಾರ್ಡ್ಸ್ನ ನಾವು ಪುಲ್ ಮಾಡೋಣ, ಸೊ ದಟ್ ನಮಗೊಂದು ಕ್ಲಾರಿಟಿ ಸಿಗುತ್ತೆ ಯಾಕೆ ಓವರ್ ಆಲ್ ಎನರ್ಜಿ ಫೋರ್ಕ್ ಇನ್ ದ ರೋಡ್ ಬರ್ತಾ ಇದೆ ಅಂತ. ರೈಟ್, ಕರಿಯರ್ ಎನರ್ಜಿ ಹೆಂಗಿರುತ್ತೆ? ವಾವ್, ದೇರ್ ಈಸ್ 6 of swords. ವಾವ್, ಲವ್ ಲೈಫಿಗೆ ಬಂದಿದೆ Knight of Pentacles, ಸಮಥಿಂಗ್ ಸ್ಟೇಬಲ್, ಸಮಥಿಂಗ್ ವಿಚ್ ವಿಲ್ ಲಾಸ್ಟ್ ಫಾರ್ ವೆರಿ ಲಾಂಗ್ ಟೈಮ್ ಅಂತಾನೆ ಹೇಳ್ಬೋದು ಗ್ರೂಪ್ 1 ಲವ್ ಲೈಫಲ್ಲಿ. ಓಕೆ, ಸೊ ಫಸ್ಟ್ ದ ಮೇನ್ ಎನರ್ಜಿ ಆಫ್ ದ ಮಂತ್, ಫೋರ್ಕ್ ಇನ್ ದ ರೋಡ್. ಇದೊಂಥರ ಇಮೇಜಸ್ ಆಗಿರ್ಬೋದು, ಇದರಲ್ಲಿ ಕ್ವೈಟ್ ಇಂಟ್ರೆಸ್ಟಿಂಗ್ ಆಗಿದೆ. ರೈಟ್, ಮಂಕಿ ಇದೆ. ಫೋರ್ಕ್ ಇನ್ ದ ರೋಡ್ ಅಂದರೆ ನಥಿಂಗ್ ಬಟ್ ನಾವು ಹೋಗ್ತಾ ಇರೋ ದಾರಿ ಮಧ್ಯದಲ್ಲಿ ಏನೋ ಸ್ವಲ್ಪ ಕಲ್ಲುಗಳಿದೆ, ಸ್ವಲ್ಪ ಎಡುಕೋಬಹುದು. ಸೊ ಕೇರ್ಫುಲ್ ಆಗಿರಬೇಕು, ಡೈರೆಕ್ಷನ್ನ ಕರೆಕ್ಟಾಗಿ ನೋಡ್ಕೋ. ಈ ಒಂದು ಕಾರ್ಡ್ ನೋಡಿದ್ರು ಕೈಂಡ್ ಆಫ್ ರಿಲೇಟೆಡ್ ಥರ ಫೀಲ್ ಆಗ್ತಾ ಇದೆ. ಇಲ್ಲೂ ಒಂಥರ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನೈಟ್ ಅಂತ ಬಂದರೆ ಅಗೇನ್ ದಿಸ್ ಇಸ್ ಅ ಟ್ರಾವೆಲಿಂಗ್ ಕಾರ್ಡ್. ಸೊ ಎಸ್, ಗ್ರೂಪ್ 3 ಟ್ರಾವೆಲ್ ತುಂಬ ಹೈ ಆಗಿ ಇಂಡಿಕೇಟ್ ಆಗ್ತಾ ಇದೆ ಇಲ್ಲಿ ನನಗೆ. ಸೊ ಓವರ್ ಆಲ್ ಥೀಮ್ ಅಂತ ಬಂದರೆ ಸೊ ಒಂಥರ ಟರ್ನಿಂಗ್ ಪಾಯಿಂಟ್ ಆಫ್ ದ ಮಂತ್ ಅಂತಾನೆ ಹೇಳ್ಬೋದು. ಬಿಕಾಸ್ ಸಿ, ಇಲ್ಲಿ ಡೈರೆಕ್ಷನ್ಸ್ ಇದೆ, ಇಲ್ಲಿವರೆಗೂ ನೀವು ರೀಚ್ ಆಗಿದ್ದೀರಾ. ನೆಕ್ಸ್ಟ್ ಈ ಡೈರೆಕ್ಷನ್ ನಿಮಗೆ ಡೈರೆಕ್ಷನ್ ತೋರಿಸುತ್ತೆ, ಇಲ್ಲಿ ನೋಡ್ತಾ ಇರ್ಬೋದು. ಸೊ ಅದು ಯಾವ ಕಡೆ ತೋರಿಸುತ್ತೆ ನಿಮಗೆ ಗೊತ್ತಿಲ್ಲ, ಬಟ್ ಐ ಫೀಲ್ ಈ ಒಂದು ಮಂತಲ್ಲಿ ಇದೊಂಥರ ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಟಿಲ್ ಮೇವರೆಗೂ ನಿಮ್ಮ ಲೈಫ್ ಒಂಥರ ಇತ್ತು, ಜೂನಲ್ಲಿ ಬೇರೆ ರೀತಿಲಿ ಹೋಗೋ ಪಾಸಿಬಿಲಿಟೀಸ್ ಇದೆ. ಅಟ್ ದ ಸೇಮ್ ಟೈಮ್ ನಿಮಗೆ ಡಿಸಿಷನ್ ಮಾಡ್ಬೇಕಾಗಿ ಬರುತ್ತೆ. ಓಕೆ, ನಾನು ಇಲ್ಲಿವರೆಗೂ ಚೆನ್ನಾಗಿದ್ದೀನಿ, ನೆಕ್ಸ್ಟ್ ನಾನು ಚಾಲೆಂಜಿಂಗ್ ಸಿಚುವೇಶನ್ ತಗೋಬೇಕಾ ಅಥವಾ ಇಲ್ಲೇ ಇದ್ರೆ ನನಗೆ ಬೆಟರಾ? ಈ ಥರ ನೀವೇನು ಚೂಸ್ ಮಾಡ್ತೀರಾ ತುಂಬ ಮ್ಯಾಟರ್ ಆಗುತ್ತೆ. ಕಂಫರ್ಟ್ನೆಸ್ನ ಚೂಸ್ ಮಾಡ್ತೀರಾ ಅಥವಾ ಗ್ರೋತ್ನ ಚೂಸ್ ಮಾಡ್ತೀರಾ? ಬಿಕಾಸ್ ಸಿ, ಲೈಫಲ್ಲಿ ಏನೋ ಒಂದು ಗ್ರೋತ್ ಆಗಬೇಕು, ಏನೋ ಒಂದು ಚೇಂಜಸ್ ಬರಬೇಕು, ನಾವೇನೇ ಬೆಳಿಬೇಕು ಅಂದರೆ ನಾವು ನಮ್ಮ ಮನೇಲೇ ಇದ್ಕೊಂಡು ಕಂಫರ್ಟ್ ಝೋನಲ್ಲೇ ಇದ್ಕೊಂಡು ಬೆಳಿತೀವಿ ಅಂದರೆ ಆಗಲ್ಲ. ಏನಾದರೂ ಒಂದು ಚಾಲೆಂಜಸ್ನ ತಗೊಳ್ಲೇಬೇಕಾಗತ್ತೆ, ಏನಾದರೂ ಒಂದು ಅನ್ಕಂಫರ್ಟ್ ಝೋನಿಗೆ ನಾವು ಹೋಗಲೇಬೇಕಾಗಿ ಬರುತ್ತೆ. ಬಿಕಾಸ್ ಮೇ ಬಿ ಇದರಲ್ಲಿ ನಾನೇನು ನೋಡ್ತಾ ಇದ್ದೀನಿ, ಒಂದು ದಾರಿ ನಿಮಗೆ ಗೊತ್ತಿದೆ, ಬಟ್ ಇನ್ನೊಂದು ದಾರಿ ಬಗ್ಗೆ ನಿಮಗೆ ಏನೂ ಗೊತ್ತಿಲ್ಲ. ಸೊ ಇಟ್ ಈಸ್ ಅಪ್ ಟು ಯು. ಗೊತ್ತಿರೋ ಜಾಗಕ್ಕೆ ಮತ್ತೆ ಮತ್ತೆ ಹೋಗ್ತೀರಾ ಅಥವಾ ಗೊತ್ತಿಲ್ದಿರೋ ಜಾಗನ ನೀವು ಎಕ್ಸ್ಪ್ಲೋರ್ ಮಾಡ್ತೀರಾ? ಮೇ ಬಿ ಇಟ್ಸ್ ಮೋರ್ ಲೈಕ್ ಟ್ರಾನ್ಸ್ಫರ್ ಆಪ್ಷನ್ ಸಿಗುತ್ತೆ. ಮೇ ಬಿ ಇಟ್ಸ್ ಅಪ್ ಟು ಯು. ಇಲ್ಲೇ ಇರ್ತೀರಾ ಅಥವಾ ಸ್ವಲ್ಪ ಬೇರೆ ಕಡೆ ಎಕ್ಸ್ಪ್ಲೋರ್ ಮಾಡ್ತೀರಾ? ಏನು ಚೂಸ್ ಮಾಡ್ತೀರಾ? ತುಂಬ ಇಂಟೆನ್ಷನಲಿ ನೀವು ಚೂಸ್ ಮಾಡಬೇಕಾಗಿ ಬರುತ್ತೆ. ಸೊ ಲೈಫ್ ನಿಮ್ಮನ್ನ ಏನು ಕೇಳ್ತಾರೆ ಅಂದರೆ ಸ್ವಲ್ಪ ಪಾಸ್ ತಗೊಳ್ಳಿ, ನಿಮ್ಮ ಡೈರೆಕ್ಷನ್ನ ಥಿಂಕ್ ಮಾಡಿ, ಚೂಸ್ ಮಾಡಿ. ಫಾರ್ ಅನ್ ಎಕ್ಸಾಂಪಲ್, ಒಂದು ನ್ಯೂ ಆಫರ್ ಸಿಗ್ಬೋದು, ಜಾಬ್ ಆಫರ್ ಸಿಗ್ಬೋದು, ಅಥವಾ ಲವ್ವೇ ಆಗಿರ್ಬೋದು, ಅಥವಾ ಟ್ರಾನ್ಸ್ಫರ್ ಆಗಬೇಕಾಗಿ ಬರ್ಬೋದು.
ಸೊ ಕರೆಂಟ್ ಸಿಚುವೇಶನ್ ಇಂದ ಕಂಪ್ಲೀಟ್ಲಿ ಅದು ಬೇರೆ ಕಡೆ ತಗೊಂಡು ಹೋಗುತ್ತೆ. ಸೊ ಆಲ್ಸೋ ಅನ್ ಇಂಡಿಕೇಶನ್ ಗ್ರೂಪ್ 3 ಅಂದ್ರೆ ಇಷ್ಟ ದಿನ ಒಂದು ರೋಟೀನ್ ಫಾಲೋ ಮಾಡ್ಕೊ ಬಂದ್ರೆ ಅಟ್ಲೀಸ್ಟ್ ಇವಾಗ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು. ಸ್ಟೇ ಇಲ್ಲೇ ಇರ್ತೀರಾ ಅಥವಾ ಬೇರೆ ಕಡೆ ಹೋಗ್ತೀರಾ? ಸೊ ಒಂದು ಲೈಫು ನಿಮ್ನ ಶಿಫ್ಟ್ನ ಕೇಳ್ತಾ ಇದೆ, ಚೇಂಜಸ್ ಮಾಡ್ಕೋಬೇಕಾ ಅಂತ ಕೇಳ್ತಾ ಇದೆ. ಸೊ ಇಟ್ಸ್ ಅಪ್ ಟು ಯು ಏನ್ ಡಿಸೈಡ್ ಮಾಡ್ತೀರಾ ಈ ಒಂದು ಮಂತಲ್ಲಿ ಅಂತ. ಇಟ್ ವಿಲ್ ಬಿ ಟೋಟಲಿ ಅಪ್ ಟು ಯು, ಬಟ್ ಬಿ ಕೇರ್ಫುಲ್ ವಿತ್ ಯುವರ್ ಚಾಯ್ಸಸ್, ಬಿಕಾಸ್ ನೀವೇನು ಚೂಸ್ ಮಾಡ್ತೀರಾ ಅದೊಂಥರ ಟರ್ನಿಂಗ್ ಪಾಯಿಂಟ್ ಥರ ಆಗೋ ಪಾಸಿಬಿಲಿಟಿ ಇದೆ. ತುಂಬ ಜನಕ್ಕೆ ಗೊತ್ತು ನಾನು ಏನರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಗ್ರೂಪ್ 3, ಬಿಕಾಸ್ ಅಲ್ಟಿಮೇಟ್ಲಿ ಯೂಶಲಿ ಏರ್ ಸೈನ್ಸ್ ಹೆಂಗೆ ಅಂತಂದರೆ ಚೇಂಜಸ್ಸಿಗೆ ನೀವು ಹೆದರ್ಕೊಳ್ಳುವಂಥ ಒಂದು ಮನುಷ್ಯರೇ ಅಲ್ಲ ನೀವು. ಚೇಂಜಸ್ ಅಂತ ಬಂದರೆ ಖುಷಿಯಾಗಿ ಅದನ್ನ ಆಕ್ಸೆಪ್ಟ್ ಮಾಡ್ಕೊತೀರಾ, ಬಿಕಾಸ್ ನಿಮಗೆ ಲೈಫು ಒಂದೇ ಥರ ಇದೆ ಅಂದರೆ ಒಂಥರ ಬೋರಿಂಗ್ ಆಗೋಗ್ಬಿಡುತ್ತೆ. ಒಂದೇ ಕನೆಕ್ಷನ್ ಅಂದ್ರೂ ಒಂದ್ಸತಿ ಬೋರಿಂಗ್ ಆಗ್ಬಿಡುತ್ತೆ. ಬಟ್ ಸೊ ಚೇಂಜಸ್ ಬಂದ್ಬಿಟ್ಟು ನಿಮಗೆ ಏನಂತ ಒಂದು ಡಿಫಿಕಲ್ಟ್ ಪಾತ್ ಅಲ್ಲ, ಬಟ್ ಎಸ್ ಚೇಂಜಸ್ ಕೇಳ್ತಾ ಇದೆ ಲೈಫು, ಟರ್ನಿಂಗ್ ಪಾಯಿಂಟ್ನ ತಗೋ ಬರ್ತಾ ಇದೆ. ಸೊ 6 ಆಫ್ ಸ್ವಾರ್ಡ್ಸ್ ಇದೆ, ಕರಿಯರ್ ಅಂಡ್ ಮನಿ ಎನರ್ಜಿ ಅಂತ ಬಂದರೆ. ಸೊ ಐ ಫೀಲ್ ಒಂದು ಕಾಮ್ ಕಡೆ ಹೋಗ್ತಾ ಇದ್ದೀರಾ ಕರಿಯರಲ್ಲಿ. ಐ ಡೋಂಟ್ ನೋ ಮುಂಚೆ ಹೆಂಗಿತ್ತು, ಇಲ್ಲಿವರೆಗೂ ಹೆಂಗಿತ್ತು ಕರಿಯರ್ ಲೈಫ್ ಅಂತ, ಬಟ್ ಬೆಟರ್ ಡೈರೆಕ್ಷನ್ ಕಡೆ ಹೋಗೋದನ್ನ ನೋಡ್ತಾ ಇದ್ದೀನಿ. ಬಿಕಾಸ್ ಇಲ್ಲೆಲ್ಲ ನೀರು ತುಂಬ ಮೆಸ್ಸಿ ಆಗಿದೆ, ಇಲ್ಲಿ ಫುಲ್ ಕಾಮ್ ವಾಟರ್ ಇದೆ. ಸೊ ಕಾಮ್ ಕಡೆ ಹೋಗ್ತಾ ಇರೋದನ್ನ ನೋಡ್ತಾ ಇದ್ದೀನಿ. ತುಂಬ ಜನಕ್ಕೆ ಮೇ ಬಿ ರಿಲೊಕೇಶನ್ ನೋಡ್ತಾ ಇದ್ದೀನಿ ಈ ಒಂದು ಮಂತಲ್ಲಿ. ಬೇರೆ ಕಡೆ ಶಿಫ್ಟ್ ಆಗೋದು, ಅದು ಫಿಸಿಕಲಿ ಆಗಿರ್ಬೋದು, ಎಮೋಷ್ನಲಿ ಆಗಿರ್ಬೋದು. ಆ ಒಂದು ಸ್ಟ್ರೆಸ್ ಮತ್ತು ಕನ್ಫ್ಯೂಷನ್ ಮತ್ತು ಇನ್ಸ್ಟೇಬಲ್ ಸಿಚುವೇಶನ್ನ ಬಿಟ್ಟು ಸಮಥಿಂಗ್ ಪ್ರಾಮಿಸಿಂಗ್ ಕಡೆ ಮೂವ್ ಆಗ್ತಿರೋದನ್ನ ನೋಡ್ತಾ ಇದ್ದೀನಿ. ಆ್ಯಂಡ್ ಒಂದು ರಿಯಲ್ ಲೈಫ್ ಎಕ್ಸಾಂಪಲಿಂದ ಹೇಳಬೇಕು ಅಂದರೆ, ಒಂದು ಜಾಬ್, ಲೈಕ್ ಯಾವುದೋ ಒಂದು ಜಾಬ್ ಪೊಸಿಷನ್, ಇದು ನಿಮಗೆ ಒಂಥರ ಟಾಕ್ಸಿಕ್ ಥರ ಫೀಲ್ ಆಗ್ತಾಯಿತ್ತು, ಡಿಫಿಕಲ್ಟ್ ಆಗ್ತಾಯಿತ್ತು ಕ್ಲೈಂಟ್ಸ್ ಜೊತೆ ಸಿಚುವೇಶನ್ ಮೇಂಟೈನ್ ಮಾಡೋದಕ್ಕೆ, ಮ್ಯಾನೇಜರ್ಸ್ ಜೊತೆ ಕೋಪಪ್ ಮಾಡ್ಕೊಳ್ಳೋದಕ್ಕೆ, ಅಥವಾ ಕಲೀಗ್ಸ್ ಜೊತೆ ಏನೋ ಸ್ವಲ್ಪ ಮಿಂಗಲ್ ಆಗೋದಕ್ಕೆಲ್ಲ ಕಷ್ಟ ಆಗ್ತಾಯಿತ್ತು ಮೇ ಬಿ. ಸೊ ಇವಾಗ ನೀವು ಅದನ್ನೆಲ್ಲ ಬಿಟ್ಟು ಒಂದು ಪೀಸ್ಫುಲ್ ಕಡೆ ಹೋಗೋದನ್ನ ನೋಡ್ತಾ ಇದ್ದೀನಿ. ಈವೊಂದು ಈ ಒಂದು ಗ್ರೋತ್ ಫಸ್ಟಿಗೆ ನಿಮಗೆ ಸ್ಲೋ ಅನ್ನಿಸ್ಬೋದು, ಬಟ್ ಇದು ತಗೊಂಡು ಹೋಗುತ್ತೆ ನಿಮ್ಮನ್ನ ಒಂದು ಕಡೆ ರೀಚ್ ಮಾಡಿಸುತ್ತೆ, ಒಂದು ಸೇಫ್ ಪ್ಲೇಸಿಗೆ ರೀಚ್ ಮಾಡಿಸುತ್ತೆ ಈ ಒಂದು ಮಂತಲ್ಲಿ ಅಂತ ಹೇಳ್ಬೋದು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಫಿನಾನ್ಷಿಯಲಿ ಒಂದು ಸ್ಟ್ರೆಸ್ಫುಲ್ ಪೀರಿಯಡ್ನ ಬಿಟ್ಟು ಹೊರಗೆ ಬರ್ತಾ ಇದ್ದೀರಾ, ಕ್ಲಿಯರ್ ಡಿಸಿಷನ್ಸ್ ಮಾಡ್ತಾ ಇದ್ದೀರಾ, ಸೇವಿಂಗ್ಸ್, ಬಡ್ಜೆಟ್ ಮಾಡೋದು, ಇನ್ವೆಸ್ಟ್ ಮಾಡೋದು, ಒಂದು ಕ್ಲಾರಿಟಿ ಕಡೆ ಹೋಗ್ತಾ ಇದ್ದೀರಾ ಅನ್ನೋದನ್ನು ನೋಡ್ತಾ ಇದ್ದೀನಿ. ಸೊ ಯಾವುದೇ ರೀತಿ ವರ್ಕ್ ರಿಲೇಟೆಡ್ ಟೆನ್ಷನ್ಸು, ಆಂಗ್ಸೈಟಿ ಏನೇ ಇರ್ಬೋದು, ಅದರಿಂದ ಬಿಟ್ಟು ಡಿಟ್ಯಾಚ್ ಆಗ್ತಾ ಇದ್ದೀರಾ. ಟೆನ್ಷನ್ ಬೇಡ, ಅನ್ವಾಂಟೆಡ್ ಟೆನ್ಷನ್ಸ್ ಬೇಡ, ನನಗೆ ಪೀಸ್ ಬೇಕು. ಪ್ರೊಫೆಷನ್ ಆಗಿರ್ಬೋದು, ಫಿನಾನ್ಷಿಯಲಿ ಆಗಿರ್ಬೋದು, ಬಿಸ್ನೆಸ್ಸಲ್ಲೇ ಆಗಿರ್ಬೋದು, ಪೀಸ್ ಬೇಕು ಅಂತ ಪೀಸ್ ಹುಡ್ಕೊಂಡು, ನೆಮ್ಮದಿ ಹುಡ್ಕೊಂಡು ಹೋಗ್ತಾ ಇದ್ದೀರಾ ನೀವು. ಗ್ರೂಪ್ 3. ದ ಥಿಂಗ್ ಈಸ್, ದುಡ್ಡು ಕೊಡುತ್ತಾ ಏನಾದರೂ ಕೊಡಲಿ, ನನಗೆ ಮನಸ್ಸಿಗೆ ನೆಮ್ಮದಿ ಬೇಕು, ಪೀಸ್ನ ಚೂಸ್ ಮಾಡ್ತಾ ಇದ್ದೀರಾ. ಮೇ ಬಿ ದಟ್ ಈಸ್ ವಾಟ್. 2 ಆಪ್ಷನ್ಸ್ ಇರುತ್ತೆ ನಿಮಗೆ, ಅನ್ಕಂಫರ್ಟ್ ಝೋನಿಗೆ ಹೋಗ್ತೀರಾ, ಕಂಫರ್ಟ್ ಝೋನಿಗೆ ಹೋಗ್ತೀರಾ ಅಂತ. ಮೇ ಬಿ ನೀವು ತುಂಬ ಜನ ಎಲ್ಲಿ ನಿಮಗೆ ನೆಮ್ಮದಿ ಇದೆ, ಕಂಫರ್ಟ್ ಇದೆ, ಬಿಕಾಸ್ ಮುಂಚೆ ನಿಮಗೆ ನೆಮ್ಮದಿ ಇರಲಿಲ್ಲ, ಮುಂಚೆ ನಿಮಗೆ ತುಂಬ ಸ್ಟ್ರೆಸ್ ಆಗ್ತಾಯಿತ್ತು, ತುಂಬ ಡಿಫಿಕಲ್ಟ್ ಫೀಲ್ ಆಗ್ತಾಯಿತ್ತು. ಬಟ್ ಫೈನಲ್ ನಿಮಗೊಂದು ಆಪರ್ಚುನಿಟಿ ಸಿಗುತ್ತೆ ಒಂದು ಪೀಸ್ಫುಲ್ ಪೊಸಿಷನ್ನ ಚೂಸ್ ಮಾಡೋದಕ್ಕೆ. ಆ್ಯಂಡ್ ನೆಮ್ಮದಿ ಇರುತ್ತೆ, ಅಲ್ಟಿಮೇಟ್ಲಿ ದುಡ್ಡಿರುತ್ತೋ ಇಲ್ವೋ, ಬಟ್ ನೆಮ್ಮದಿ ಇರುತ್ತೆ, ದಟ್ ಈಸ್ ಆಲ್ ಮ್ಯಾಟರ್ಸ್. ಸೊ ನೆಕ್ಸ್ಟ್ ಲವ್ ಲೈಫ್ ಅಂತ ಬಂದರೆ, ದೇರ್ ಈಸ್ ನೈಟ್ ಆಫ್ ಪೆಂಟಕಲ್ಸ್. ಸೊ ಐ ಫೀಲ್ ತುಂಬ ಜನಕ್ಕೆ ಆಲ್ರೆಡಿ ಯಾರೋ ನಿಮ್ಮ ಲೈಫಲ್ಲಿ ಇದ್ದಾರೆ ಅಂತ. ಇಲ್ಲ ಅಂತ ಅಂದರೆ ನಾನು ಒಬ್ಬರು ಪರ್ಸನ್ ಬರ್ತಾ ಇರೋದನ್ನು ನೋಡ್ತಾ ಇದ್ದೀನಿ. ಈ ಪರ್ಸನ್ದು ಝೋಡಿಯಾಕ್ ಸೈನ್ ಬಂದುಬಿಟ್ಟು ವೃಷಭ ರಾಶಿ, ಕನ್ಯಾ ರಾಶಿ ಹಾಗೂ ಮಕರ ರಾಶಿ ಆಗೋ ಪಾಸಿಬಿಲಿಟೀಸ್ ಇದೆ. ಲವ್ ಲೈಫಲ್ಲಿ ಸಿಚುವೇಶನ್ಸ್ ಎಲ್ಲ ಸ್ಲೋ ಆಗಿ ಮೂವ್ ಆಗ್ತಾ ಇರುತ್ತೆ. ಐ ಫೀಲ್ ಜೂನ್ ಮಂತಲ್ಲಿ ಲವ್ ಲೈಫ್ ಅಂತ ಬಂದರೆ, ಆ್ಯಂಡ್ ಅಗೇನ್ ಕರಿಯರ್ ಅಂತ ಬಂದರೆ ಒಂಥರ ಸ್ಲೋ ಮೂವಿಂಗ್ ಫೇಸ್. ಅಂದರೆ ಅಂಥ ಒಂದು ಫಾಸ್ಟ್ ಚೇಂಜಸ್ ಆಗಲ್ಲ. ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿರೋದು ಆಬ್ವಿಯಸ್ಲಿ ಸ್ಲೋ, ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿ ತೊಗೊಂಡು ಹೋಗೋದನ್ನ ನೋಡ್ತಾ ಇದ್ದೀನಿ. ಲಾಯಲ್ ಆಗಿರ್ತಾರೆ, ಡೆಫಿನೆಟ್ಲಿ ಯಾವುದೇ ರೀತಿ ಚೀಟಿಂಗ್ ಎಲ್ಲ ನೋಡ್ತಾ ಇರಲ್ಲ, ಎಫರ್ಟ್ ಕೂಡ ಹಾಕ್ತಾ ಇರೋದನ್ನ ನೋಡ್ತಾ ಇದ್ದೀನಿ. ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿರೋರು ಸ್ಟಡಿ ಆಗಿರುತ್ತೆ, ರಿಯಲ್ ಗ್ರೋತ್ ನೋಡ್ತಾ ಇದ್ದೀನಿ.
ಸಮಥಿಂಗ್ ಸಾಲಿಡ್ ಕನೆಕ್ಷನ್. ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇರೋರು ಡೆಫಿನೆಟ್ಲಿ ನಿಮ್ಮಿಬ್ಬರಿಗೆ ಒಳ್ಳೆ ಟೈಮ್ ಸಿಗುತ್ತೆ, ಸ್ಲೋ ಕಾಮ್ ಅಂಡ್ ಕಂಪೋಸ್ಡ್ ಆಗಿ ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ, ಕಾಮ್ ಅಂಡ್ ಕಂಪೋಸ್ಡ್ ಆಗಿ ಒಂದು ರಿಲೇಶನ್ಶಿಪ್ ಅಥವಾ ಕನೆಕ್ಷನ್ನ ಬೆಳೆಸ್ಕೊಂಡು ಹೋಗೋದಕ್ಕೆ ಮೇನ್ ಆಗಿ. ಸೊ ಸಿಂಗಲ್ ಆಗಿರೋರು ಮೇ ಬಿ ನೀವು ಒಬ್ಬರನ್ನ ಮೀಟ್ ಆಗ್ತೀರಾ. ಕರಿಯರ್ ಸಿಚುವೇಶನ್ ಅಲ್ಲಿ, ಫಿನಾನ್ಸ್ ಸಿಚುವೇಶನ್ ಅಲ್ಲಿ ಮೀಟ್ ಆಗೋ ಪಾಸಿಬಿಲಿಟೀಸ್ ಇದೆ. ಮುಂಚೆನೆ ಹೇಳ್ದಂಗೆ ಮಕರ ರಾಶಿ, ಕನ್ಯಾ ರಾಶಿ ಅಥವಾ ವೃಷಭ ರಾಶಿಯವರಾಗಿರ್ಬೋದು. ಸೊ ವೆರಿ ಸ್ಲೋ ಆಗಿ ಈ ಪರ್ಸನ್ ಕನೆಕ್ಟ್ ಆಗೋದು. ಮೇ ಬಿ ನಿಮಗೆ ಗೊತ್ತೂ ಆಗಲ್ಲ ಈ ಪರ್ಸನ್ ಜೊತೆ ನಾನೊಂದು ಲಾಂಗ್ ಲಾಸ್ಟಿಂಗ್ ರಿಲೇಶನ್ಶಿಪ್ ಅಲ್ಲಿ ಇರ್ತೀನಿ ಅನ್ನೋದು ಐಡಿಯಾನೂ ಇರಲ್ಲ. ವೆರಿ ಸ್ಲೋ ಕಾಮ್ ಅಂಡ್ ಕಂಪೋಸ್ಡ್ ಆಗಿ, ಒಂದ್ಸತಿ ಫುಲ್ ಒಂದೊಂದು ರಿಲೇಶನ್ಶಿಪ್ ಏನಾಗುತ್ತೆ, ಸ್ಟಾರ್ಟಿಂಗ್ ಫುಲ್ ಎಕ್ಸೈಟ್ಮೆಂಟ್ ತರುತ್ತೆ, ಬಟ್ ಟುಸ್ತಾಗೋಗ್ಬಿಡುತ್ತೆ ಫ್ಯೂ ವೀಕ್ಸ್ ಅಲ್ಲಿ. ಬಟ್ ಇದು ಹಂಗಲ್ಲ, ರಿಯಲ್ ಎಫರ್ಟ್, ರಿಯಲ್ ಒಂದು ಟೈಮ್ ಕೊಡೋದು, ವ್ಯಾಲಿಡ್ ಟೈಮ್ ಕೊಡೋದನ್ನ ನೋಡ್ತಾ ಇದ್ದೀನಿ. ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇರೋರು ಡೆಫಿನೆಟ್ಲಿ ಲಾಂಗ್ ಟರ್ಮ್ ಗೋಲ್ಸ್ ಮಾಡೋದನ್ನ ನೋಡ್ತಾ ಇದ್ದೀನಿ. ಫಿನಾನ್ಸ್ ಆಗಿರ್ಬೋದು, ನಾವೆಲ್ಲಿರ್ಬೇಕು ಮುಂದೆ ಒಟ್ಟಿಗೆ ಇದ್ರೆ, ಯಾವ ಜಾಗದಲ್ಲಿ ಇರಬೇಕು, ನಮ್ಮ ರೋಟೀನ್ಸ್ ಹೆಂಗಿರ್ಬೇಕು, ಎಲ್ಲದನ್ನು ಪ್ಲಾನ್ ಮಾಡೋದನ್ನ ನೋಡ್ತಾ ಇದ್ದೀನಿ. ಸೊ ಬಿಕಾಸ್ ನಾನು ಲವ್ ಲೈಫ್ ಅಂತ ಬಂದ್ರೆ ಮೇಯ್ನ್ ಆಗಿ ನೀವು ಸ್ಟೆಬಿಲಿಟಿನ ಪ್ರಯಾರಿಟೈಸ್ ಮಾಡ್ತೀರಾ. ಸಾಕು ಆ ಎಕ್ಸೈಟ್ಮೆಂಟು, ಆ ಪಾರ್ಟಿ ಲೈಫ್ ಅದು ಇದೆಲ್ಲ ಬೇಡ, ನನಗೆ ಮೇಯ್ನ್ ಆಗಿ ಏನ್ ಬೇಕು, ಲಾಂಗ್ ಲಾಸ್ಟಿಂಗ್ ಪರ್ಸನ್ ಬೇಕು. ನನ್ನ ಲೈಫಲ್ಲಿ ಅವರು ಕಮಿಟ್ಮೆಂಟ್ನ ಪ್ರಯಾರಿಟಿ ಮಾಡಬೇಕು, ಆ ಟ್ರಸ್ಟ್ ಇರಬೇಕು, ಎಮೋಷ್ನಲಿ ರಿಲಯಬಲ್ ಆಗೋ ಒಂದು ಪರ್ಸನ್ ಬೇಕು, ತುಂಬ ಡ್ರಾಮಾ, ತುಂಬ ಎಕ್ಸೈಟ್ಮೆಂಟ್ ಬೇಡ ನನಗೆ. ಐ ಫೀಲ್ ಆಲ್ರೆಡಿ ರಿಲೇಶನ್ಶಿಪ್ಪಲ್ಲಿ ಇರೋರು ಲಾಂಗ್ ಟರ್ಮ್ ಟ್ರಸ್ಟ್ ಬಿಲ್ಡ್ ಮಾಡ್ತಾ ಬರ್ತೀರಾ, ಡೇ ಬೈ ಡೇ. ದಟ್ ಈಸ್ ಫಾರ್ ಶೋರ್. ಸೊ ಮೇನಾಗಿ ಏನು ನೋಡ್ತಾ ಇದ್ದೀನಿ, ಚಾಯ್ಸಸ್ ಇರುತ್ತೆ ನಿಮಗೆ ಈ ಒಂದು ಮಂತಲ್ಲಿ ಮಾಡೋದಕ್ಕೆ. ಆ್ಯಂಡ್ ಓಲ್ಡ್ ಪ್ಯಾಟರ್ನ್ಸ್ ಇಂದ ನೀವು, ಅದು ಮನಿ ಆಗಿರ್ಬೋದು, ದುಡ್ಡು, ಅದು ಕೆಲಸ ಆಗಿರ್ಬೋದು, ಓಲ್ಡ್ ಪ್ಯಾಟರ್ನ್ಸ್ನ ಬಿಟ್ಟು ನ್ಯೂ ಪ್ಯಾಟರ್ನ್ಸ್ ಕಡೆ ಹೋಗೋದನ್ನ ನೋಡ್ತಾ ಇದ್ದೀನಿ. ಸ್ಮಾಲ್ ಸ್ಟೆಪ್ಸ್ ಇಟ್ಕೊಂಡು ಹೋಗೋದು. ಸಡನ್ ಆಗಿ ಓವರ್ ನೈಟ್ ಆಗಿ ಈ ಒಂದು ಚೇಂಜಸ್ ಬರಲ್ಲ, ಸಣ್ಣ ವೇಯಲ್ಲಿ ಚೇಂಜಸ್ ಬರೋದನ್ನ ನೋಡ್ತಾ ಇದ್ದೀನಿ. ಓಕೆ, ಗ್ರೂಪ್ 3, ಲೆಟ್ಸ್ ಸಿ ಏನ್ ಲೆಸನ್ ಕಲಿತೀರಾ ಈ ಒಂದು ಮಂತಲ್ಲಿ, ಆ ಒಂದು ಸೋಲ್ ಲೆಸನ್ ಬಗ್ಗೆ ನೋಡೋಣ. ಗ್ರೂಪ್ 3. ಓಕೆ, ದೇರ್ ಇಸ್ 6 ಆಫ್ ವಾಂಡ್ಸ್. ಆಕ್ಚುಲಿ ಗ್ರೂಪ್ 2ಗೆ ಅನ್ಸುತ್ತೆ 6 ಆಫ್ ವಾಂಡ್ಸ್ ಕರಿಯರ್ಗೆ ಬಂದಿತ್ತು, ನಿಮಗೆ ಸೋಲ್ ಲೆಸನ್ಗೆ ಬಂದಿದೆ. ಓಕೆ, ಲೆಟ್ಸ್ ಸಿ ಇದೇನು ಹೇಳುತ್ತೆ ಅಂತ ಗ್ರೂಪ್ 3. ಆ್ಯಂಡ್ ಹೋಗೋದಕ್ಕೂ ಮುಂಚೆ ವಿಲ್ ಪುಲ್ ಫ್ಯೂ ಮೋರ್ ಕಾರ್ಡ್ಸ್. ಏನು ಚಾಲೆಂಜಿಂಗ್ ಸಿಚುವೇಶನ್ ಅಂದರೆ ಏನು ಬರ್ಬೋದು ನಿಮಗೆ ಈ ಒಂದು ಮಂತಲ್ಲಿ ಅಂತ ಒಂದು ಚಾಲೆಂಜಿಂಗ್ ಸಿಚುವೇಶನ್ ಏನಾಗಿರ್ಬೋದು, ಫೇಸ್ ಮಾಡಬೇಕಾಗಿ ಬರ್ಬೋದು. ಸೊ ದೇರ್ ಈಸ್ ಚೇರ್ ಎಂಟಿ. ಏನು ಹೇಳ್ತಾರೆ, ಸಮ್ವನ್ ಈಸ್ ಲೀವಿಂಗ್ ಯುವರ್ ಲೈಫ್. ಓಕೆ, ಲೆಟ್ಸ್ ಸಿ ಏನಿದು ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಬ್ಲೆಸ್ಸಿಂಗ್ಸ್, ಎಗ್, ಸಕ್ಸಸ್ ಅಶ್ಯೂರ್ಡ್ ವಿತ್ ಗುಡ್ ಪ್ಲಾನ್ಸ್ ಆ್ಯಂಡ್ ಹಾರ್ಡ್ ವರ್ಕ್. ಓಕೆ, ಬೈ ದ ಎಂಡ್ ಆಫ್ ದ ಮಂತ್ ಏನು ಅಚೀವ್ ಮಾಡಿರ್ತೀರಾ ಗ್ರೂಪ್ 3. ಓಕೆ, ಲೆಟ್ ಮೀ ಟೇಕ್ ಡಿಫರೆಂಟ್ ಡೆಕ್ ಇದಕ್ಕೆ. ಬೈ ದ ಎಂಡ್ ಆಫ್ ದ ಮಂತ್ ಏನು ಅಚೀವ್ ಮಾಡಿರ್ತೀರಾ ನೀವು ಅಂತ. ದೇರ್ ಈಸ್ ಡಾಗ್, ಕ್ಲೋಸ್ ಅಪ್, ಪ್ಲೆಜರ್ ವಿತ್ ಅ ಕ್ಲೋಸ್ ಫ್ರೆಂಡ್. ವಾವ್, ಐ ಫೀಲ್ ಈ ರಿಲೇಶನ್ಶಿಪ್ ಅಂತ ಬಂದಾಗ ಮೇನ್ಲಿ ಮೇ ಬಿ ನಿಮ್ಮ ಕ್ಲೋಸ್ ಫ್ರೆಂಡ್ ಬಗ್ಗೆ ಹೇಳ್ತಾ ಇತ್ತು ಅನ್ಸುತ್ತೆ, ರಾದರ್ ದೆನ್ ರೊಮ್ಯಾಂಟಿಕ್ ರಿಲೇಶನ್ಶಿಪ್ಗಿಂತ ಮೇ ಬಿ ಒಂದು ಕ್ಲೋಸ್ ಫ್ರೆಂಡ್ ಬಗ್ಗೆ ಮೇ ಬಿ ಇದು ಇಂಡಿಕೇಟ್ ಮಾಡ್ತಾ ಇತ್ತು. ಓಕೆ, ಲೆಟ್ಸ್ ಸಿ ಇದನ್ನ ನೋಡೋಣ ಒನ್ ಬೈ ಒನ್. ಓಕೆ, ಫಸ್ಟಿಗೆ ನೈಟ್ ಆಫ್ ಪೆಂಟಕಲ್ಸ್. ಗೆಸ್ ಇದನ್ನ ನಾನು ರೈಟ್ ಇಡಬೇಕಿತ್ತು. ಆಲ್ ರೈಟ್. ಸೊ ದೇರ್ ಇಸ್ 6 ಆಫ್ ವಾಂಡ್ಸ್ ಅಲ್ವಾ. ಲೆಸನ್ಸ್, ಏನು ಲೆಸನ್ಸ್ ಕಲಿತೀರಾ ಈ ಒಂದು ಮಂತಲ್ಲಿ ಅಂತ. ಸೊ 6 ಆಫ್ ವಾಂಡ್ಸ್ ಮೇಯ್ನಾಗಿ ಗ್ರೋತ್ ಬಗ್ಗೆ ಹೇಳುತ್ತೆ. ಆ್ಯಂಡ್ ಬಟ್ ಎಟ್ ದ ಸೇಮ್ ಟೈಮ್ಸ್ ಪವರ್ಫುಲ್ ಸ್ಟೋರಿ, ಪರ್ಸ್ನಲ್ ವಿಕ್ಟ್ರಿ ಬಗ್ಗೆ ಹೇಳುತ್ತೆ. ಆ್ಯಂಡ್
ಇಟ್ಸ್ ಮೋರ್ ಲೈಕ್ ನನಗೆ ಏನ್ ಅನ್ಸ್ತಾ ಇದೆ ಅಂದ್ರೆ ಈ ಒಂದು ಮಂತ್ ಅಲ್ಲಿ ನಿಮ್ಮ ವರ್ತ್ ನ ನೀವು ರೆಕಗ್ನೈಸ್ ಮಾಡ್ಕೊಂತೀರ. ನಿಮ್ಮ ಟ್ಯಾಲೆಂಟ್, ನಿಮ್ಮ ಸ್ಕಿಲ್ಸ್, ಏನೋ ನಾನು ಎಷ್ಟು ಮಟ್ಟಿಗೆ ನನ್ನ ಹತ್ರ ಟ್ಯಾಲೆಂಟ್ ಇದೆ, ಎಷ್ಟು ಮಟ್ಟಿಗೆ ನನ್ನ ಜೊತೆ ಸ್ಕಿಲ್ಸ್ ಇದೆ, ಇದನ್ನ ಫಸ್ಟ್ ಆಫ್ ಆಲ್ ನೀವು ರೆಕಗ್ನೈಸ್ ಮಾಡ್ಕೊಂತೀರಾ. ಅಂದ್ರೆ ನಿಮ್ಮನ್ನ ನೀವು ಫಸ್ಟ್ ಆಕ್ಸೆಪ್ಟ್ ಮಾಡ್ಕೊಂತೀರಾ. ಇನ್ನೊಬ್ರು ರೆಕಗ್ನೈಸ್ ಮಾಡೋದ್ಕಿಂತ ಐ ಫೀಲ್ ಗ್ರೂಪ್ 3 ನಿಮಗೆ ರಿಯಲೈಸೇಷನ್ ಆಗುತ್ತೆ, ಓಕೆ ನಾನು ಇದ್ರಲ್ಲಿ ಬೆಸ್ಟ್ ಅಲ್ಲಿ ಇದ್ದೀನಿ ಅಂತ. ಅಂದ್ರೆ ನಿಮಗೆ ಗೊತ್ತಾಗುತ್ತೆ, ಓಕೆ ನಾನು ಇಷ್ಟೊಂದು ಕಾಂಪಿಟೇಷನ್ಸ್ ನ ವಿನ್ ಆಗಿದ್ದೀನಿ ನನ್ನ ಲೈಫಲ್ಲಿ. ಅದೇನೋ ಒಂದು ಜಗಳ ಅಂತ ಹೇಳ್ತಾ ಇಲ್ಲ, ಬಟ್ ಲೈಫಲ್ಲಿ ಇಲ್ಲಿವರೆಗೂ ರೀಚ್ ಆಗಿದ್ದೀನಿ ಅಂದ್ರೆ ನಾನು ತುಂಬಾ ಕಾಂಪಿಟೇಷನ್ಸ್ ನ ವಿನ್ ಆಗಿದ್ದೀನಿ. ಅದು ಫಿಸಿಕಲಿ ಆಗಿರ್ಬೋದು, ಎಮೋಷನಲಿ ಆಗಿರ್ಬೋದು. ನನಗೆ ಇಷ್ಟೊಂದು ಕೆಪಾಸಿಟಿ ಇದೆ, ಏನೋ ನಿಮ್ಮ ಒಂದು ವ್ಯಾಲ್ಯೂ ನಿಮಗೆ ಈ ಒಂದು ಮಂತ್ ಅಲ್ಲಿ ರಿಯಲೈಸೇಷನ್ ಆಗುತ್ತೆ. ಅಂಡ್ ತುಂಬಾ ಜನಕ್ಕೆ ನಾನು ಏನ್ ನೋಡ್ತಾ ಇದೀನಿ, ಒಂದಷ್ಟು ನಿಮ್ಮ ಕೆಲಸಗಳನ್ನ ಪಬ್ಲಿಕ್ಲಿ ಶೇರ್ ಮಾಡೋದು, ಒಂದಷ್ಟು ಸತ್ಯಗಳನ್ನ ಪಬ್ಲಿಕ್ ಅಲ್ಲಿ ಹೇಳೋದು, ನಿಮ್ಗೆ ಏನ್ ಗೊತ್ತಿದೆ ಅದನ್ನ ಧೈರ್ಯವಾಗಿ ಹೇಳೋದು. ಪೀಪಲ್ ನಿಮ್ನ ಐಡೆಂಟಿಫೈ ಮಾಡ್ತಾರೆ ನೀವು ಮಾಡಿರೋ ಅಚೀವ್ಮೆಂಟ್ಗೆ. ಬಟ್ ರಿಯಲ್ ಗ್ರೋತ್ ಬಂದ್ಬಿಟ್ಟು ನಿಮಗೆ ನಿಮ್ಮ ಅಲ್ಲಿ ಗೊತ್ತಾಗತ್ತೆ. ಬೇರೆಯವ್ರು ನಿಮ್ಮ ರೆಕಗ್ನೈಸ್ ಮಾಡೋಕ್ಕಿಂತ ಹೌ ಮಚ್ ಯು ಆರ್ ವರ್ತ್, ನಿಮಗೆ ಅದು ರಿಯಲೈಸೇಷನ್ ಆಗುತ್ತೆ. ದಟ್ ಈಸ್ ದ ಬೆಸ್ಟ್ ಪಾರ್ಟ್. ಬಿಕಾಸ್ ಒನ್ ಥಿಂಗ್ ಟು ಕೀಪ್ ಇನ್ ಮೈಂಡ್, ಗ್ರೂಪ್ 3 ಈ ಒಂದು ಮಂತ್ ಅಲ್ಲಿ ಯಾರೋ ಬಂದು ನಿಮ್ನ ಹೊಗಳಿ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರಲ್ಲ ನಿಮ್. ಬಿಕಾಸ್ ನಿಮಗೆ ನಿಮ್ಮ ವ್ಯಾಲ್ಯೂ ಗೊತ್ತಾಗತ್ತೆ. ಬಿಕಾಸ್ ನೀವು ನಿಮ್ಮ ಬೆಸ್ಟ್ ಪೊಸಿಷನ್ ಅಲ್ಲಿ ನೀವು ಇಮ್ಯಾಜಿನ್ ಮಾಡ್ಕೊತಾ ಇರ್ತೀರಾ. ನಿಮಗೇನೆ ನಿಮ್ಮ ಒಂದು ಜರ್ನಿ ನೋಡ್ಬಿಟ್ಟು ಫೀಲ್ ಆಗುತ್ತೆ, ಅಬ್ಬಾ ನಾನು ಅಷ್ಟು ದೂರ ಬಂದ, ನಾನು ಇಷ್ಟೆಲ್ಲ ಅಚೀವ್ ಮಾಡದ್ನ, ಓಕೆ ನಾನು ಇಷ್ಟೆಲ್ಲ ಮಾಡಿದೆ, ನಾನು ಲೈಕ್ ನನ್ನ ಎಗೇನೆಸ್ಟ್ ಇಷ್ಟೊಂದು ಜನ ಇದ್ರು ಬಟ್ ಸ್ಟಿಲ್ ನಾನು ಇಷ್ಟು ಅಚೀವ್ ಮಾಡಿದ್ದೀನಿ. ಮೇ ಬಿ ನಾನು ಯಾವತ್ತು ನಾನು ಇಷ್ಟೆಲ್ಲ ಮಾಡಿದೆ, ನನ್ನ ಹತ್ರ ಇಷ್ಟೊಂದು ಕೆಪಾಸಿಟಿ ಇದೆ, ಮೇ ಬಿ ನಾನು ಅದನ್ನ ಯಾವತ್ತು ನಾನು ಅರ್ಥನೇ ಮಾಡ್ಕೊಂಡಿರ್ಲಿಲ್ಲ. ನಾನು ಇಷ್ಟೊಂದು ನಾನು ಮುಂದೆ ಬಂದಿದ್ದೀನಿ, ಐ ಡಿಸರ್ವ್ ದಿ ಬೆಸ್ಟ್ ಲೈಫ್. ಈ ತರ ನಿಮ್ ಬಗ್ಗೆ ನಿಮಗೇನೆ ಹೆಮ್ಮೆ ಅನ್ಸೋದನ್ನ ನೋಡ್ತೀನಿ ಈ ಮಂತ್ ಅಲ್ಲಿ. ಗ್ರೂಪ್ 3 ದ ಥಿಂಗ್ ಈಸ್, ಬೇರೆಯವ್ರು ಯಾರೋ ಬಂದು ನಿಮ್ನ ಹೊಗಳಿ, ಬೇರೆಯವ್ರು ಯಾರೋ ನಿಮ್ಮ ಅಚೀವ್ಮೆಂಟ್ ನ ಹೇಳಿ ಅಂತ ನೀವು ವೆಯ್ಟ್ ಮಾಡ್ತಾ ಇರಲ್ಲ. ನಿಮಗೇನೆ ಅದು ರಿಯಲೈಸೇಷನ್ ಆಗುತ್ತೆ, ನೀವು ಎಷ್ಟೆಲ್ಲ ಮುಂದೆ ಬಂದಿದ್ದೀರಾ, ನಿಮ್ಮ ಜರ್ನಿ ಎಷ್ಟು ಕಷ್ಟ ಇತ್ತು, ಅಂಡ್ ಹಿಯರ್ ಯು ಆರ್ ಅಂತ ನಿಮಗೆ ಗೊತ್ತಾಗುತ್ತೆ. ದಟ್ ಈಸ್ ದ ಬೆಸ್ಟ್ ಪಾರ್ಟ್, ರೈಟ್? ಸೊ ಎಸ್, ಚಾಲೆಂಜಸ್ ಅಂತ ಬಂದ್ರೆ ದೇರ್ ಈಸ್ ಚೇರ್ ಎಂಟಿ, ಸಮ್ವನ್ ಇಸ್ ಲಿವಿಂಗ್ ಯುವರ್ ಲೈಫ್. ಸೊ ಇಟ್ಸ್ ಅನ್ ಇಂಡಿಕೇಶನ್ ಯಾರೊಬ್ರು ಮೇ ಬಿ ನಿಮ್ಮ ಕ್ಲೋಸ್ ಫ್ರೆಂಡ್ ಯಾರು ಅಂತ ಗೊತ್ತಾಗುತ್ತೆ. ಅಟ್ ದ ಸೇಮ್ ಟೈಮ್ ಯಾರು ನಿಮ್ಮ ಎನಿಮಿ ಅಂತ ಗೊತ್ತಾಗುತ್ತೆ. ದಟ್ ಈಸ್ ದ ಬೆಸ್ಟ್ ಪಾರ್ಟ್ ಈ ಒಂದು ಮಂತ್ ಅಲ್ಲಿ. ಅಂಡ್ ಅಟ್ ದ ಸೇಮ್ ಟೈಮ್ ಮೇ ಬಿ ಯಾವುದೋ ಒಂದು ಕನೆಕ್ಷನ್, ನಿಮಗೆ ಮನ್ಸಿಗೆ ತುಂಬಾ ಹತ್ರ ಆಗಿರೋ ಒಂದು ಕನೆಕ್ಷನ್ ನ ಬಿಟ್ಟು ಹೋಗ್ಬೇಕಾಗಿ ಬರ್ಬೋದು. ಒಂದು ಲಾಸ್ ನೋಡ್ತಾ ಇದ್ದೀನಿ, ಫ್ರೆಂಡ್ ಆಗಿರ್ಬೋದು ಅಥವಾ ಕೋವರ್ಕರ್ ಆಗಿರ್ಬೋದು, ಒಂದು ಬೆಸ್ಟ್ ಪರ್ಸನ್ ಆಗಿರ್ಬೋದು, ಸಡನ್ ಆಗಿ ನಿಮ್ನ ಬಿಟ್ಟು ಹೋಗ್ಬೇಕಾಗಿ ಬರ್ಬೋದು, ಅಥವಾ ಕನೆಕ್ಷನ್ ಮುರಿದೋಗ್ಬೋದು, ಅಥವಾ ಏನೋ ಸಮ್ ಪ್ರಾಬ್ಲಮ್ಯಾಟಿಕ್ ಸಿಚುವೇಶನ್ ಕ್ರಿಯೇಟ್ ಆಗ್ಬೋದು. ಒನ್ ಮೂಮೆಂಟ್ ಅಲ್ಲಿ ನಿಮಗೆ ಅವ್ರ ಸಪೋರ್ಟ್ ಬೇಕಾಗಿರುತ್ತೆ, ಅವ್ರ ಹೆಲ್ಪ್ ಬೇಕಾಗಿರುತ್ತೆ, ಬಟ್ ಅದು ಅವ್ರು ಮಾಡಲ್ಲ. ಅವಾಗ ನಿಮಗೆ ರಿಯಲೈಸೇಷನ್ ಆಗುತ್ತೆ. ಮೇ ಬಿ ದಟ್ ಈಸ್ ಹೌ ಇವಾಗ ನೀವು ಯಾವಾಗ ನೀವು ಒಂದು ಸಪೋರ್ಟಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀರಾ, ಬಟ್ ನಿಮಗೆ ರಿಯಲೈಸೇಷನ್ ಆಗುತ್ತೆ, ನಿಮ್ಮ ಕೈಲಿ ಆಲ್ರೆಡಿ ಆಗುತ್ತೆ, ನೀವು ಅಚೀವ್ ಮಾಡಿದ್ದೀರಾ ಟಿಲ್ ನಾವು, ನನಗೆ ಯಾರ ಸಪೋರ್ಟು ಬೇಡ. ಅವಾಗ ನಿಮಗೆ ರಿಯಲೈಸೇಷನ್ ಆಗುತ್ತೆ, ನೀವು ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಬಾರ್ದು ಅಂತ. ಮೇ ಬಿ ಅವಾಗ ನಿಮಗೆ ಆ ಸೆಲ್ಫ್ ಡೌಟ್ ಅನ್ನೋದ್ರಿಂದ ಹೊರಗೆ ಬರ್ತೀರಾ, ಅಂಡ್ ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಬಾರ್ದು. ಬಿಕಾಸ್ ನಾನು ಇಲ್ಲಿ ಏನ್ ನೋಡ್ತಾ ಇದೀನಿ, ಯಾರ ಮೇಲೂ ನಂಬಿಕೆ ಇರುತ್ತೆ, ಬಟ್ ಅವ್ರ ಕೈ ಕೊಟ್ಟಾಗ ನಿಮಗೆ ರಿಯಲೈಸೇಷನ್ ಆಗುತ್ತೆ, ಯಾವತ್ತು ನಾನು ಇನ್ನೊಬ್ರ ಮೇಲೆ ಡಿಪೆಂಡ್ ಆಗ್ಬೋದು. ಬಿಕಾಸ್ ಇವ್ರ ಮೇಲೆ ನಾನು ಡಿಪೆಂಡ್ ಆಗಿದ್ದೆ, ಗೊತ್ತಿದ್ದೋ ಗೊತ್ತಿಲ್ದೇನೇನೋ, ಬಟ್ ಇವ್ರು ಇಲ್ಲ, ಬಟ್ ನನಗೆ ಇವಾಗ ವೀಕ್ ಫೀಲ್ ಆಗ್ತಾ ಇದೆ. ಮೇ ಬಿ ನನ್ನ ರಾಂಗ್ ಡಿಸಿಷನ್ ವಾಸ್ ಇವ್ರ ಮೇಲೆ ಡಿಪೆಂಡ್ ಆಗಿರೋದೇ ನನ್ನ ಒಂದು ರಾಂಗ್ ಡಿಸಿಷನ್ ನನ್ನ ಲೈಫಲ್ಲಿ ನಾನು ಮಾಡಿದ್ದು. ಈ ಥರ ನೀವು ಥಿಂಕ್ ಮಾಡೋದನ್ನ ನೋಡ್ತಾ ಇದ್ದೀನಿ. ಆ್ಯಂಡ್ ಒನ್ ಥಿಂಗ್ ನಿಮಗೆ ರಿಯಲೈಸೇಷನ್ ಆಗುತ್ತೆ, ಅಟ್ಯಾಚ್ಮೆಂಟ್ ಯಾವತ್ತಿದ್ರೂ ತಪ್ಪು. ಅಟ್ಯಾಚ್ಮೆಂಟ್ ಆಗಲೇಬಾರ್ದು, ಫ್ರೆಂಡ್ಶಿಪ್ಪಿಗಾದರೂ ಆಗಿರ್ಬೋದು, ಏನಕ್ಕಾದ್ರೂ ಆಗಿರ್ಬೋದು. ಅಟ್ಯಾಚ್ಮೆಂಟ್ ಮತ್ತು ಡಿಪೆಂಡೆಂಟ್ ಯಾವತ್ತೂ ಆಗಬಾರ್ದು ಅಂತ ನೀವು ಡಿಸಿಷನ್ ತಗೊಳ್ಳೋ ಪಾಸಿಬಿಲಿಟೀಸ್ ಇದೆ. ಗ್ರೂಪ್ 3. ಓಕೆ, ಸೊ ಬ್ಲೆಸ್ಸಿಂಗ್ಸ್, ವಾವ್, ಲುಕ್ ಎಟ್ ದಿಸ್. ಬ್ಲೆಸ್ಸಿಂಗ್ಸ್ ಅಂತ ಬಂದರೆ,
ಇಮಿಡಿಯೇಟ್ ಬ್ಲೆಸ್ಸಿಂಗ್ಸ್ ಅಲ್ಲ ಅನಿಸ್ತಾ ಇದೆ. ದಿಸ್ ಇಸ್ ಸಕ್ಸಸ್ ಅಶ್ಯೂರ್ಡ್ ವಿತ್ ಗುಡ್ ಪ್ಲಾನ್ಸ್ ಅಂಡ್ ಹಾರ್ಡ್ ವರ್ಕ್. ಅಂದ್ರೆ ನೀವು ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡ್ತೀರಾ, ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರಾ, ಅದ್ರ ಮೇಲೆ ನಿಮಗೆ ಸಕ್ಸಸ್ ಡಿಪೆಂಡೆಂಟ್ ಆಗಿರುತ್ತೆ. ಅಗೇನ್ ದಿಸ್ ಇಸ್ ಎಗ್. ನಾನು ಫಸ್ಟಿಗೆ ಇದನ್ನ ಮ್ಯಾಂಗೋ ಅನ್ಕೊಂಡಿದ್ದೆ, ಅದಾಮೇಲೆ ಗೊತ್ತಾಗ್ತಾ ಇದೆ ಎಗ್ ಅಂತ. ಓಕೆ, ಸಿ ಎಗ್ ಅಂತ ಬಂದ್ರೆ ಅದು ಏನೋ ಸಡನ್ ಆಗಿ ಪಿಳ್ಳೆ ಅಲ್ವಾ, ಪಿಳ್ಳೆ ಹುಟ್ಬಿಡಲ್ಲ, ಮರಿ ಹುಟ್ಬಿಡಲ್ಲ. ಅದನ್ನ ನೋರಿಶ್ ಮಾಡಬೇಕು, ಅದಕ್ಕೆ ಏನೆಲ್ಲ ಮಾಡ್ಬೇಕು ಅದೆಲ್ಲ ಮಾಡಬೇಕು, ರೈಟ್? ಸೊ ಅಗೇನ್ ಸಕ್ಸಸ್ ಡಿಪೆಂಡ್ಸ್ ಆನ್ ನಿಮ್ಮ ಪ್ಲಾನಿಂಗ್ಸ್ ಮೇಲೆ ಡಿಪೆಂಡ್ ಆಗುತ್ತೆ, ನಿಮ್ಮ ಪೇಷನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಫಾರ್ ಅನ್ ಎಕ್ಸಾಂಪಲ್, ಒಂದು ಸೈಡ್ ಪ್ರಾಜೆಕ್ಟ್ ಇರುತ್ತೆ, ಏನೊಂದು ಅಪ್ಲಿಕೇಶನ್ ಇರುತ್ತೆ, ಏನೊಂದು ಐಡಿಯಾ ಇರುತ್ತೆ ನಿಮ್ಮ ಮೈಂಡಲ್ಲಿ. ಅದು ಎಷ್ಟು ಒಂದಷ್ಟು ತಿಂಗಳುಗಳ ಹಿಂದೆ ಬಂದಿರ್ಬೋದು, ವಾರಗಳ ಹಿಂದೆ ಬಂದಿರ್ಬೋದು, ಬಟ್ ಅದ್ರ ಮೇಲೆ ನೀವು ವರ್ಕ್ ಮಾಡ್ಬೇಕಾಗಿ ಬರುತ್ತೆ. ಅಲ್ಟಿಮೇಟ್ಲಿ ಯೋಚನೆ ಮಾಡ್ಕೊಂಡೆ ಕೂತ್ರೆ ಯೂಸ್ ಇಲ್ಲ. ಅಂಡ್ ಐ ಫೀಲ್ ಬ್ಲೆಸ್ಸಿಂಗ್ಸ್ ಪಾರ್ಟಲ್ಲಿ ಇದು ಬಂದಿರೋದ್ರಿಂದ ಮೇ ಬಿ ಯಾರೋ ಒಬ್ರು ನಿಮ್ಮ ಎಫರ್ಟ್ನ ಫೈಂಡ್ ಔಟ್ ಮಾಡೋದು, ನೋಟಿಸ್ ಮಾಡೋದು, ನಿಮ್ಮ ಬಾಸ್ ಆಗಿರ್ಬೋದು, ನಿಮ್ಮ ಕ್ಲೈಂಟ್ಸ್ ಆಗಿರ್ಬೋದು, ನಿಮ್ಮ ಮೆಂಟರ್ ಆಗಿರ್ಬೋದು. ಓಕೆ, ನಿನ್ನ ಹತ್ರ ಒಂದು ಐಡಿಯಾ ಇದೆ, ಓಕೆ ನೀನು ಇಷ್ಟೆಲ್ಲ ಮಾಡಿದೀಯಾ, ನಾನು ನಿನಗೆ ಸಪೋರ್ಟ್ ಮಾಡಬೇಕು, ಬಾ ಕೊಲಾಬ್ರೇಟ್ ಮಾಡೋಣ, ನೀನು ಇಷ್ಟು ಅಚೀವ್ ಮಾಡಿದೀಯಾ, ಬಾ ಒಟ್ಟಿಗೆ ಕೆಲಸ ಮಾಡೋಣ, ಪಾರ್ಟ್ನರ್ಶಿಪ್ಪಲ್ಲಿ ವರ್ಕ್ ಮಾಡೋಣ, ಈ ಥರ ಬಂದು ಹೇಳೋದು. ಅನ್ಎಕ್ಸ್ಪೆಕ್ಟೆಡ್ ವೇಯಲ್ಲಿ ನೀವು ಏನೋ ಒಂದು ಸೈಡ್ ಹಜಲ್ ಇರುತ್ತೆ, ಸೈಡ್ ಹಜಲ್ ನಿಮಗೆ ದುಡ್ಡು ಬರೋದಕ್ಕೆ ಶುರು ಮಾಡೋದು. ಸೊ ಐ ಫೀಲ್ ಸಕ್ಸಸ್ ಸ್ಲೋ ಆಗೇ ಬರ್ಬೋದು ನಿಮಗೆ ಈ ಒಂದು ಮಂತಲ್ಲಿ, ಬಟ್ ತುಂಬ ಒಂದು ಖುಷಿ ತಗೋಬರುತ್ತೆ. ಐ ಫೀಲ್ ದಟ್ ಈಸ್ ವಾಟ್. ಇವಾಗ ಒಬ್ರು ಕ್ಲೈಂಟ್ ಆಗಿರ್ಬೋದು, ಯಾರೊಬ್ರು ನಿಮ್ಮ ಜೊತೆ ಕೊಲಾಬ್ರೇಟ್ ಮಾಡೋದಕ್ಕೆ ಆಫರ್ ಕೊಡ್ತಾರೆ, ಹೇಗೆ ನೀವು ಡಿಸಿಷನ್ ತಗೋಬೇಕಾಗಿ ಬರುತ್ತೆ. ಓಕೆ, ಹಿಂಗೆ ಇರ್ತೀರಾ ಅಥವಾ ನೀವು ಕೊಲಾಬ್ರೇಟ್ ಮಾಡ್ತೀರಾ, ಪಾರ್ಟ್ನರ್ಶಿಪ್ ಮಾಡ್ಕೊಂಡು ಇನ್ನೂ ಗ್ರೋತ್ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತೀರಾ. ಚಾಯ್ಸ್ ಇಸ್ ಟೋಟಲಿ ಅಪ್ ಟು ಯು. ಬಟ್ ಆ ಒಂದು ಆಫರ್ ಬರುತ್ತೆ ನಿಮಗೆ, ಅಪ್ಲಿಕೇಶನ್ ಬರುತ್ತೆ, ದಟ್ ಈಸ್ ದ ಬ್ಲೆಸ್ಸಿಂಗ್. ಮೇ ಬಿ ಇದು ಅದೃಷ್ಟ ಅನ್ಬೋದು. ಲೈಕ್ ಪ್ಲೆಂಟಿ ಆಫ್ ಪೀಪಲ್ ಇರ್ತಾರೆ, ಬಟ್ ಸ್ಟಿಲ್ ನಿಮ್ಮನ್ನ ಚೂಸ್ ಮಾಡಿಬಿಟ್ಟು ನಿಮಗೆ ಆಫರ್ ಕಳಿಸ್ತಾರೆ ಅಂದರೆ ಇಟ್ಸ್ ಅಪ್ ಟು ಯು. ಬಟ್ ಅಲ್ಟಿಮೇಟ್ಲಿ ಇದೇ ಥರ ಇರ್ತೀರಾ ಅಥವಾ ಚೇಂಜಸ್ ಮಾಡ್ಕೊತೀರಾ ನಿಮ್ಮ ಲೈಫಲ್ಲಿ, ದಟ್ ಈಸ್ ದ ಚಾಯ್ಸ್ ನಿಮಗೆ ಮಾಡಬೇಕಾಗಿ ಬರುತ್ತೆ ಈ ಒಂದು ಮಂತಲ್ಲಿ ಅಂತಲೇ ಹೇಳ್ಬೋದು. ಮೇ ಬಿ ದಟ್ ಈಸ್ ವೈ ನಿಮ್ಮ ಕರಿಯರಲ್ಲೂ ಕೂಡ ಸ್ವಲ್ಪ ಚೇಂಜಸ್ ಆ್ಯಂಡ್ ರೀಲೊಕೇಶನ್, ಕರಿಯರಿಂದ ರೀಲೊಕೇಶನ್ ಆಗ್ತಾ ಇರೋದು, ಅಂದರೆ ಇನ್ನೊಂದು ಜಾಗಕ್ಕೆ ಹೋಗೋದನ್ನ ನೋಡ್ತಾ ಇದ್ದೀನಿ. ಓಕೆ, ಲೆಟ್ಸ್ ಕಮ್ ಟು ದಿಸ್. ಬೈ ದ ಎಂಡ್ ಆಫ್ ದ ಮಂತ್ ಏನು ನೀವು ಅಚೀವ್ ಮಾಡಿರ್ತೀರಾ, ಇದು ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದೇ ಬೇಡ, ರೈಟ್? ಇದೊಂಥರ ಈ ಬೆಸ್ಟ್ ಫ್ರೆಂಡ್ಸ್ ಅಥವಾ ಕ್ಲೋಸ್ ಫ್ರೆಂಡ್ಸ್ ನಮ್ಮ ಲೈಫಲ್ಲಿ ಬರ್ತಾ ಇದ್ದಾರೆ ಅಂದರೆ ದಿಸ್ ಈಸ್ ಅ ಗಿಫ್ಟ್. ದಿಸ್ ಈಸ್ ದ ರಿಯಲ್ ಗಿಫ್ಟ್ ಗಾಡ್ ಕಡೆಯಿಂದ. ಬಿಕಾಸ್ ಈ ಒಂದು ಕನೆಕ್ಷನ್ ಖುಷಿ ತರುತ್ತೆ, ಒಂದು ಸಿಂಪಲ್ ಆಗಿರೋ ಒಂದು ಖುಷಿ ತರುತ್ತೆ. ಲೋ ಫೀಲ್ ಆದಾಗೆಲ್ಲ ರೀಚಾರ್ಜ್ ಮಾಡುತ್ತೆ ಬ್ಯಾಟ್ರಿನ, ನಿಮ್ಮ ಮೈಂಡ್ ಬ್ಯಾಟ್ರಿನ. ಇದು ರೊಮ್ಯಾನ್ಸ್ ಅಥವಾ ಬರೀ ಸಕ್ಸಸ್ ಬಗ್ಗೆ ಹೇಳ್ತಾ ಇಲ್ಲ, ದಿಸ್ ಈಸ್ ಅ ರಿಯಲ್ ಫ್ರೆಂಡ್ಶಿಪ್. ನಾನು ಮೇನಾಗಿ ಏನು ನೋಡ್ತಾ ಇದ್ದೀನಿ, ಬೈ ದ ಎಂಡ್ ಆಫ್ ದ ಡೇ ನಿಮಗೊಬ್ರು ಪರ್ಸನ್ ಇರ್ತಾರೆ, ನಿಮ್ಮ ಖುಷಿನೋ ಅಥವಾ ದುಃಖನೋ ಅಥವಾ ಏನೋ ಒಂದು ಕನ್ಫ್ಯೂಷನೋ ಹೇಳ್ಕೊಡೋದಕ್ಕೆ, ಒಂದು ಕಾಫಿ ಕುಡ್ಕೊಂಡು ಆರಾಮಾಗಿ ನಗಾಡ್ಕೊಂಡು ಸ್ಟ್ರೆಸ್ನೆಲ್ಲ ಮರೆಸಿ. ಈ ಪರ್ಸನ್ ಒಂಥರ ನಿಮಗೆ ಮೆಡಿಸಿನ್ ಥರ, ನಿಮ್ಮ ಸೋಲ್ಗೆ ಮೆಡಿಸಿನ್ ಥರ ಆಗಿರ್ತಾರೆ. ಸಿ, ನಾವು ಯಾವ ಒಂದು ನಾಯಿ ಅಂತ ಒಂದು ಪ್ಯೂರ್ ಹಾರ್ಟ್ ಯಾವತ್ತೋ ಅದೊಂಥರ ಸೆಲ್ಫ್ಲೆಸ್ ಲವ್. ಅದು ನೀವು ಅದಕ್ಕೆ ಊಟ ಹಾಕ್ತೀರಾ, ಅದು ನಿಮಗೆ ಹಾರ್ಟ್ ಅಷ್ಟೇ ಅಲ್ಲ, ಅದು ಬಾಡಿನೂ ಕೊಟ್ಬಿಡುತ್ತೆ. ದಟ್ಸ್ ಅ ವೆರಿ ಹಂಬಲ್ ಥಿಂಗ್ ಎವರ್, ರೈಟ್? ಸೊ ಮೇನಾಗಿ ನಾನು ಏನು ನೋಡ್ತಾ ಇದ್ದೀನಿ, ನಿಮಗೊಬ್ರು ಪರ್ಸನ್ ಇರ್ತಾರೆ, ಅಟ್ಲೀಸ್ಟ್ ಒಂದು ಬೆಸ್ಟ್ ಫ್ರೆಂಡ್, ನಿಮ್ಮ ಕಷ್ಟನ ಹೇಳ್ಕೊಳ್ಳೋದಕ್ಕೆ, ಹಾರ್ಟ್ ಟು ಹಾರ್ಟ್ ಮೂಮೆಂಟ್. ಮೇ ಬಿ ದಟ್ ಈಸ್ ವಾಟ್ ಅಗೇನ್ ನಿಮ್ಮ ಸೋಲ್ಮೇಟೇ ಅಥವಾ ನಿಮ್ಮ ಪರ್ಸನ್ನೇ ಆಗಿರ್ಬೋದು. ನಾನು ಮುಂಚೆನೇ ಹೇಳ್ದಂಗೆ ಒಂದು ರಿಯಲ್ ಪರ್ಸನ್, ನಿಮ್ಮ ಪಾರ್ಟ್ನರೇ ನಿಮ್ಮ ಬೆಸ್ಟ್ ಫ್ರೆಂಡ್. ಆ ಥರ ಬಿಹೇವ್ ಮಾಡೋ ಪಾಸಿಬಿಲಿಟೀಸ್ ಇದೆ. ಬಿಕಾಸ್ ನಿಮ್ಮ ಅಚೀವ್ಮೆಂಟ್ ನೋಡ್ಕೊಂಡು ಅವ್ರು ನಿಮ್ಮನ್ನ ಇಷ್ಟಪಡ್ತಾ ಇರಲ್ಲ, ನಿಮ್ಮ ಅಚೀವ್ಮೆಂಟ್ ನೋಡ್ಕೊಂಡು ನಿಮ್ಮ ಜೊತೆ ಇರಲ್ಲ, ಬಟ್ ನಿಮ್ಮನ್ನ ಟ್ರೂ ಆಗಿ ನಿಮ್ಮನ್ನ ಲವ್ ಮಾಡ್ತಾರೆ. ಆ್ಯಂಡ್ ಐ ಫೀಲ್ ಈ ಪರ್ಸನ್ ಯಾವ ಥರ ಅಂದರೆ ಯಾವತ್ತೂ ನಿಮಗೆ ಟೆನ್ಷನ್ ಕೊಡಲ್ಲ, ನಿಮಗೆ ಸೇಫ್ ಫೀಲ್ ಆಗುತ್ತೆ, ಇವ್ರ ಜೊತೆ ಏನು ಹೇಳೋದಕ್ಕೂ ಸೇಫ್ ಫೀಲ್ ಆಗುತ್ತೆ. ಆ್ಯಂಡ್ ಅವ್ರ ಜೊತೆ ಮಾತಾಡಿದ ಕೂಡಲೇ ಒಂಥರ ಓಕೆ, ಹೀಲ್ಡ್ ಫೀಲ್ ಆಗುತ್ತೆ, ಡ್ಯಾಮೇಜಿಂದ ಹೀಲ್ಡ್ ಫೀಲ್ ಆಗುತ್ತೆ. ಸೊ ಮೇನಾಗಿ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ, ಈ ಒಂದು ಮಂತಲ್ಲಿ ನಿಮ್ಮ ಒಂದು ಸೋಲ್, ನಿಮ್ಮ ಒಂದು ಆತ್ಮ ಯಾವ ಥರ ಶೈನ್ ಆಗ್ಬೋದು ಅಂತ ಕಲ್ತ್ಕೊಳ್ಳುತ್ತೆ. ಈವನ್ ದೋ ಒಂದಷ್ಟು ಜನಗಳು ಕೈ ಬಿಟ್ಟು ಹೋದ್ರು, ಕೈ ಕೊಟ್ರು ಯಾವ ಥರ ನೀವು ಗಟ್ಟಿಯಾಗಿ ನಿಂತ್ಕೋಬೋದು ಅಂತ ಕಲಿಸ್ಕೊಡುತ್ತೆ.
ಆ್ಯಂಡ್ ಟುವರ್ಡ್ಸ್ ಸಕ್ಸಸ್ ನೀವು ಮೂವ್ ಆಗ್ತಾ ಇದ್ದೀರಾ. ಆ್ಯಂಡ್ ಒಂದಷ್ಟು ಹಿಡನ್ ಗಿಫ್ಟ್ಸ್ ಆಫರ್, ಆ ಒಂದು ಪಾರ್ಟ್ನರ್ಶಿಪ್ ಅಥವಾ ಮೀನಿಂಗ್ಫುಲ್ ಫ್ರೆಂಡ್ಶಿಪ್ ಸ್ಟ್ರಾಂಗ್ ಆಗಿ ಎದ್ದು ಕಾಣುತ್ತೆ ನಿಮಗೆ ಈ ಒಂದು ಮಂತಲ್ಲಿ ಅಂತಲೇ ಹೇಳ್ಬೋದು. ಗ್ರೂಪ್ 3 ದಟ್ಸ್ ಅ ವೆರಿ 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 ಬ್ಯೂಟಿಫುಲ್ ಕಾರ್ಡ್, ಬ್ಯೂಟಿಫುಲ್ ಮೆಸೇಜಸ್ ಅಂತಲೇ ಹೇಳ್ಬೋದು. ನಾನು ಅದೇ ಡೆಫಿನೆಟ್ಲಿ ಕ್ಲೇಮ್ ಮಾಡ್ಕೊತಾ ಇದ್ದೆ, ಬಿಕಾಸ್ ಐ ಫೀಲ್ ದಿಸ್ ಇಸ್ ವೆರಿ ಮಚ್ ನೀಡೆಡ್. ನನ್ನ ಒಂದು ಸಿಚುವೇಶನ್ಗೆ ಈ ಮೆಸೇಜ್ ಇಸ್ ವೆರಿ ಮಚ್ ನೀಡೆಡ್, ದಿಸ್ ಆಸ್ ವೆಲ್. ಸೊ ಎಸ್ ಗೈಸ್, ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಹೆಲೋ ಗೈಸ್, ಗ್ರೂಪ್ 4 ಯಾರೆಲ್ಲ 4th ಗ್ರೂಪ್ನ ಚೂಸ್ ಮಾಡಿದ್ದೀರಾ ಅಥವಾ 4th ಗ್ರೂಪ್ ಝೋಡಿಯಾಕ್ ಸೈನ್ಸಿಗೆ ಬಿಲಾಂಗ್ ಆಗ್ತೀರಾ, ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಜೂನ್ ಮಂತ್ ಹೆಂಗಿರುತ್ತೆ, ಏನೆಲ್ಲ ಥೀಮ್ ಇರುತ್ತೆ, ನಿಮ್ಮ ಒಂದು ಸೋಲ್ ವೈಬ್ರೇಷನ್ ಹೆಂಗಿರುತ್ತೆ, ರೈಟ್, ಆ್ಯಂಡ್ ಕರಿಯರ್, ಫಿನಾನ್ಸ್, ಮನಿ ಏನೆಲ್ಲ ಚೇಂಜಸ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಟ್ ದ ಸೇಮ್ ಟೈಮ್ ಲವ್ ಲೈಫಲ್ಲಿ ಏನೆಲ್ಲ ಚೇಂಜಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು, ಬೋತ್ ಸಿಂಗಲ್ ಆಗಿರೋರಿಗೆ ಅಥವಾ ಕಮಿಟ್ಮೆಂಟಲ್ಲಿ ಇರೋರಿಗೆ ಇಬ್ರಿಗೂ ಗೊತ್ತಾಗುತ್ತೆ. ಆ್ಯಂಡ್ ದೆನ್ ಏನೆಲ್ಲ ಬ್ಲಾಕೇಜಸ್ ಬರ್ಬೋದು, ಏನೆಲ್ಲ ಬ್ಲೆಸ್ಸಿಂಗ್ಸ್ ಇದೆ, ಬೈ ದ ಎಂಡ್ ಆಫ್ ದ ಮಂತ್ ಏನು ನೀವು ಅಚೀವ್ ಮಾಡಿರ್ತೀರಾ ಎಲ್ಲದನ್ನು ಈ ಒಂದು ರೀಡಿಂಗಲ್ಲಿ ನೋಡೋಣ. ಮೈ ಬೇಬಿ ಝೋಡಿಯಾಕ್ ಸೈನ್ಸಿಗೆ ಅಂದರೆ ವೃಶ್ಚಿಕ ರಾಶಿ, ಕಟಕ ರಾಶಿ ಹಾಗೂ ಮೀನ ರಾಶಿ ಅವರಿಗೆ, ರೈಟ್. ಸೊ ಎಸ್ ಗೈಸ್, ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ಅದನ್ನು ಕ್ಲೈಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಸೊ ಲೆಟ್ಸ್ ಸಿ ಗ್ರೂಪ್ 4 ಮೇನ್ ಥೀಮ್ ಆಫ್ ದ ಮಂತ್, ಮೇನ್ ನಿಮ್ಮ ಸೋಲ್ ಎನರ್ಜಿ ಹೆಂಗಿರುತ್ತೆ ಅಂತ. ಓಕೆ, ದೇರ್ ಈಸ್ exchanging gifts. wow, beautiful energy to start with ಅಂತಾನೆ ಹೇಳ್ಬೋದು ಗ್ರೂಪ್ 4. ಸೊ ಲೆಟ್ಸ್ ಸಿ ಕರಿಯರ್ ಆ್ಯಂಡ್ ಲವ್ ಲೈಫ್ ಪುಲ್ ಮಾಡೋಣ, ಸೊ ದಟ್ ಲಿಂಕ್ ಮಾಡೋದಕ್ಕೆ ಈಸಿ ಆಗುತ್ತೆ ಈ ಒಂದು ಮೆಸೇಜಸ್ ಬಗ್ಗೆ. ಬ್ಯೂಟಿಫುಲ್. ಇಲ್ಲಿ ಐ ಗೆಸ್ ಇಟ್ಸ್ ಕ್ಯಾಟ್ ಏನೋ ಒಂದು ಇಸ್ಕೊಂತಾ ಇದೆ, ಎಕ್ಸ್ಚೇಂಜ್ ಮಾಡ್ಕೊತಾ ಇದ್ದಾರೆ. ಇನ್ಫ್ಯಾಕ್ಟ್ ಅದೇನೋ ಕೊಡ್ತಾ ಇದೆ, ಅವ್ರು ಇನ್ನೇನೋ ಕೊಡ್ತಾ ಇದ್ದಾರೆ. ದರ್ ಇಸ್ ಎನ್ ಏಂಜಲ್. ಸೊ ಲೆಟ್ಸ್ ಸಿ ಏನದು, ಲೆಟ್ಸ್ ಸಿ. ಓಕೆ, ಸೊ ಕರಿಯರ್ ವಿಚಾರಕ್ಕೆ ಬಂದಿದೆ. ದೆರ್ ಈಸ್ ಚಾರಿಯಟ್, ದೆರ್ ಇಸ್ 7. ಲವ್ ಲೈಫ್ ನೋಡೋಣ. ವಾವ್, 10 of cups, beautiful, very beautiful energy. ಓಕೆ, ಡಿಕೋಡ್ ಮಾಡೋಣ, 1 by 1 ನೋಡೋಣ. ಮೇಯ್ನ್ ಆಗಿ ಒನ್ ಥಿಂಗ್ ಟು ಅಬ್ಸರ್ವ್, ಬ್ಯೂಟಿಫುಲ್ ಕಾರ್ಡ್, ಪಿಂಕ್ ಕಲರ್. ಯಾರಿಗೆಲ್ಲ ಪಿಂಕ್ ಕಲರ್ ಯಾರಿಗೆ ಇಷ್ಟ ಇರಲ್ಲ ಹೇಳಿ, ತುಂಬ ಜನಕ್ಕೆ ಇಷ್ಟ ಇರಲ್ಲ ಏನೋ, ಬಟ್ ದಿಸ್ ಪಿಂಕ್ ಇದೆಯಲ್ಲ, ದಿಸ್ ಇಸ್ ವೆರಿ ಬ್ಯೂಟಿಫುಲ್ ಪಿಂಕ್ ಅನಿಸ್ತಾ ಇದೆ. ಡೋಂಟ್ ನೋ ವೈ, ವೆರಿ ವಾರ್ಮ್ ಎನರ್ಜಿ ಕೊಡ್ತಾ ಇದೆ. ಆಬ್ವಿಯಸ್ಲಿ 4th ಗ್ರೂಪ್, ನನ್ನ ಒಂದು ಎನರ್ಜಿ ಡೆಫಿನೆಟ್ಲಿ ಡೌನ್ ಆಗಲ್ಲ, ಬಿಕಾಸ್ ಇಲ್ಲಿ ಮೆಸೇಜಸ್ ನೋಡ್ಬಿಟ್ಟು ನನಗೆ ಎಕ್ಸೈಟ್ಮೆಂಟ್ ಅನ್ನೋದು ನೆಕ್ಸ್ಟ್ ಲೆವೆಲ್ಲೇ ಹೋಗುತ್ತೆ. ಸೊ ಮೇಯ್ನ್ ಆಗಿ ಥೀಮ್ ಬಂದರೆ ದಿಸ್ ಇಸ್ ಬ್ಯಾಲೆನ್ಸ್ ಇನ್ ರಿಲೇಶನ್ಶಿಪ್. ಸಿ, ಇಲ್ಲಿ ಇವರು ಏನೋ ಕೊಡ್ತಾ ಇದ್ದಾರೆ, ಇದು ಏನೋ ಕೊಡ್ತಾ ಇದೆ. ಸೊ ಇಲ್ಲೊಂದು ರಿಲೇಶನ್ಶಿಪ್ ಅಲ್ಲಿ ಬ್ಯಾಲೆನ್ಸ್ ಆಗ್ತದೆ. ಸಿ, ಈವನ್ ಚಾರಿಯಟ್ ಕೂಡ ಅದನ್ನೇ ಹೇಳುತ್ತೆ, ದೇರ್ ಇಸ್ ಅ ಬ್ಯಾಲೆನ್ಸ್ ಇಸ್ ವೆರಿ ಮಚ್ ನೆಸೆಸರಿ ಅಂತ ಹೇಳುತ್ತೆ ಚಾರಿಯಟ್. ಸೊ ಐ ಫೀಲ್ ಗಿವಿಂಗ್ ಆ್ಯಂಡ್ ರಿಸೀವಿಂಗ್ ಎನರ್ಜಿ ಜಾಸ್ತಿ ಆಗ್ತಾ ಇದೆ ಇಲ್ಲಿ ಈ ಒಂದು ಮಂತಲ್ಲಿ ಫಾರ್ ಗ್ರೂಪ್ 4. ಎಫರ್ಟ್ ಹಾಕ್ತೀರಾ, ಅದಕ್ಕೆ ರಿವಾರ್ಡ್ ಸಿಗುತ್ತೆ. ಲವ್ ಕೊಡ್ತೀರಾ, ಅದಕ್ಕೆ ಸಪೋರ್ಟ್ ಸಿಗುತ್ತೆ. ಕರಿಯರಲ್ಲಾಗಿರ್ಬೋದು, ಫ್ರೆಂಡ್ಶಿಪ್ಪಲ್ಲಾಗಿರ್ಬೋದು, ಲವ್ ಲೈಫಲ್ಲಾಗಿರ್ಬೋದು, ನೀವೇನು ಎನರ್ಜಿ ಹಾಕ್ತೀರಾ ಅದಕ್ಕೆ ಇನ್ ರಿಟರ್ನ್ ಆಗಿ ಸಿಕ್ಕೇ ಸಿಗುತ್ತೆ. ಸೊ ದಿಸ್ ಇಸ್ ದ ಬೆಸ್ಟ್ ಮಂತ್. ಏನಾದ್ರು ಇನ್ವೆಸ್ಟ್ ಮಾಡಬೇಕು ಅಂತ ಇದೆ, ದಿಸ್ ಇಸ್ ದ ಬೆಸ್ಟ್ ಮಂತ್. ಅಂದರೆ ಏನು ವೇಸ್ಟ್ ಆಗಲ್ಲ. ಅದು ಲವ್ ಲೈಫಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅದು ವೇಸ್ಟ್ ಅಂತೂ ಆಗಲ್ಲ. ಕರಿಯರಲ್ಲಿ ಎಫರ್ಟ್ ಆಗ್ತಾ ಇದ್ದೀರಾ ಅಂದರೆ ಅದು ವೇಸ್ಟ್ ಅಂತೂ ಆಗಲ್ಲ. ಸೊ ಇಟ್ಸ್ ಮೋರ್ ಲೈಕ್ ದುಡ್ಡು ವಾಪಸ್ ಬರೋದು ನೋಡ್ತಾ ಇದ್ದೀನಿ. ಏನೋ ಒಂದು ಟ್ರೈ ಮಾಡ್ತೀರಾ, ಎಫರ್ಟ್ ಹಾಕ್ತೀರಾ, ಅದ್ರ ಕಡೆಯಿಂದ ಆಪರ್ಚುನಿಟೀಸ್ ಬರೋದನ್ನ ನೋಡ್ತಾ ಇದ್ದೀನಿ. ನೀವು ತುಂಬ ಸಪೋರ್ಟ್ ಮಾಡಿರ್ತೀರಾ ಒಂದು ಪರ್ಸನ್ಗೆ, ಒಂದು ಸಿಚುವೇಶನ್ಗೆ ತುಂಬ ಹೆಲ್ಪ್ ಮಾಡಿರ್ತೀರಾ. ಮುಂಚೆ ಮೇ ಬಿ ಹೆಲ್ಪ್ ಮಾಡಿರ್ತೀರಾ, ಫೈನಲಿ ಅವ್ರು ನಿಮಗೆ ಹೆಲ್ಪ್ ಮಾಡೋದು, ಅವ್ರು ನಿಮಗೆ ಅದನ್ನ ರಿಟರ್ನ್ ತೋರಿಸೋದು, ನಿಮಗೆ ಬೇಕಾದಾಗ ಫೈನಲಿ ಅವ್ರು ನಿಮಗೆ ಸಪೋರ್ಟ್ ಮಾಡೋದು, ಹೆಲ್ಪ್ ಮಾಡೋದು, ಈ ಥರ ಒಂದು ಸಿಚುವೇಶನ್ ನೋಡ್ತಾ ಇದ್ದೀನಿ.
ಸೊ ಇಟ್ಸ್ ಅನ್ ಇಂಡಿಕೇಶನ್ ಈ ಒಂದು ಮಂತಲ್ಲಿ ನೀವು ಮುಂಚೆ ಏನೆಲ್ಲ ಬೆಸ್ಟ್ ಥಿಂಗ್ಸ್ ಮಾಡಿದ್ರಿ ಅಲ್ವಾ, ಅವ ಎಲ್ಲ ಒಂದು ಹೆಲ್ಪಿಗಾಗಿರ್ಬೋದು, ಸಪೋರ್ಟಿಗಾಗಿರ್ಬೋದು, ಗೈಡೆನ್ಸಿಗಾಗಿರ್ಬೋದು, ನಿಮಗೆ ಅದರಿಂದ ನಿಮಗೆ ರಿಸೀವ್ ತಗೊಳ್ಳೋ ಟೈಮ್ ಅದು. ಏನೋ ಆ ಬೆಸ್ಟ್ ಕೆಲಸ ಮಾಡಿದಕ್ಕೆ ನಿಮಗೆ ದೇವರು ಇನ್ ರಿಟರ್ನ್ ಆಗಿ ಏನೋ ಒಂದು ಕೊಡ್ತಾ ಇದ್ದಾನೆ. ಸೊ ರಿಸೀವ್ ಮಂತ್ ಅನ್ಕೊಳ್ಳಿ ಈ ಒಂದು ಮಂತ್ನ. ಅದು ಲವ್ ಆಗಿರ್ಬೋದು, ಪ್ರೈಸ್ ಆಗಿರ್ಬೋದು, ಹೆಲ್ಪ್ ಆಗಿರ್ಬೋದು, ರೆಡಿ ಆಗಿರಿ ತಕೊಳ್ಳೋದಕ್ಕೆ. ಬಿಕಾಸ್ ನೀವು ಅವ್ರಿಗೆ ಹೆಲ್ಪ್ ಮಾಡಿದ್ದೀರಾ, ಬಿಕಾಸ್ ಯು ಡಿಸರ್ವ್ ದಿಸ್. ಏನೋ ಪಾಪ ಅಂತ ನಿಮಗೆ ಕರುಣೆ ತೋರಿಸ್ತಿರೋದಲ್ಲ, ಬಿಕಾಸ್ ನೀವೇನೋ ಮಾಡಿದ್ದೀರಾ ಮುಂಚೆ, ಅದನ್ನ ದೇವ್ರು ಮರ್ತಿಲ್ಲ. ಇನ್ ರಿಟರ್ನ್ ಆಗಿ ನಿಮಗೆ ಹೆಲ್ಪ್ ಮಾಡ್ತಾ ಇದೆ, ಇವಾಗ ನಿಮಗೆ ನೀಡ್ ಇದೆ, ರೈಟ್? ಎಸ್ಪೆಷಲಿ ರಿಲೇಶನ್ಶಿಪ್ ಅಲ್ಲಿ ಮೇನ್ ಆಗಿ ಏನ್ ನೋಡ್ತಾ ಇದೀನಿ, ನಿಮ್ಮ ಒಂದು ಪಾರ್ಟ್ನರ್ ನಿಮ್ನ ಡಿಗ್ರೇಡ್ ಮಾಡಲ್ಲ. ದಟ್ಸ್ ವೈ ದೇರ್ ಇಸ್ 10 ಆಫ್ ಕಪ್ಸ್. ದಟ್ಸ್ ವೈ ಹ್ಯಾಪಿನೆಸ್ ಇವಾಗ ಒಬ್ಬರೇ ಎಫರ್ಟ್ ಹಾಕ್ತಾ ಇದಾರೆ, ಒಬ್ಬರೇ ಎಲ್ಲ ಮಾಡ್ತಾ ಇದಾರೆ, ಅದ್ರಲ್ಲಿ ಏನೂ ಒಂದು ಬ್ಯಾಲೆನ್ಸ್ ಇರಲ್ಲ. ಇಬ್ರು ಕಡೆಯಿಂದ ಬಂದ್ರೇನೆ ಅದು ಬ್ಯಾಲೆನ್ಸ್ ಆಗೋದು. ಸೊ ಫಾರ್ ರಿಯಲ್ ಒಬ್ರು ಅವ್ರ ಎಫರ್ಟ್ನ ಹಾಕೋದನ್ನ ನೋಡ್ತಾ ಇದ್ದೀನಿ. ಜನರಸ್ ಆಗಿರೋದು, ನಿಮ್ಮ ಎನರ್ಜಿನ ರೆಸಿಪ್ರೊಕೇಟ್ ಮಾಡೋದು, ಒಂದು ಮಿರರ್ ಕೈಂಡ್ ಆಫ್ ಟ್ವಿನ್ ಫ್ಲೇಮ್ ಎನರ್ಜಿ, ಅಂದ್ರೆ ಬ್ಯಾಲೆನ್ಸ್ ನೋಡ್ತಾ ಇದ್ದೀನಿ ಮೇನ್ ಆಗಿ. ದಟ್ ಈಸ್ ವಾಟ್ ಈ ಒಂದು ಮಂತ್ ಅಲ್ಲಿ. ಓಕೆ, ದಟ್ಸ್ ರಿಯಲಿ ಬ್ಯೂಟಿಫುಲ್. ಅಂದ್ರೆ ನಾನು ಮೇನ್ ಆಗಿ ಏನ್ ನೋಡ್ತೀನಿ, ಈ ಒಂದು ಮಂತ್ ಅಲ್ಲಿ ಮುಂಚೆ ಏನೆಲ್ಲ ನೀವು ಎಫರ್ಟ್ ಹಾಕಿದ್ರಿ ಅದಕ್ಕೆ ಫೈನಲಿ ಇಟ್ಸ್ ಲೈಕ್ ಬೋನಸ್ ಸಿಗೋದು. ಅಥವಾ ಇನ್ವೆಸ್ಟ್ ನೀವು ಒಂದಷ್ಟು ತಿಂಗಳುಗಳ ಮುಂಚೆನೆ ಮಾಡಿರ್ತೀರಾ, ಬಟ್ ಅಟ್ಲೀಸ್ಟ್ ಈ ಒಂದು ಮಂತ್ ಅಲ್ಲಿ ನಿಮಗೆ ಅದಕ್ಕೇನೋ ಒಂದು ರಿಟರ್ನ್ ಸಿಗೋದು. ಎಫರ್ಟ್ ಹಾಕಿರ್ತೀರ, ಅಟ್ಲೀಸ್ಟ್ ನಿಮಗೆ ಇದರಿಂದ ಸಕ್ಸಸ್ ಸಿಗೋದು. ಗಿವ್ ಅಪ್ ಮಾಡಿರ್ತೀರ, ಓಕೆ ಇದು ವರ್ಕೌಟ್ ಆಗಲ್ವೇನೋ ಅಂತ, ಬಟ್ ಸ್ಟಿಲ್ ಅದೇ ನಿಮಗೆ ಇವಾಗ ರಿಟರ್ನ್ ಆಗಿ ಬರೋದು. ಇಲ್ಲ, ಯು ಡಿಸರ್ವ್ ದಿಸ್, ನೀನೇನೋ ಅಚೀವ್ ಮಾಡಿದ್ಯಾ, ನೀನ್ ಮಾಡಿರೋದು ಕೆಲಸ ಆಗ್ತಾ ಇದೆ, ಈ ತರ. ದಿಸ್ ಇಸ್ ವಾಟ್ ಇಟ್ಸ್ ಮೋರ್ ಲೈಕ್ ಏನಾಗುತ್ತೆ, ಫಿಟ್ನೆಸ್ಸಿಗೆ ತಗೊಂಡ್ರೇನೆ ಎಕ್ಸಸೈಸ್ ಮಾಡ್ತಾ ಇರ್ತೀರಾ, ನಿಮ್ಮ ಬ್ಯಾಲೆನ್ಸ್ ಡಯಟ್ ಮೇಂಟೈನ್ ಮಾಡ್ತಾ ಇರ್ತೀರಾ ಹೆಲ್ತ್ ವೈಸು. ಬಟ್ ಈ ಒಂದು ಮಂತಲ್ಲಿ ನಿಮಗೆ ಗೊತ್ತಾಗುತ್ತೆ, ಅಷ್ಟೆಲ್ಲ ನೀವು ಮಾಡಿದ್ದಕ್ಕೆ ಇವಾಗ ನಿಮ್ಮ ಹೆಲ್ತ್ ನಿಮಗೆ ಇನ್ ರಿಟರ್ನ್ ಆಗಿ ತೋರಿಸ್ತಾ ಇದೆ. ಏನೋ ಸ್ಕಿನ್ ಗ್ಲೋ ಆಗೋದು, ಫಿಟ್ನೆಸ್ ಆಗೋದು, ಸ್ಟ್ರೆಂತ್ ಜಾಸ್ತಿ ಆಗೋದು, ಹೆಲ್ತ್ ಇಶ್ಯೂಸ್ ಕಡಿಮೆ ಆಗ್ತಾ ಹೋಗೋದು. ಏನೋ ಇವನ್ ಸ್ಮಾಲ್ ಥಿಂಗ್ಸ್ ನಿಮಗಿದು ಇವಾಗ ನಿಮಗೆ ಆ ಒಂದು ಗಿಫ್ಟ್ಸ್ ಬರ್ತಾ ಇರೋದು, ಯು ಡಿಸರ್ವ್ ದಿಸ್ ಅಂತ ನಿಮ್ಮ ಕಡೆ ಬರ್ತಾ ಇರೋದು. ದಟ್ ಈಸ್ ವಾಟ್. ಓಕೆ, ವರ್ಕ್ ಆ್ಯಂಡ್ ಮನಿ, ಕರಿಯರ್ ಅಂತ ಬಂದರೆ ದೇರ್ ಈಸ್ ಚಾರಿಯಟ್ 7 ಬಂದಿದೆ ನಂಬರ್. ಸೊ ಮೇನ್ ಆಗಿ ಚಾರಿಯಟ್ ಅಂದ್ರೆ ದಿಸ್ ಇಸ್ ಅ ಟ್ರಾವೆಲ್ ಕಾರ್ಡ್. ಅಗೇನ್ ಟ್ರಾವೆಲ್ ಇಸ್ ವೆರಿ ಮಚ್ ಪಾಸಿಬಿಲಿಟೀಸ್ ಆರ್ ದೇರ್. ಲೈಕ್ ಈ ಒಂದು ಮಂತಲ್ಲಿ ಕರಿಯರ್, ಬಿಸ್ನೆಸ್ ರಿಲೇಟೆಡ್ ಟ್ರಾವೆಲ್ ಆಪ್ಷನ್ ನಿಮಗೆ ಸಿಗುತ್ತೆ ಮಾಡಬೇಕು ಅಂತ ಇದ್ರೆ. ಮೇನ್ ಆಗಿ ಒಂದು ಮೂಮೆಂಟ್ ಸಿಗುತ್ತೆ ನಿಮ್ಮ ಕರಿಯರ್ಗೆ. ಎಷ್ಟು ದಿನ ಏನೂ ಆಗ್ತಾ ಇಲ್ಲ ಆ ಥರ ಇತ್ತು ಅಂದರೆ, ಎಷ್ಟು ದಿನ ಪ್ಲ್ಯಾನ್ ಮಾಡ್ತಾ ಇದ್ರಿ, ಬಟ್ ಫೈನಲಿ ಇನಿಷಿಯೇಟ್ ಮಾಡೋದು, ಆ ಪ್ಲ್ಯಾನ್ನ ಇನಿಷಿಯೇಟ್ ಮಾಡೋದನ್ನು ನೋಡ್ತಾ ಇದ್ದೀನಿ. ಬಿಕಾಸ್ ಚಾರಿಯಟ್ ಬಂತು ಅಂದರೆ ನೀವು ಫೋಕಸ್ಡ್ ಆಗಿದ್ದೀರಾ, ನೀವು ಡಿಟರ್ಮೈನ್ಡ್ ಆಗಿದ್ದೀರಾ, ಆ್ಯಂಡ್ ಏನೇ ಡಿಸ್ಟ್ರಾಕ್ಷನ್ಸ್ ಇದ್ರೂ ಅದನ್ನು ಓವರ್ಕಮ್ ಮಾಡೋ ಸ್ಟ್ರೆಂತ್ ಇದೆ. ಏನೇ ಪ್ರಾಬ್ಲಮ್ಸ್ ಇದ್ರೂ ಓವರ್ಕಮ್ ಮಾಡೋ ಸ್ಟ್ರೆಂತ್ ಇದೆ. ಆ ವಿಲ್ ಪವರ್ ಅನ್ನೋದು ಮೇನ್ ಆಗಿದೆ ಅನ್ನೋದನ್ನ ತೋರಿಸ್ತಾ ಇದೆ. ನಿಮಗೆ ಮೇನ್ ಆಗಿ ಆ ಕ್ಲಾರಿಟಿ ಇದೆ, ನಾನು ಎಲ್ಲಿ ಹೋಗ್ತಾ ಇದ್ದೀನಿ, ನಾನು ಎಲ್ಲಿ ರೀಚ್ ಆಗಬೇಕು. ಆ ಕ್ಲಾರಿಟಿ ಇದ್ದಾಗ ಏನೇ ಡಿಸ್ಟ್ರಾಕ್ಷನ್, ಇದು ಒಂದು ಕಡೆ ಹೋಗುತ್ತೆ, ಇದೊಂದು ಕಡೆ ಹೋಗುತ್ತೆ, ಏನೇ ಡಿಸ್ಟ್ರಾಕ್ಷನ್ ಇದ್ರೂ ಅದನ್ನ ಇದು ಮಾಡಲ್ಲ, ಏನು ಪ್ರಾಬ್ಲಮ್ ಮಾಡಲ್ಲ. ಸಿ ಮೇಜರ್ ಆರ್ಕಾನದಲ್ಲಿ ಆಫ್ಟರ್ ಲವರ್ಸ್ ಆದಮೇಲೆ ಚಾರಿಯಟ್ ಬರುತ್ತೆ. ಲವರ್ಸ್ ಅಂದರೆ ಒಂದು ಡಿಸ್ಟ್ರಾಕ್ಷನ್ ಕಾರ್ಡ್ ಥರ ತೊಗೊತೀವಿ ಒಂದೊಂದು ಸಿಚುವೇಶನಲ್ಲಿ. ಬಟ್ ಇವಾಗ ನೆಕ್ಸ್ಟ್ ಅದಾದ್ಮೇಲೆ ಚಾರಿಯಟ್ ಬರುತ್ತೆ. ಇವನಿಗೆ ಇವಾಗ ರಿಯಲೈಸೇಷನ್ ಆಗಿದೆ. ದ ಥಿಂಗ್ ಈಸ್, ಓಕೆ, ನಾನು ಅದೊಂದು ಡಿಸ್ಟ್ರಾಕ್ಷನ್ ಆಗಿತ್ತು, ನಾನು ಡಿಸ್ಟ್ರಾಕ್ಷನ್ ಕಡೆ ಫೋಕಸ್ ಮಾಡ್ತಾ ಇದ್ದೆ. ಅಟ್ಲೀಸ್ಟ್ ಇವಾಗ ನಾನು ಬ್ಯಾಕ್ ಟು ನಾರ್ಮಲ್, ಬ್ಯಾಕ್ ಟು ಡೈರೆಕ್ಷನ್, ಬ್ಯಾಕ್ ಟು ಫೋಕಸ್ ಬರೋಣ ನಾನು. ಈ ಥರ ಮುಂಚೆ ಏನೆಲ್ಲ ಆಗಿತ್ತು ದಟ್ ಇಸ್ ಟೋಟಲಿ ಫೈನ್. ಇವಾಗ ನಿಮಗೆ ಡೈರೆಕ್ಷನ್ ಗೊತ್ತಿದೆ, ನಿಮ್ಮ ಡಿಸಿಷನ್ ಏನು ಅಂತ ಗೊತ್ತಿದೆ, ಯು ಆರ್ ಫೋಕಸ್ಡ್, ನಿಮ್ಮ ಗೋಲ್ ಕರೆಕ್ಟಾಗಿ ಇಟ್ಕೊಂಡಿದ್ದೀರಾ. ಅದು ಪ್ರಾಡಕ್ಟ್ ಲಾಂಚ್ ಮಾಡೋದಾಗಿರ್ಬೋದು, ಜಾಬ್ ಚೇಂಜ್ ಮಾಡೋದಾಗಿರ್ಬೋದು, ನಿಮ್ಮ ಸೈಡ್ ಹಸಲ್ಸ್ ಬಗ್ಗೆ ಆಗಿರ್ಬೋದು, ಬಟ್ ಅದಕ್ಕೊಂದು ಕಮಿಟ್ಮೆಂಟ್ ಕೊಟ್ಟಿದ್ದೀರಾ. ಆ್ಯಂಡ್ ಇವಾಗ ನಿಮ್ಮ ಎನರ್ಜಿ ಅನ್ಸ್ಟಾಪಬಲ್, ಯಾರು ಅದನ್ನ ತಡೆಯೋದಕ್ಕಾಗಲ್ಲ, ಯಾರು ನಿಮ್ಮನ್ನ ತಡೆಯೋದಕ್ಕಾಗಲ್ಲ. ಬಿಕಾಸ್ ಅಟ್ ದ ಸೇಮ್ ಟೈಮ್ ಚಾರಿಯಟ್ ಅಂತ ಬಂದರೆ 2 ಆಪ್ಷನ್ಸ್ ಬಗ್ಗೆನೂ ಅಟ್ ದ ಸೇಮ್ ಟೈಮ್ ಹೇಳುತ್ತೆ. ಏನೋ 2 ಜಾಬ್ ಆಫರ್ಸ್ ಆಗಿರ್ಬೋದು. ಬಟ್ ನಿಮಗೆ ಗೊತ್ತಿದೆ ಇವಾಗ ನೀವು ಯಾವ ಕಡೆ ಯಾವ್ದನ್ನ ಚೂಸ್ ಮಾಡಬೇಕು, ಯಾವ ಕಡೆ ಯಾವ ಡೈರೆಕ್ಷನ್ ಇರಬೇಕು, ಯಾವ್ದು ನಿಮಗೆ ಬೇಡ, ಯಾವ್ದು ಬೇಕು, ಚೆನ್ನಾಗಿ ಗೊತ್ತಿದೆ. ಆ್ಯಂಡ್ ಸೆಕೆಂಡ್ ಗೆಸ್ ಮಾಡೋದನ್ನ ನಿಲ್ಲಿಸಿ. ಒನ್ ಗೈಡೆನ್ಸ್ ಬಂದುಬಿಟ್ಟು ಗ್ರೂಪ್ 4. ಬಿಕಾಸ್ ಸಿ ವಾಟರ್ ಸೈನ್ಸ್ ಅಂತ ಬಂದರೆ ಇಟ್ಸ್ ವೆರಿ ಕಾಮನ್ ಡಿಸ್ಟ್ರಾಕ್ಷನ್ ಆಗೋದು, ಸೆಕೆಂಡ್ ಚಾಯ್ಸ್ ಮಾಡೋದು, ನಿಮ್ಮ ಚಾಯ್ಸಸ್ ಮೇಲೆ ನಿಮಗೇನೆ ಒಂದು ಕನ್ಫರ್ಮಿಟಿ ಇಲ್ದೇ ಇರೋದು, ಇಟ್ಸ್ ವೆರಿ ಕಾಮನ್.
ಬಟ್ ಇಫ್ ಪಾಸಿಬಲ್ ಕರಿಯರ್ ವಿಚಾರ ಅಂತ ಬಂದರೆ ಯಾವಾಗಲೂ ಸೆಕೆಂಡ್ ಗೆಸ್ ಮಾಡೋದನ್ನು ನಿಲ್ಲಿಸಿ, ಇನ್ವೆಸ್ಟ್ಮೆಂಟ್ ಮಾಡ್ತಿರ್ಬೋದು, ಜಾಬ್ ಚೇಂಜ್ ಮಾಡ್ತಿರ್ಬೋದು, ಕಾನ್ಫಿಡೆಂಟಲ್ಲಿ ಮೂವ್ ಮಾಡಿ. ಒಂದ್ಸತಿ ಹೆಜ್ಜೆ ಇಟ್ಮೇಲೆ ಮುಂದೆನೆ ಫೋಕಸ್ ಮಾಡಬೇಕು, ಫಾರ್ವರ್ಡ್ ಮೂವ್ ಆಗಬೇಕು. ಮತ್ತೆ ಹಿಂದೆ ಯೋಚನೆ ಮಾಡಿ, ಮತ್ತೆ ಹಿಂದೆ ತಿರುಗ್ಬಿಟ್ಟು ನಾನು ತಪ್ಪು ಡಿಸಿಷನ್ ಮಾಡಿಬಿಟ್ನಾ, ನಾನು ತಪ್ಪು ಚಾಯ್ಸ್ ಮಾಡಿಬಿಟ್ನಾ, ನೋ, ಡೋಂಟ್ ಡೂ ದಟ್. ಆ ಥರ ಥಿಂಕ್ ಮಾಡೋದ್ರಿಂದ ಇನ್ನೂ ಪ್ರಾಬ್ಲಮ್ಯಾಟಿಕ್ ಆಗಿ ಟರ್ನ್ ಔಟ್ ಆಗುತ್ತೆ ಸಿಚುವೇಶನ್. ಓಕೆ, ಸೊ ಎಸ್, ಲವ್ ಲೈಫ್ ಅಂತ ಬಂದೆ ಬ್ಯಾಂಗ್ ಆನ್. ಸಿ, ದ ಥಿಂಗ್ ಈಸ್, ದಿಸ್ ಇಸ್ ಕಪ್ ಎನರ್ಜಿ. ಐ ಡೋಂಟ್ ನೋ ವೈ ನಂಗೆ ಇದು ಯಾಕೆ, ದಿಸ್ ಇಸ್ ಆಲ್ಸೋ ಯುವರ್ ಟೋಟಲ್ ವಾಟರ್ ಎನರ್ಜಿ ಅನ್ನೋ ಒಂದು ಫೀಲ್ ಬರ್ತಾ ಇದೆ ನನಗೆ, ಈ ಒಂದು ವಾರ್ಮ್ ಆ ಥರ ಫೀಲ್ ಆದ್ರೂ. ಸೊ ಲುಕ್ ಎಟ್ ದಿಸ್, ನಿಮ್ಮ ಒಂದು ಮುಂಚೆನೇ ಹೇಳ್ದಂಗೆ ಲವ್ ಲೈಫಲ್ಲಿ ನಿಮ್ಮ ಪರ್ಸನ್ ನಿಮಗೊಂದು ಇಂಪಾರ್ಟೆನ್ಸ್ ಕೊಡೋದು, ನಿಮ್ಮ ಏನೋ ಚಾಯ್ಸಸ್ಗೂ ವ್ಯಾಲ್ಯೂ ಮಾಡೋದು. ಇಟ್ಸ್ ಲೈಕ್ ಈ ಒಂದು ಮಂತಲ್ಲಿ ಎಮೋಷ್ನಲಿ ಫುಲ್ಫಿಲ್ಮೆಂಟ್ ಮಂತ್ ಅಂತಾನೆ ಅಂದ್ಕೊಳ್ಳಿ. ಬಿಕಾಸ್ ನಿಮಗೆ ಎಮೋಷ್ನಲಿ ಸೇಫ್ ಫೀಲ್ ಆಗುತ್ತೆ ಈ ಪರ್ಸನ್ ಜೊತೆ. ಟ್ರಿಪ್ಪಿಗೆ ಹೋಗೋ ಪಾಸಿಬಿಲಿಟೀಸ್ ಇದೆ, ವೆಕೇಶನಿಗೆ ಹೋಗೋ ಪಾಸಿಬಿಲಿಟೀಸ್ ಇದೆ, ಸಿಂಗಲ್ ಆಗಿರ್ಬೋದು ಅಥವಾ ರಿಲೇಶನ್ಶಿಪ್ ಆಗಿರ್ಬೋದು. ನಿಮಗೆ ಈ ಪರ್ಸನ್, ಯಾವ ಪರ್ಸನ್ ಜೊತೆ ಇದ್ದೀರಾ ನೀವು, ಅವ್ರ ಜೊತೆ ಇರ್ಬೇಕಾದ್ರೆ ಒಂದು ಹೋಮ್ ಫೀಲ್ ಆಗುತ್ತೆ, ಒಂದು ಕಂಪ್ಲೀಟ್ನೆಸ್. ಬಿಕಾಸ್ 10 ಅಂತ ಅಂದರೆ ಇಟ್ಸ್ ಕಂಪ್ಲೀಟ್ನೆಸ್, ಕಂಪ್ಲೀಟ್ ಹ್ಯಾಪಿನೆಸ್, ಕಂಪ್ಲೀಟ್ ಸರ್ಕಲ್ ಇದು, ರೈಟ್? ಇವ್ರ ಜೊತೆ ಒಂಥರ ಮನೇಲಿದ್ದೀನಿ ಅನ್ನೋ ಒಂದು ಫೀಲ್ ಆಗುತ್ತೆ, ಅಷ್ಟೊಂದು ಕಂಫರ್ಟ್ ಕೊಡ್ತಾರೆ ಈ ಒಂದು ಪರ್ಸನ್, ನಿಮ್ಮ ಮೈಂಡಲ್ಲಿರೋರು ಅಂತಾನೆ ಹೇಳ್ಬೋದು. ಸಿಂಗಲ್ ಆಗಿರೋರಿಗೆ ಪಾಸಿಬಿಲಿಟಿ ಇದೆ, ನೀವು ಒಂದು ಪರ್ಸನ್ನ ಮೀಟ್ ಆಗ್ಬೋದು. ನಿಮ್ಮ ಒಂದು ಲಾಂಗ್ ಟರ್ಮ್ ವಿಷನ್ಗೆ ಅವ್ರು ಅಲೈನ್ ಮಾಡ್ತಾರೆ. ಓಕೆ, ಫಾರ್ ಅನ್ ಎಕ್ಸಾಂಪಲ್, ಎವ್ರಿ ಹ್ಯೂಮನ್ ಬೀಯಿಂಗ್, ಎಲ್ಲ ಪರ್ಸನ್ಗೂ ಅವ್ರದ್ದೇ ಆದ ಪ್ರಯಾರಿಟೀಸ್ ಇರುತ್ತೆ, ಅವ್ರದ್ದೇ ಆದ ಚಾಯ್ಸಸ್ ಇರುತ್ತೆ. ಸಿ, ಇಂಡಿವಿಜುವಲ್ ಪರ್ಸನ್ ಮೇಲೆ ಅದು ಮ್ಯಾಟರ್ ಆಗುತ್ತೆ. ಇವಾಗ ಒಬ್ರಿಗೆ ಕರಿಯರು ಬೇಕು, ಲವ್ವು ಬೇಕು. ಸೊ ನಿಮಗೆ ಯಾವ ಥರ ಪರ್ಸನ್ ಸಿಗ್ತಾರೆ ಅಂದರೆ, ಈವನ್ ಅವರು ಅದೇ ಥರ, ಅವ್ರಿಗೂ ಕರಿಯರು ಬೇಕಾ, ಲವ್ ಬೇಕು, ಅವಾಗ ಮ್ಯಾಚ್ ಆಗುತ್ತೆ. ಒಬ್ಬೊಬ್ರಿಗಿರುತ್ತೆ, ನನ್ನ ಮನೇಲಿ ನನ್ನ ಒಂದು ಪೇರೆಂಟ್ಸ್ ಜೊತೆ ಇರಬೇಕು, ಆ ಪರ್ಸನ್ಗೂ ನಿಮ್ಮ ಪೇರೆಂಟ್ಸ್ ಜೊತೆ ಕಂಫರ್ಟ್ ಫೀಲ್ ಆಗುತ್ತೆ. ಇಟ್ಸ್ ಮೋರ್ ಲೈಕ್ ನಿಮ್ಮ ಒಂದು ಮೈಂಡ್ ಸೆಟ್ನ ಅರ್ಥ ಮಾಡ್ಕೊಳ್ಳುವ ಒಂದು ಪರ್ಸನ್ ನಿಮ್ಮನ್ನ ಕನೆಕ್ಟ್ ಆಗೋದನ್ನ ನೋಡ್ತಾ ಇದ್ದೀನಿ. ಸೋಲ್ಮೇಟ್ ವೈಬ್ ಕೊಡ್ತಾರೆ, ಆ್ಯಂಡ್ ಎಮೋಷ್ನಲಿ ಕಂಫರ್ಟ್ ಫೀಲ್ ಮಾಡ್ತಾರೆ. ಮೋರ್ ಓವರ್, ರಿಲೇಶನ್ಶಿಪ್ಪಲ್ಲಿ ಆಲ್ರೆಡಿ ಯಾರ್ಯಾರು ಇದ್ದೀರಾ, ಇಟ್ಸ್ ಮೋರ್ ಲೈಕ್ ಎಮೋಷ್ನಲಿ ಟೋಟಲ್ ಫುಲ್ಫಿಲ್ಮೆಂಟ್ ಫೀಲ್ ಆಗುತ್ತೆ ನಿಮಗೆ. ನಿಮ್ಮ ಒಂದು ಲವ್ ಪಾರ್ಟ್ನರ್ ಜೊತೆ ಒಂದು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ತೀರಾ, ನಿಮ್ಮ ಫ್ಯಾಮಿಲಿ ಜೊತೆ, ಮಕ್ಕಳು ಎಲ್ಲ ಇದ್ದಾರೆ ಅಂದರೆ ಒಂದು ಕ್ವಾಲಿಟಿ ಟೈಮ್ ನಿಮ್ಮ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡ್ತೀರಾ. ಅಂದರೆ ನಿಮ್ಮ ಫ್ಯೂಚರ್ ಗೋಲ್ಸ್ ಬಗ್ಗೆ ಮಾತಾಡ್ತೀರಾ, ನಿಮ್ಮ ಡ್ರೀಮ್ಸ್ ಬಗ್ಗೆ ಮಾತಾಡ್ತೀರಾ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಫ್ಯಾಮಿಲಿಯಿಂದ ನಿಮಗೆ ಎಮೋಷ್ನಲಿ ಸಪೋರ್ಟ್ ಸಿಗೋದನ್ನು ನೋಡ್ತಾ ಇದ್ದೀನಿ. ಅದು ಫ್ರೆಂಡ್ಸೇ ಆಗಿರ್ಬೋದು, ಹೂ ಎವರ್ ಇಟ್ ಮೈಟ್ ಬಿ, ಸೇಫ್ ಫೀಲ್ ಆಗುತ್ತೆ. ಇವಾಗ ನಾನು ಅದೊಂದು ಲವ್ ಮೀನ್ ಇಟ್ಸ್ ಅ ಹೋಮ್ಲಿ ಕೈಂಡ್ ಆಫ್ ಫೀಲ್. ಸೊ ಒಂದು ಪವರ್ಫುಲ್ ಫ್ಲೋ ನೋಡ್ತಾ ಇದ್ದೀನಿ ಓವರ್ ಆಲ್ ಮಂತ್ ಎನರ್ಜಿ. ಸೊ ಇಟ್ಸ್ ಮೋರ್ ಲೈಕ್ ನೀವೇನು ಮುಂಚೆ ಕೊಟ್ಟಿದ್ರಿ, ಯೂನಿವರ್ಸ್ ಅದನ್ನ ನಿಮಗೆ ರಿಟರ್ನ್ ಮಾಡ್ತಾ ಇದೆ. ಓಕೆ, ನೀನು ಇದನ್ನ ಡಿಸರ್ವ್ ಮಾಡ್ತೀರಾ, ಇಷ್ಟು ಖುಷಿಯ ನೀನು ಡಿಸರ್ವ್ ಮಾಡ್ತೀರಾ. ರಿಲೇಶನ್ಶಿಪ್ ಅಂತ ಬಂದರೆ ನೀನು ಇಷ್ಟು ಪ್ಯೂರ್ ಆಗಿ ಅದ್ರ ಬಗ್ಗೆ ಯೋಚನೆ ಮಾಡಿದ್ದೆ, ಅದಕ್ಕೆ ನಿನಗೆ ಇವಾಗ ರಿಟರ್ನ್ ಬರ್ತಾ ಇದೆ. ಆಪರ್ಚುನಿಟೀಸು ಕೂಡ ಅಟ್ ದ ಸೇಮ್ ಟೈಮ್. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಐ ಫೀಲ್ ಲೈಕ್ ಪಾರ್ಟ್ನರ್ಶಿಪ್ಪಲ್ಲಿ ಒಂದಷ್ಟು ಡ್ರೀಮ್ಸ್ ಫುಲ್ಫಿಲ್ ಆಗ್ತಾ ಇದೆ, ಟ್ರಾವೆಲ್ ಆಗಿರ್ಬೋದು. ವೆರಿ ಬ್ಯೂಟಿಫುಲ್ ಎನರ್ಜಿ. ಓಕೆ, ಲೆಟ್ಸ್ ಸಿ ಗ್ರೂಪ್ 4. ಯಾವ ಒಂದು ಲೆಸನ್ನ ನೀವು ಈ ಒಂದು ಮಂತಲ್ಲಿ ಕಲಿತೀರಾ, ಯಾವ ಒಂದು ಇಂಪಾರ್ಟೆಂಟ್ ಲೆಸನ್ನ ನೀವು ಈ ಒಂದು ಮಂತಲ್ಲಿ ಕಲಿತೀರಾ ಅಂತ. ದೇರ್ ಇಸ್ ಟವರ್, ನಿಂಗೆ ಇಟ್ಕೊಬಿಡೋಣ. ಆಲ್ ರೈಟ್, ಆ್ಯಂಡ್ ದೆನ್ ಚಾಲೆಂಜಸ್, ಏನು ಚಾಲೆಂಜಸ್ನ ನೀವು ಫೇಸ್ ಮಾಡ್ಬೋದು ಈ ಒಂದು ಮಂತಲ್ಲಿ ಅಂತ ನೋಡೋಣ. ಗ್ರೂಪ್ 4, ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ಲೈಕ್ ಮಾಡೋದನ್ನ ಮರಿಬೇಡಿ ಗೈಸ್. ಓಕೆ, there is bag, something important such as a new job or a raise. Wow, ಅದು ಯಾಕೆ ಚಾಲೆಂಜಿಂಗ್ ಪೊಸಿಷನಲ್ಲಿ ಬಂತು? ಲೆಟ್ಸ್ ಸಿ. ಬ್ಲೆಸ್ಸಿಂಗ್ಸ್, ಏನು ಬ್ಲೆಸ್ಸಿಂಗ್ಸ್? ಹ್ಯಾಂಡ್, ಅ ನೀಡ್ ಆಫ್ ಹೆಲ್ಪ್, ಅಸಿಸ್ಟೆನ್ಸ್ ಆ್ಯಂಡ್ ಗೈಡೆನ್ಸ್. ಸಿ, ನಾನು ಹೇಳಿದೆ ನಿಮಗೆ ಒಂದು ಹೆಲ್ಪ್ ಬರುತ್ತೆ, ಬಿಕಾಸ್ ನೀವು ಇವ್ರಿಗೆ ಹೆಲ್ಪ್ ಮಾಡಿದಿರಿ, ನೀವು ಯಾರಿಗೋ ಹೆಲ್ಪ್ ಮಾಡಿದ್ರಿ, ಅದು
ಇವ್ರ ರೂಪದಲ್ಲಿ ಬರ್ತಾ ಇದೆ. ದಟ್ಸ್ ಇಟ್, ರೈಟ್? ಏನ್ ಅಚೀವ್ ಮಾಡಿರ್ತೀರ ಬೈ ದ ಎಂಡ್ ಆಫ್ ದ ಮಂತ್? ನೆಕ್ಸ್ಟ್, an emotionally secure loving family is important to you. I told you, like ಫ್ಯಾಮಿಲಿ ಅಥವಾ ಲವ್ ಲೈಫ್ ಅಲ್ಲಿ ಸಿಗೋ ಒಂದು ಹ್ಯಾಪಿನೆಸ್ ಈ ಒಂದು ಮಂತ್ ಅಲ್ಲಿ ನಿಮಗೆ ಅಲ್ಟಿಮೇಟ್ಲಿ ಅದೊಂಥರ ನಿಮಗೆ ಬ್ಯಾಕ್ ಬೋನ್ ತರ ನಿಂತು ಬಿಡುತ್ತೆ. ಓಕೆ, ಯಾರೇನಾರು ಅನ್ಕೊಂಡ್ಲಿ, ನನ್ನ ಇಷ್ಟಪಡುವಂತ ಒಂದಷ್ಟು ಜನರಿದ್ದಾರೆ, ನನಗೆ ಅಲ್ಲಿ ಸೇಫ್ ಫೀಲ್ ಆಗುತ್ತೆ, ನನಗೆ ಅಷ್ಟೇ ಸಾಕು. ದಿಸ್ ಇಸ್ ಯೋರ್ ಎನರ್ಜಿ. ಓಕೆ, ಒನ್ ಥಿಂಗ್ ನಾನು ನೋಟಿಸ್ ಮಾಡಲೇ ಇಲ್ಲ, ಬ್ಯಾಗ್, ಹ್ಯಾಂಡ್, ನೆಸ್ಟ್. ಇನ್ಫ್ಯಾಕ್ಟ್ ಲಾಸ್ಟ್ ಒಂದು ಗ್ರೂಪಲ್ಲಿ ಎಗ್ ಬಂದಿತ್ತು, ಇಲ್ಲಿ ನೆಸ್ಟ್ ಬಂದಿದೆ. ಆಲ್ ರೈಟ್, ಸೊ ಎಸ್, ಸೋಲ್ ಎನರ್ಜಿ ದೇರ್ ಇಸ್ ಟವರ್ ಬಂತು ಅಂದ್ರೆ ಹೆದರ್ಕೊಳ್ಳೋದು ಜಾಸ್ತಿನೇ ಅಲ್ವಾ? ಬಟ್ ಲೆಟ್ ಮೀ ಟೆಲ್ ಯು, ಇದನ್ನ ಡೀಪ್ ಆಗಿ ನೋಡ್ಕೊಂಡು ಹೋಗೋಣ, ಯಾಕೆ ಇಲ್ಲಿ ಟವರ್ ಬಂತು ನಿಮ್ಮ ಒಂದು ಲೈಫ್ ಸಿಚುವೇಶನ್ಗೆ ಅಂತ. ಸೊ ಟವರ್ ಬಂದ್ರೆ ಇದು ಅವೇಕನಿಂಗ್, ಅಂದ್ರೆ ಸಡನ್ ಚೇಂಜಸ್ ಆಗ್ಬೋದು ಲೈಫಲ್ಲಿ, ಬಟ್ ಇದ್ರಲ್ಲಾಗೋ ನಿಮಗೆ ಒಂದು ಮೇಜರ್ ರಿಯಲೈಸೇಷನ್, ಈ ಒಂದು ಚೇಂಜಸ್ ಇಂದ ಆಗೋ ಒಂದು ಮೇಜರ್ ರಿಯಲೈಸೇಷನ್ ಅದು ನಿಮಗೆ ಇನ್ನೆಲ್ಲೂ ಆಗಲ್ಲ. ಟವರ್ ಅಂತ ಬಂದ್ಕೂಡ್ಲೆ ಅದು ಪನಿಷ್ಮೆಂಟ್ ಅಲ್ಲ, ಏನೋ ಒಂದು ಚೇಂಜಸ್, ಏನೋ ಒಂದು ಸಡನ್ ಶಾಕಿಂಗ್ ಸಿಚುವೇಶನ್ ಆಗ್ಬೋದು, ಬಟ್ ಅದರಿಂದ ಸತ್ಯ ಹೊರಗೆ ಬರುತ್ತೆ. ಅಂದ್ರೆ ಇಟ್ಸ್ ಅನ್ ಇಂಡಿಕೇಶನ್, ಏನೇ ಒಂದು ಚಾಲೆಂಜಿಂಗ್ ಸಿಚುವೇಶನ್ ಲೈಫಲ್ಲಿ ಆಯ್ತು, ಸಡನ್ ಚೇಂಜಸ್ ಲೈಫಲ್ಲಿ ಆಯ್ತು ಅಂದ್ರೆ ಅದನ್ನ ಬ್ಲೇಮ್ ಮಾಡ್ಕೊಂಡು ಹೋಗ್ಬೇಡಿ, ಅದನ್ನ ಕಂಪ್ಲೇಂಟ್ ಮಾಡ್ಕೊಂಡು ಹೋಗ್ಬೇಡಿ, ಬಟ್ ಅದನ್ನ ನಿಮಗೆ ಅದು ನಿಮಗೆ ಇನ್ನೂ ಸ್ಟ್ರಾಂಗ್ ಮಾಡುತ್ತೆ, ಅದನ್ನ ನಿಮಗೆ ಕಲ್ತ್ಕೋಬೇಕಾಗಿದ್ದು ಬೇಕಾದಷ್ಟಿರುತ್ತೆ. ಯುನೋ, ಆಲ್ ಆಫ್ ಅ ಸಡನ್, ಫಾರ್ ಅನ್ ಎಕ್ಸಾಂಪಲ್, ಆಲ್ ಆಫ್ ಅ ಸಡನ್ ಕೆಲಸದಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ಬೋದು, ಫ್ರೆಂಡ್ಶಿಪ್ಪಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ಬೋದು, ನಿಮ್ಮ ಗೋಲ್ಸಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ಬೋದು. ಬಟ್ ಇದೆಲ್ಲ ಯಾಕೆ ಆಗ್ತಾ ಇದೆ ಅಂದ್ರೆ ನಿನ್ನ ಒಂದು ಪ್ರಾಪರ್ ಡೈರೆಕ್ಷನ್ ಕಡೆ ಕರ್ಕೊಂಡು ಹೋಗೋದಕ್ಕೆ ಆಗ್ತಾ ಇದೆ. ಈ ಮೇಜರ್ ಚೇಂಜಸ್ ಆಲ್ ಆಫ್ ಅ ಸಡನ್ ಕೆಲಸ ಹೋಗ್ಬೋದು ನಿಮಗೆ, ಬಟ್ ಇದೆಲ್ಲ ಯಾಕೆ ಆಗ್ತಾ ಇದೆ ಅಂದ್ರೆ ನಿನ್ನ ಒಂದು ಬೆಟರ್ ಕಂಡೀಷನ್ ಕಡೆ ಕರ್ಕೊಂಡು ಹೋಗ್ತಾ ಇದೆ. ಏನೋ ಒಂದಷ್ಟು ರಿಲೇಶನ್ಶಿಪ್ಸ್, ಫ್ರೆಂಡ್ಶಿಪ್ ಆಗಿರ್ಬೋದು, ಸಡನ್ ಚೇಂಜಸ್ ಆಗ್ಬೋದು, ಸಡನ್ ಒಂದು ಹೊಸ ಜಾಬ್, ಹಳೆ ಕೆಲಸ ಬಿಡ್ಬೇಕಾಗಿ ಬರ್ಬೋದು. ಯುನೋ, ಆಲ್ ದಿಸ್ ಸಡನ್ ಚೇಂಜಸ್ ನಿಮ್ಮ ಬಿಲೀಫ್ ಸಿಸ್ಟಮ್ ಅಲ್ಲೇ. ಐ ಫೀಲ್ ಇದು ಏನೋ ಒಂದು ಫಿಸಿಕಲಿ ಆಗೋದ್ಕಿಂತ ಮೆಂಟಲಿ ನಿಮಗೆ ಸಡನ್ ಶಾಕಿಂಗ್ ಸಿಚುವೇಶನ್ ಆಗ್ಬೋದು, ಸಡನ್ ಏನ್ರ ಬಗ್ಗೆನೂ ರಿಯಲೈಸೇಷನ್ ಆಗ್ಬೋದು, ಸಡನ್ ನಿಮಗೆ ನೀವೇ ಒಂದು ಕನ್ಕ್ಲೂಷನ್ಗೆ ಬರ್ಬೋದು. ಬಟ್ ಈ ಥರ ಎಲ್ಲ ಯಾಕೆ ಆಗ್ತಾ ಇದೆ ಅಂದ್ರೆ ಇದು ನಿಮ್ಮನ್ನ ಒಂದು ಬೆಟರ್ ಸಿಚುವೇಶನ್ ಕಡೆ ಕರ್ಕೊಂಡು ಹೋಗೋದಕ್ಕೆ. ಏನೋ ಒಂದು ಬಿತ್ತು ಅಂದ್ರೆ ಅದು ನಿನ್ನ ಬೀಳಿಸ್ತಾ ಇದೆ ಅಂತ ಅಲ್ಲ ಈ ಒಂದು ಮಂತಲ್ಲಿ. ಇನ್ಫ್ಯಾಕ್ಟ್ ಯಾವುದೋ ಒಂದು ಸಿಚುವೇಶನ್ ಬಗ್ಗೆ ರಿಯಲೈಸೇಷನ್ ಮಾಡ್ತಾ ಇದೆ ಅಂತ. ಆಲ್ ಆಫ್ ಅ ಸಡನ್ ಏನೋ ಚೇಂಜಸ್ ಆಗ್ಬೋದು, ನೀವು ನಿಮ್ಮ ಡೈರೆಕ್ಷನ್ ಚೇಂಜ್ ಮಾಡ್ಬೇಕಾಗಿ ಬರ್ಬೋದು. ಇಷ್ಟು ದಿನ ಒಂದು ಪ್ಲಾನ್ ಮಾಡ್ಕೊಂಡು ಬಂದ್ರಿ, ಬಟ್ ಸಡನ್ ಆಗಿ ಲೈಫಲ್ಲಿ ಏನೋ ಚೇಂಜಸ್ ಆಗುತ್ತೆ, ಬಟ್ ಆಲ್ ಆಫ್ ಅ ಸಡನ್ ನಿಮ್ಮ ಪ್ಲಾನ್ಸ್ ಎಲ್ಲ ಚೇಂಜ್ ಮಾಡ್ಬೇಕಾಗಿ ಬರುತ್ತೆ. ಬಟ್ ಐ ಫೀಲ್ ಇದೆಲ್ಲ ನಿಮ್ಮನ್ನ ಒಂದು ಪ್ರಾಪರ್ ಡೈರೆಕ್ಷನ್ ಕಡೆ ಕರ್ಕೊಂಡು ಹೋಗ್ತಾ ಇದೆ. ಯುನೋ, ಒಬ್ಬೊಬ್ರು ತುಂಬಾ ಒಂದು ಸೆಲೆಬ್ರಿಟೀಸ್ ಆಗಿರ್ಬೋದು, ಒಂದು ಫೇಮಸ್ ಪಬ್ಲಿಕ್ ಫಿಗರ್ಸ್ ಆಗಿರ್ಬೋದು, ಹೇಳ್ತಾರೆ ಏನೋ ನನ್ನ ಲೈಫ್, ತುಂಬಾ ಒಂದು ಪಾಡ್ಕಾಸ್ಟ್ ಅಲ್ಲಿ ನೀವು ಕೇಳಿರ್ತೀರ, ನನ್ನ ಲೈಫಲ್ಲಿ ಅವತ್ತು ಹಿಂಗಾಯ್ತು, ಆ ಒಂದು ರಾತ್ರಿ, ಆ ಒಂದು ದಿನ ನನ್ನ ಒಂದು ಡೈರೆಕ್ಷನ್ನೇ ಚೇಂಜ್ ಮಾಡಿಸ್ತು, ಅವತ್ತು ನನ್ನ ಮನೇಲಿ ಇಂಥ ಒಂದು ಸಿಚುವೇಶನ್ ಆಯಿತು, ಅವತ್ತೇ ನಾನು ಮನೆ ಬಿಡಬೇಕಾಗಿ ಬಂತು. ಯುನೋ, ಆ ಒಂದು ಮಾಡೋ ಮೇಜರ್ ಡಿಸಿಷನ್ಸ್, ಅಯ್ಯೋ ಹಿಂಗಾಯ್ತು ನಾನು ಮಾಡೋಕ್ಕಾಗಲಿಲ್ಲ ಅಂತ ಅಲ್ಲೇ ಕೂತಿದ್ರೆ ಅವ್ರು ಏನೂ ಅಚೀವ್ ಮಾಡೋಕ್ಕಾಗಿರ್ಲಿಲ್ಲ. ಬಟ್ ಯಾವಾಗ ಆ ಒಂದು ಮೇಜರ್ ಚೇಂಜಸ್ ಆದಾಗ ನೀವು ಒಂದು ಮೇಜರ್ ಡಿಸಿಷನ್ ತಗೋಬೇಕಾಗಿ ಬರುತ್ತೆ, ತಗೊಂಡಾಗ ನಿಮಗೆ ರಿಯಲೈಸೇಷನ್ ಆಗುತ್ತೆ, ಓಕೆ ನಾನು ಅವತ್ತು ತಗೊಂಡಿದ್ದಕ್ಕೆ ನಾನು ಇವಾಗ ಹಿಂಗಿದ್ದೀನಿ, ನಾನು ಅವಾಗ ಏನಾರು ಡಿಸಿಷನ್ ಮಾಡಲಿಲ್ಲ ಅಂದಿದ್ರೆ ನಾನು ಇವತ್ತು ಇಷ್ಟು ಚೆನ್ನಾಗಿ ಇರ್ತಾ ಇರಲಿಲ್ಲ. ಈ ಥರ ಒಂದು ಯೋಚನೆ ಮಾಡ್ತೀರಾ ನೀವು ಈ ಒಂದು ಮಂತಲ್ಲಿ. ದಟ್ ಈಸ್ ದ ಸೋಲ್ ಲೆಸನ್, ನಿಮಗೆ ಅರಿವಾಗುತ್ತೆ. ಕಷ್ಟದಲ್ಲಿ ನಾನು ಡಿಸಿಷನ್ ತಗೊಂಡ್ರೆ ಮೇ ಬಿ ತುಂಬ ಜನ ರಿಗ್ರೆಟ್ ಮಾಡ್ತಿರ್ಬೋದು ಕೆಲವೊಂದೊಂದು ಡಿಸಿಷನ್ಸ್ ಇಂದ, ಬಟ್ ಓನ್ಲಿ ಟು ರಿಯಲೈಸ್ ದ್ಯಾಟ್ ಇಲ್ಲ, ನಾನು ಅವತ್ತು ಆ ಡಿಸಿಷನ್ ತಗೊಂಡಿದ್ದು ಒಳ್ಳೇದೇ ಆಯಿತು, ಅವತ್ತು ನನ್ನ ಲೈಫಲ್ಲಿ ಅಷ್ಟೆಲ್ಲ ಚೇಂಜಸ್ ಆಯಿತು, ಯಾರು ನನ್ನ ಜೊತೆ ಇರಲಿಲ್ಲ, ಬಟ್ ನಾನು ಆ ಡಿಸಿಷನ್ ತಗೊಂಡೆ, ಅದಕ್ಕೆ ನಾನು ಇಲ್ಲಿ ಇದ್ದೀನಿ, ನಾನಿವಾಗ ಖುಷಿಯಾಗಿದ್ದೀನಿ ಅಂದರೆ ನನ್ನಲ್ಲಿ ಅವತ್ತಾದ ಒಂದು ಮೇಜರ್
ಚೇಂಜಸ್ ಮೇ ಬಿ ಐ ಫೀಲ್ ಈ ಒಂದು ಮಂತಲ್ಲಿ ಈ ಚೇಂಜಸ್ ಆಗಲ್ಲ, ಬಿಕಾಸ್ ಈ ಚೇಂಜಸ್ ಆಲ್ರೆಡಿ ಆಗೋಗ್ಬಿಟ್ಟಿದೆ. ಗ್ರೂಪ್ 4 ಇದನ್ನ ನೀವೇ ರಿಯಲೈಸೇಷನ್ ಮಾಡ್ಕೋಬೇಕು. ಯಾವತ್ತಾದ್ರೂ ನಿಮ್ಮ ಲೈಫಲ್ಲಿ ಸಡನ್ ಬ್ರೇಕ್ ಡೌನ್ ಆಗಿದೆಯಾ? ಕೆಲಸ ಸಡನ್ ಆಗಿ ಹೋಗೋದು, ಯಾರ್ದೋ ಬಣ್ಣ ಬಾಯ್ಲಾಗೋದು, ಒಂದು ರಿಲೇಶನ್ಶಿಪ್ ಶೇಕಪ್ ಆಗೋದು, ಒಂದು ಫ್ರೆಂಡ್ಶಿಪ್ ಸತ್ಯ ಹೊರಗೆ ಬರೋದು, ಏನೋ ಸಡನ್ ಚೇಂಜಸ್ ಆಗೋದು, ಸಡನ್ ಸರ್ಪ್ರೈಸಿಂಗ್ ಚೇಂಜಸ್ ಆಗುತ್ತೆ. ನೀವೇನೋ ಒಂದು ಡಿಸಿಷನ್ ತಗೊಂತೀರಾ, ಸೊ ದಟ್ಸ್ ವೈ ಯು ಆರ್ ಹಿಯರ್ ನಾವು. ಬಟ್ ಅದನ್ನ ರಿಯಲೈಸೇಷನ್ ಮಾಡ್ಕೊತೀರಾ ಈ ಒಂದು ಮಂತಲ್ಲಿ. ಅವತ್ತು ಹಂಗಾಯ್ತು, ನಾನು ಇವತ್ತು ಇರೋದಕ್ಕೆ ಅದೇ ಕಾರಣ. ದಟ್ ಈಸ್ ವಾಟ್ ಈ ಒಂದು ಮಂತಲ್ಲಿ ನಿಮಗೆ ರಿಯಲೈಸೇಷನ್ ಆಗೋದು. ಚಾಲೆಂಜಸ್ ಸಿಚುವೇಶನ್ ಅಲ್ಲಿ ಬಂದಿದೆ, ಬ್ಯಾಗ್ ಸಮಥಿಂಗ್ ಇಂಪಾರ್ಟೆಂಟ್ ಸಚ್ ಆಸ್ ಅ ನ್ಯೂ ಜಾಬ್ ಆರ್ ಅ ರೇಸ್. ಓಕೆ, ಇದು ಯಾಕೆ ಪ್ರೋಗ್ರೆಸ್ ಹಿಂಡರಲ್ಲಿ ಬಂದಿದೆ? ಸೊ ಐರಾನಿಕಲಿ ಹೇಳಬೇಕು ಅಂದರೆ ಸಕ್ಸಸ್ ಅಥವಾ ಚೇಂಜ್ ಕರಿಯರ್ ಅಥವಾ ಮನಿಯಲ್ಲಿ ಸಮ್ಟೈಮ್ಸ್ ಏನಾಗುತ್ತೆ, ಒಂದು ಸ್ಟ್ರೆಸ್ ಆಗುತ್ತೆ, ಕುಡ್ ಬಿ ಸ್ಟ್ರೆಸ್ ಆಗು ಕನ್ವರ್ಟ್ ಆಗುತ್ತೆ. ಮುಂಚೆನೆ ಹೇಳ್ದಂಗೆ ಮೇ ಬಿ ಆಲ್ ಆಫ್ ಅ ಸಡನ್ ನೀವು ಕೆಲಸ ಚೇಂಜ್ ಮಾಡ್ಬೇಕಾಗಿ ಬರ್ಬೋದು, ಆಲ್ ಆಫ್ ಅ ಸಡನ್ ನಿಮ್ಮ ಡೈರೆಕ್ಷನ್ ಚೇಂಜ್ ಆಗ್ಬೋದು. ನಿಮ್ಮ ಗೋಲ್, ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಚೆನ್ನಾಗಿದ್ರೆ ಸಾಕು, ನೀವು ಆ ಡೈರೆಕ್ಷನ್ನ ಪ್ರಾಪರ್ ಆಗಿ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತೀರಾ. ಚೆನ್ನಾಗಿ ಹ್ಯಾಂಡಲ್ ಮಾಡಲಿಲ್ಲ ಅಂದರೆ ರೆಡಿಯಾಗಿರಿ ಒಂದು ಎಮೋಷ್ನಲಿ ತುಂಬ ಸ್ಟ್ರೆಸ್ಫುಲ್ ಸಿಚುವೇಶನ್ ಫೇಸ್ ಮಾಡೋದಕ್ಕೆ. ಒಂದು ಪಾಯಿಂಟಲ್ಲಿ ಇದು ಪ್ರೆಷರ್ ಆಗಿ ಫೀಲ್ ಆಗ್ಬೋದು. ಬಟ್ ಫಾರ್ ಎನ್ ಎಕ್ಸಾಂಪಲ್, ನಿಮಗೆ ಜಾಬ್ ಆಪರ್ಚುನಿಟಿ ಸಿಗುತ್ತೆ, ಆಲ್ ಆಫ್ ಅ ಸಡನ್ ಅಪ್ರೈಸಲ್ಸ್, ಸ್ಯಾಲರಿ ಇನ್ಕ್ರಿಮೆಂಟ್ ಸಿಗುತ್ತೆ. ಬಟ್ ಐ ಫೀಲ್ ಯು ಆರ್ ನಾಟ್ ಪ್ರಿಪೇರ್ಡ್. ನೀವು ಈ ಒಂದು ಚೇಂಜಸ್ಗೆ ಪ್ರಿಪೇರ್ಡ್ ಆಗಿರಲಿಲ್ಲ. ಸಡನ್ ಆಗಿ ನಿಮಗೆ ಆಂಗ್ಜಿಯಸ್ ಫೀಲ್ ಆಗೋ ಪಾಸಿಬಿಲಿಟೀಸ್ ಇದೆ. ಅದು ನಿಮ್ಗೆ ಇನ್ ರಿಟರ್ನ್ ಆಗಿ ಅದು ನಿಮ್ಮ ಕಾನ್ಫಿಡೆನ್ಸಿಗೆ ಎಫೆಕ್ಟ್ ಮಾಡ್ಬೋದು, ನಿಮ್ಮ ಪರ್ಫಾರ್ಮೆನ್ಸಿಗೆ ಎಫೆಕ್ಟ್ ಮಾಡ್ಬೋದು. ಸೊ ಯು ಹ್ಯಾವ್ ಟು ಬಿ ರೆಡಿ. ಏನೇ ಸಡನ್ ಚೇಂಜಸ್ ಇಲ್ಲ ಆಗೋದಕ್ಕೂ ನೀವು ರೆಡಿ ಆಗಿರಿ. ದಟ್ ಈಸ್ ಅ ಸೋಲ್ ಲೆಸನ್. ಲೈಫ್ ನಮ್ಮ ಮೇಲೆ ಯಾವಾಗ ಏನು ಬೇಕಿರೋ ಮಾಡ್ಬೋದು. ಸೊ ಯು ಹ್ಯಾವ್ ಟು ಬಿ ರೆಡಿ ಅನ್ನೋದೇ ದಿಸ್ ಮಂತ್ ಒಂದು ಗೈಡೆನ್ಸ್ ನಿಮಗೆ. ಸೊ ಆಲ್ ಆಫ್ ಅ ಸಡನ್ ನಿಮಗೊಂದು ದೊಡ್ಡ ಪೊಸಿಷನ್ ಕೊಡ್ಬೋದು, ದೊಡ್ಡ ರೆಸ್ಪಾನ್ಸಿಬಿಲಿಟೀಸ್ ಕೊಡ್ಬೋದು. ಇನ್ಸ್ಟೆಡ್ ಆಫ್ ಫೀಲಿಂಗ್ ಎಕ್ಸೈಟೆಡ್, ಖುಷಿ ಆಗೋದ್ಕಿಂತ ಜಾಸ್ತಿ ನಿಮಗೆ ಬರ್ಡನ್ ಫೀಲ್ ಆಗ್ಬೋದು. ಓಕೆ, ನಾನು ಈ ಮಂತಲ್ಲಿ ಆ ಥರ ಎಲ್ಲ ಪ್ಲಾನ್ ಇಟ್ಕೊಂಡಿದ್ದೆ, ಬಟ್ ಇವಾಗ ಆಲ್ ಆಫ್ ಅ ಸಡನ್ ನಾನು ಚೇಂಜ್ ಮಾಡ್ಬೇಕಾಗಿ ಬರ್ತಾ ಇದೆ ನನ್ನ ಪ್ಲಾನ್ಸು. ಇಟ್ಸ್ ಓಕೆ, ನಾನು ಡಿಸ್ಟ್ರಾಕ್ಟ್ ಆಗಲ್ಲ. ದಿಸ್ ಇಸ್ ಹೌ ನೀವು ಈ ಥರ ಹ್ಯಾಂಡಲ್ ಮಾಡಬೇಕು. ಸೊ ಇಟ್ಸ್ ಮೋರ್ ಲೈಕ್ ಯು ಹ್ಯಾವ್ ಟು ನೋ ಹೌ ಹ್ಯಾಂಡಲ್ ಸಿಚುವೇಶನ್ನ ಹ್ಯಾಂಡಲ್ ಹೆಂಗೆ ಮಾಡಬೇಕು ಅನ್ನೋದು ನೀವು ಕಲಿಬೇಕು. ಆ ನ್ಯೂ ರೆಸ್ಪಾನ್ಸಿಬಿಲಿಟೀಸ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು, ಟೆನ್ಷನ್ ಆಗ್ದಾನೆ ಹೆಂಗೆ ಹ್ಯಾಂಡಲ್ ಮಾಡಬೇಕು. ಬಿಕಾಸ್ ಒನ್ ಥಿಂಗ್ ಇಸ್, ನಿಮಗೆ ಹೆಲ್ಪ್ ಅನ್ನೋದೊಂದು ಬರ್ತಾ ಇದೆ. ಇಲ್ಲಿ ಯಾರೋ ಒಬ್ರು ನಿಮಗೆ ರೆಡಿ ಆಗಿದ್ದಾರೆ ಹೆಲ್ಪ್ ಮಾಡೋದಕ್ಕೆ, ಅಸಿಸ್ಟೆಂಟ್ ಮಾಡೋದಕ್ಕೆ, ದಟ್ ಈಸ್ ದೇರ್. ಬಟ್ ಸ್ಟ್ರೆಸ್ ತಗೊಳ್ಳೋದು ಅನ್ನೆಸೆಸರಿ. ಆ ಒಂದು ಸಡನ್ ಚೇಂಜಸ್ ಅಲ್ಲಿ ಹೆಂಗೆ ಹ್ಯಾಂಡಲ್ ಮಾಡ್ಬೇಕು ಅದನ್ನ ನೀವು ಆ ಒಂದು ಲೆಸನ್ನ ನೀವು ಮೇನ್ ಆಗಿ ಕಲಿತೀರಾ. ದಿಸ್ ಇಸ್ ದ ಓವರ್ ಆಲ್ ಪ್ಲಸ್ ಪಾಯಿಂಟ್. ಅಂಡ್ ದ ಬೆಸ್ಟ್ ಪಾರ್ಟ್ ಇಸ್ ಫ್ಯಾಮಿಲಿ ಸಪೋರ್ಟಿಗಿದೆ, ಒಂದು ಕೈ ಬರ್ತಾ ಇದೆ ಹೆಲ್ಪ್ ಮಾಡೋದಕ್ಕೆ, ರೈಟ್? ಅದೇ ನಿಮಗೊಂದು ಬಿಗ್ ಬ್ಲೆಸ್ಸಿಂಗ್ಸ್ ಅಂಡ್ ಸರ್ಪ್ರೈಸ್ ಈ ಒಂದು ಮಂತಲ್ಲಿ. ಬಿಕಾಸ್ ಹಂಬಲ್ ಸಪೋರ್ಟ್ ಒಬ್ರು ಬರ್ತಾ ಇದ್ದಾರೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಿಮಗೂ ರಿಯಲೈಸೇಷನ್ ಆಗುತ್ತೆ, ಒಂದೊಂದು ಸರ್ತಿ ಎಲ್ಲ ಬರ್ಡನ್ ನಾನು ತಗೋಬೇಕಾಗಿ ಬರಲ್ಲ. ಒಂದ್ಸತಿ ಹೆಲ್ಪ್ ಕೇಳಿದ್ರೆ ಅದು ಒಳ್ಳೇದೇ, ಬಿಕಾಸ್ ನಾನು ಡಿಸರ್ವ್ ಮಾಡ್ತೀನಿ. ಮೇ ಬಿ ಇಷ್ಟು ದಿನ ನೀವು ಒಬ್ಬರೇ ಎಲ್ಲ ಹ್ಯಾಂಡಲ್ ಮಾಡ್ತಾ ಇದ್ರಿ, ಒಬ್ಬರೇ ಬರ್ಡನ್ ತಗೊತಾ ಇದ್ರಿ. ಬಟ್ ಈ ಒಂದು ಮಂತಲ್ಲಿ ನಿಮಗೆ ರಿಯಲೈಸೇಷನ್ ಆಗುತ್ತೆ, ಇಟ್ಸ್ ಇಂಪಾರ್ಟೆಂಟ್. ಸಮ್ಟೈಮ್ಸ್ ಹೆಲ್ಪ್ ತಗೊಳ್ಳೋದು ಇಂಪಾರ್ಟೆಂಟ್. ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೆಲ್ಪ್ ಬರ್ಬೋದು, ಬಟ್ ಎಸ್ ನೀವು ಕೂಡ ಕೇಳ್ತೀರಾ ಒಂದು ಪಾಯಿಂಟಲ್ಲಿ ಹೆಲ್ಪ್ನ. ಅದು ನಿಮ್ಮ ಮೆಂಟರ್ ಆಗಿರ್ಬೋದು, ಫ್ರೆಂಡ್ ಆಗಿರ್ಬೋದು, ಸ್ಟ್ರೇಂಜರ್ ಆಗಿರ್ಬೋದು. ಒಂದು ಪರ್ಫೆಕ್ಟ್ ಟೈಮಿಗೆ ನಿಮ್ಮ ಲೈಫಲ್ಲಿ ಒಂದು ರಿಸೋರ್ಸ್ ಥರ ಬರೋದು, ಒಂದು ಅಡ್ವೈಸ್ ಥರ ಬರೋದು, ಒಂದು ಸಪೋರ್ಟ್ ಥರ ಬರೋದು ನೋಡ್ತಾ ಇದ್ದೀನಿ. ಒಂದು ನ್ಯೂ ಪಾತ್ ಓಪನ್ ಆಗುತ್ತೆ ಈ ಪರ್ಸನ್ ಬಂದ್ಮೇಲೆ, ಒಂದು ಹೆಲ್ಪಿಂಗ್ ಹ್ಯಾಂಡ್ ಬಂದ್ಮೇಲೆ. ಆ್ಯಂಡ್ ಇಟ್ಸ್ ಮೋರ್ ಲೈಕ್ ಐ ಫೀಲ್ ಯಾರೆಲ್ಲ ಎಮೋಷ್ನಲಿ ಒಂದು ಸಿಚುವೇಶನ್ ಅಲ್ಲಿ ಹೋಗ್ತಾ ಇದ್ದೀರಾ, ಎಮೋಷ್ನಲಿ ಡಿಪ್ರೆಸಿಂಗ್ ಸಿಚುವೇಶನ್ ಅಲ್ಲಿ ಯಾರೆಲ್ಲ ಇದ್ದೀರಾ, ಐ ಫೀಲ್ ಈ ಒಂದು ಮಂತಲ್ಲಿ ನಿಮಗೆ ಆಸ್ ಅ ಥೆರಪಿ ಥರ ಒಂದು ಪರ್ಸನ್ ಬರ್ತಾರೆ, ಒಂದು ಗೈಡೆನ್ಸ್ ಕೊಡೋ ಥರ ಒಂದು ಪರ್ಸನ್. ಬಿಕಾಸ್ ಒಂದು ಪಾಯಿಂಟಲ್ಲಿ ನೀವು ತುಂಬ ಜನಕ್ಕೆ ಹೆಲ್ಪ್ ಮಾಡಿದ್ದೀರಾ, ಒಂದೊಂದು ಪಾಯಿಂಟಲ್ಲಿ ನೀವು ತುಂಬ ಜನರು ಲೈಫಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗಿ ಹೆಲ್ಪ್ ಮಾಡಿದ್ದೀರಾ. ಆ್ಯಂಡ್ ದೇವ್ರು ಅದನ್ನ ರಿಟರ್ನ್ ನಿಮಗೆ ಕೊಡ್ತಾ ಇದೆ. ಯು ಡಿಸರ್ವ್ ದಿಸ್. ಬಿಕಾಸ್ ಒಂದು ಪಾಯಿಂಟಲ್ಲಿ ನೀವು ಮೇ ಬಿ ನೀವು ಗ್ರೂಪ್ 4 ಯಾವ ಥರ ನೀವು ಅಂದರೆ ಯಾರಿಗೂ ಹೇಳ್ಕೊಡಲ್ಲ. ನಿಮಗೆ ಹೆಲ್ಪ್ ಬೇಕಾ ನೀವು ಕೇಳೋದಕ್ಕೆ ಮುಜುಗರ ಮಾಡ್ಕೊತೀರಾ, ಸಪೋರ್ಟ್ ಬೇಕಾ ಕೇಳೋದಕ್ಕೆ ಮುಜುಗರ ಮಾಡ್ಕೊತೀರಾ. ಬಟ್ ಎಸ್, ಇವಾಗ ನಿಮಗೆ ರಿಯಲೈಸೇಷನ್ ಆಗುತ್ತೆ,
ರಿಯಲೈಸೇಷನ್ ಆಗೋದ್ಕಿಂತ ಒಂದು ರೈಟ್ ಹೆಲ್ಪ್ ರೈಟ್ ಟೈಮಲ್ಲಿ ಬರುತ್ತೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ನಥಿಂಗ್ ಟು ವರಿ, ನೀವು ಎಷ್ಟೇ ಕೆಳಗೆ ಬಿದ್ರು ಈ ಒಂದು ಮಂತಲ್ಲಿ ನಿಮ್ಮನ್ನ ಎತ್ತಿ ಹಿಡಿಯೋದಕ್ಕೆ ಒಂದು ಕೈ ಬರುತ್ತೆ. ಲುಕ್ ಎಟ್ ದಿಸ್, ಇಲ್ಲೂ ಒಂಥರ ಕೈ ಕೊಡ್ತಾ ಇರೋದು, ಇಲ್ಲೂ ಕೈ ಬ್ಯೂಟಿಫುಲ್, ಇಲ್ಲೂ ಒಂಥರ ಬೀಳ್ತಾ ಇರೋದು, ಇದೊಂಥರ ಕೈ ಇಲ್ಲಿ ವೆರಿ ಬ್ಯೂಟಿಫುಲ್ ಆಗಿ ಕ್ರಿಯೇಟ್ ಆಗಿದೆ ಸಿಚುವೇಶನ್. ಓಕೆ, ಬೈ ದ ಎಂಡ್ ಆಫ್ ದ ಮಂತ್ ನೀವೇನು ಅಚೀವ್ ಮಾಡಿರ್ತೀರಾ, ದೇರ್ ಇಸ್ ನೆಕ್ಸ್ಟ್ ಆ್ಯಂಡ್ ಎಮೋಷನಲಿ ಸೆಕ್ಯೂರ್ ಲವಿಂಗ್ ಫ್ಯಾಮಿಲಿ ಈಸ್ ಇಂಪಾರ್ಟೆಂಟ್ ಟು ಯು. ಸೊ ಇದ್ರ ಬಗ್ಗೆ ನಾನು ಹೇಳೋದೇ ಬೇಡ. ಏನೆಲ್ಲ ಇಲ್ಲಿ ಕೇಯೋಸ್ ಏನೆಲ್ಲ ಆಗ್ಬೋದು, ಏನೆಲ್ಲ ಚೇಂಜಸ್ ಆಗಿರ್ಬೋದು, ಬಟ್ ಅದೆಲ್ಲ ಆದಮೇಲೆ ನಿಮಗೆ ರಿಯಲೈಸೇಷನ್ ಆಗುತ್ತೆ ಏನು ನಿಮಗೆ ತುಂಬ ಮ್ಯಾಟರ್ ಆಗುತ್ತೆ. ಯುವರ್ ಫ್ಯಾಮಿಲಿ, ನಿಮಗೆ ಎಲ್ಲಿ ಎಮೋಷ್ನಲಿ ಸೇಫ್ ಫೀಲ್ ಆಗುತ್ತೆ, ದಟ್ ಈಸ್ ಯುವರ್ ಫ್ಯಾಮಿಲಿ. ನಿಮಗಲ್ಲಿ ಇನ್ನರ್ ಪೀಸ್ ಸಿಗುತ್ತೆ. ಯಾರು ನಿಮಗೆ ಜಡ್ಜ್ ಮಾಡಲ್ಲ, ಯಾರು ನಿಮಗೆ ಹಿಂಸೆ ಕೊಡಲ್ಲ, ಒಂದು ಪೀಸ್. ಯಾರು ನಿಮ್ಮನ್ನ ಕಂಟ್ರೋಲ್ ಮಾಡಲ್ಲ, ಡಾಮಿನೇಟ್ ಮಾಡಲ್ಲ, ಪೀಸ್, ರೈಟ್? ಅದು ಆ್ಯಕ್ಚುಯಲ್ ಫ್ಯಾಮಿಲಿ ಆಗಿರ್ಬೋದು, ನಿಮ್ಮ ಚೂಸನ್ ಫ್ಯಾಮಿಲಿ ಅಂದರೆ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ಅಥವಾ ಈವನ್ ವಿತ್ ಇನ್ ಯೋರ್ ಸೆಲ್ಫ್, ಆ ಪೀಸ್ ಫೈಂಡ್ ಔಟ್ ಮಾಡ್ತೀರಾ ನೀವು. ಫಾರ್ ಅನ್ ಎಕ್ಸಾಂಪಲ್, ನಿಮ್ಮ ಫ್ಯಾಮಿಲಿ ಜೊತೆ ನೀವು ರೀಕನೆಕ್ಟ್ ಆಗ್ಬೋದು. ಸೊ ರೀಕನೆಕ್ಟ್ ಆಗಿದ ಕೂಡಲೇ ಆ ಟೆನ್ಷನಿಂದ ನಿಮಗೆ ಹೊರಗೆ ಬರೋದಕ್ಕೆ ಹೆಲ್ಪ್ ಮಾಡ್ತಾರೆ. ಸೊ ಐ ಫೀಲ್ ಒಂದು ಎಮೋಷ್ನಲಿ ಸೇಫ್ ಫೀಲ್ ಮಾಡಿಸೋದಕ್ಕೆ ಒಂದಷ್ಟು ಜನರು ನಿಮ್ಮ ಸುತ್ತಮುತ್ತ ಇರ್ತಾರೆ. ಡಸಂಟ್ ಮ್ಯಾಟರ್ ನಿಮ್ಮ ಲೈಫಲ್ಲಿ ಏನೇ ಚೇಂಜಸ್ ಆಗ್ಬೋದು, ಶಿಫ್ಟ್ ಆಗ್ಬೋದು, ಬಟ್ ದೇರ್ ವಿಲ್ ಬಿ ಆಲ್ವೇಸ್ ಸಮ್ ಒನ್ ನಿಮಗೆ ಹೆಲ್ಪ್ ಮಾಡೋದಕ್ಕೆ. ಮೇ ಬಿ ದಟ್ ಈಸ್ ವಾಟ್ ಐ ಫೀಲ್. ನಿಮ್ಮ ಫ್ಯಾಮಿಲಿಯಿಂದನೇ ಒಂದಷ್ಟು ಸಪೋರ್ಟ್ ಬರ್ಬೋದು, ಆ್ಯಸ್ ಅ ಹೆಲ್ಪ್ ಆಗಿ ಒಂದು ಕೈ ಬರ್ಬೋದು. ಸೊ ಅಲ್ಟಿಮೇಟ್ಲಿ ಏನಾಗುತ್ತೆ ಗೊತ್ತಾ, ಲೈಫಲ್ಲಿ ಏನೇ ಚಾಲೆಂಜಸ್ ಬರಲಿ, ಆ ಲವ್ ಅನ್ನೋದೊಂದು ಸಿಕ್ಕಿದ್ರೆ, ಎಮೋಷ್ನಲಿ ಸಪೋರ್ಟ್ ಅನ್ನೋದೊಂದು ಸಿಕ್ಕಿದ್ರೆ, ಎಂಥ ಸಿಚುವೇಶನ್ನು ನೀವು ಹ್ಯಾಂಡಲ್ ಮಾಡ್ತೀರಾ, ಅದು ನಿಮಗೆ ರಿಯಲೈಸೇಷನ್ ಆಗುತ್ತೆ. ಸೊ ಈ ಮಂತ್ ಒಂಥರ ಪವರ್ಫುಲ್ ಎಮೋಷ್ನಲ್ ಶಿಫ್ಟ್ ಮಂತ್ ಅಂತಲೇ ಹೇಳ್ಬೋದು. ನಿಮಗೆ ರಿಯಲೈಸೇಷನ್ ಆಗುತ್ತೆ ಏನೆಲ್ಲ ನಾನು ಅದು ರಿಲೇಷನ್ಶಿಪ್ ಆಗಿರ್ಬೋದು, ಒಂದು ಕರಿಯರ್ ಆಗಿರ್ಬೋದು, ಶಾರ್ಟ್ ಕಟ್ಟಲ್ಲಿ ಏನೆಲ್ಲ ಬಿಲ್ಡ್ ಮಾಡಿದ್ರಿ, ಅದು ನಿಮಗೆ ಏನು ಅಷ್ಟೊಂದು ಲಾಂಗ್ ಟರ್ಮ್ ಸಕ್ಸಸ್ ಕೊಡಲ್ಲ ಅನ್ನೋದನ್ನ ರಿಯಲೈಸೇಷನ್ ಮಾಡ್ಕೊತೀರಾ. ಯಾವಾಗ ಬೇಕಿರೋ ಅದು ನಿಮ್ಮ ಲೈಫಲ್ಲಿ ಸಡನ್ ಚೇಂಜಸ್ ತರ್ಬೋದು ಅನ್ನೋದನ್ನ ರಿಯಲೈಸೇಷನ್ ಮಾಡ್ತೀರಾ. ನಥಿಂಗ್ ಈಸ್ ಫಿಕ್ಸ್ಡ್ ಅನ್ನೋದನ್ನ ರಿಯಲೈಸೇಷನ್ ಆಗುತ್ತೆ. ವಾಟ್ ಟ್ರೂಲಿ ಮ್ಯಾಟರ್ಸ್ ಈಸ್ ಯುವರ್ ಫ್ಯಾಮಿಲಿ, ನಿಮ್ಮ ಲವ್ಡ್ ಪರ್ಸನ್, ಬೇರೆ ಏನೂ ಅಲ್ಲ. ಮನಿ, ಕರಿಯರ್, ಫಿನಾನ್ಸ್, ಸಕ್ಸಸ್, ಇದು ಯಾವತ್ತು ಬೇಕಾದ್ರೂ ಚೇಂಜ್ ಆಗ್ಬೋದು ಅನ್ನೋದನ್ನ ರಿಯಲೈಸ್ ಮಾಡ್ಕೊತೀರ ನೀವು. ಬಟ್ ಆ ಕನೆಕ್ಷನ್ನು, ರಿಯಲ್ ಹೆಲ್ಪು, ಆ ಸಪೋರ್ಟು, ಅದು ಮಾತ್ರ ಕಾನ್ಸ್ಟೆಂಟ್ ಆಗಿರುತ್ತೆ ಅನ್ನೋದನ್ನ ರಿಯಲೈಸೇಷನ್ ಮಾಡ್ಕೊತೀರ. ಯಾ ಐ ಫೀಲ್ ಒಂಥರ ನಿಮಗೆ ಈ ಒಂದು ಮಂತಲ್ಲಿ ದುಡ್ಡಿಗಿಂತ ಒಂದು ರಿಯಲ್ ಹೆಲ್ಪ್, ರಿಯಲ್ ಕೈ, ನಿಮ್ಮನ್ನ ಬಿದ್ದಾಗ ಎತ್ತಿಡುವಂಥ ಒಂದು ಕೈ, ಸೋತಾಗ ಯಾರು ವ್ಯಾಲ್ಯೂ ಮಾಡ್ತಾರೆ ಅನ್ನೋ ಒಂದು ಕೈ ಬರುತ್ತಲ್ಲ, ಅದು ನಿಮಗೆ ಮೇಯ್ನಾಗಿ ರಿಯಲೈಸೇಷನ್ ಆಗುತ್ತೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಗ್ರೂಪ್ 4 ವೆರಿ ಬ್ಯೂಟಿಫುಲ್ ರೀಡಿಂಗ್, ನಂಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ನಾನು ಪರ್ಸ್ನಲಿ ಆಮ್ ಅ ವಾಟರ್ ಸೈನ್ ಆ್ಯಂಡ್ ದಿಸ್ ಇಸ್ ಅಮೇಝಿಂಗ್ ಗೈಸ್. ಆ್ಯಂಡ್ ಏನಿದು ಚೇಂಜಸ್, ನಾನು ಕೂಡ ಎಕ್ಸೈಟ್ ಆಗಿದ್ದೀನಿ, ನೋಡೋಣ. ಓಕೆ ಗೈಸ್, ಹೋಗೋದಕ್ಕೂ ಮುಂಚೆ ಯಾವ್ದಾದ್ರು ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನು ಕ್ಲೈಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದೆ, ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರಾಯಿತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ಅವ್ರಿಗೆ ವಾಟ್ಸಪ್ ಮಾಡಿದ್ರಾಯ್ತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಐ ಲವ್ ಯು ಆಲ್, ಟೇಕ್ ಕೇರ್, ಬಾಯ್.